ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ RRB NTPC RRB ಡಿ ಗ್ರೂಪ್ ಹಾಗೆ SSCಯ ವಿವಿಧ ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂತಹ ಪ್ರಮುಖ ಪ್ರಶ್ನೆಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಸಾಲ್ವ್ ಮಾಡೋಣ. ಸರಿನಾ? ಸೊ ಇದು ಮಾದರಿ ಪ್ರಶ್ನೆ ಪತ್ರಿಕೆ 11 ಆಗಿರುತ್ತೆ. ಸೊ ಇಲ್ಲಿವರೆಗೆ ನಾವು 10 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದೀವಿ. ಇಲ್ಲಿವರೆಗೂ ಆ 10 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಯಾರು ಇನ್ನೂ ನೋಡಿಲ್ಲ ಅಲ್ವಾ, ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವು ನೋಡಬಹುದು. ಖಂಡಿತವಾಗೋದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಇನ್ನೊಂದು ಮಾಹಿತಿ ಹೇಳೋದೇನು ಅಂತಂದ್ರೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಏನು ಅಂತಂದ್ರೆ SSCಯ ವಿರುದ್ಧವಾಗಿ SSC ಏನು ಮಾಡ್ತಾ ಇದೆ ಅಲ್ವಾ, ಸಮ್ ಬ್ಯಾಡ್ ಅಡ್ಮಿನಿಸ್ಟ್ರೇಷನ್, ಅದರ ವಿರುದ್ಧವಾಗಿ ಈ ಹಿಂದಿ ಟೀಚರ್ಸು, ಹಿಂದಿ ಮತ್ತೆ ಪಂಜಾಬಿ ಆ್ಯಂಡ್ ದೆನ್ ಬೆಂಗಾಲಿ ಏನು ಫ್ಯಾಕಲ್ಟೀಸ್ ಇದಾರಲ್ವಾ SSC ಮತ್ತೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಟೀಚರ್ಸ್ ಅವರೆಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡಿದ್ರು. ಎಲ್ಲಿ ಡೆಲ್ಲಿನಲ್ಲಿ ಈ SSCಯ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು. ಅವರೆಲ್ಲರೂ ಕೂಡ ಇದ್ರೆ ನಿನ್ನೆ ಜೈಲಿಗೆ ಕೂಡ ಹಾಕಿದ್ರು, ಪೊಲೀಸ್ ಸ್ಟೇಷನ್ ಕೂಡ ಇದನ್ನು ಕರ್ಕೊಂಡು ಹೋದ್ರು. ಅದಾದ ನಂತರ ಅವರಿಗೆ ಬೆಳೆದ್ರು, ಹೊಡೆದ್ರು, ಅಷ್ಟೆಲ್ಲವೂ ಕೂಡ ಮಾಡಿದ್ರು. ಸೊ ಅಷ್ಟೆಲ್ಲ ಮಾಡಿದ್ರು ಕೂಡ ಅವರು ಮತ್ತೆ ರಿಟರ್ನ್ ಬಂದು ಅಲ್ಲಿದ್ರೆ ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ವಾ, ಅವರಿಗೆ ನನ್ನ ಒಂದು ವೈಯಕ್ತಿಕವಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆ ಅಂತಂದ್ರೆ ಅವರೆಲ್ಲರೂ ಕೂಡ ನಮ್ಮ ಸಲುವಾಗಿ ಮಾಡ್ತಾ ಇರೋದು, ಸರಿ, ನಾವು ಸ್ಟೂಡೆಂಟ್ಸ್ ಸಲುವಾಗಿ ಮಾಡ್ತಾ ಇರೋದು ಅವರೆಲ್ಲರೂ ಕೂಡ. ಸೊ ಅವರ ಒಂದು ಪರವಾಗಿ ನೀವು ಕೂಡ ಇಲ್ಲಿ ನಿಮ್ದು ಏನಾದರೂ ಟ್ವಿಟರ್ ಏನಾದರೂ ಅಕೌಂಟ್ ಇತ್ತಂದರೆ ಅಲ್ಲಿ ಅವರಿಗೆ ಒಂದು ಸಪೋರ್ಟ್ನ ನೀವು ನೀಡಿ, ಸರಿನಾ? ಸೊ ಆ ಸಪೋರ್ಟ್ ನೀವು ಅವ್ರಿಗೆ ನೀಡಿದಾಗಲ್ಲ, ಇಂಡೈರೆಕ್ಟ್ಲಿ ಅದು ನಿಮಗೆ ನೀಡಿದ ಹಾಗೆ, ಸರಿನಾ? ನಿಮಗೆ ಆ ಸಪೋರ್ಟು ನೀಡಿದ ಹಾಗೆ. ಸೊ ಯಾರಿಗೋ ಒಬ್ಬರಿಗೆ, ಒಬ್ಬ ಹುಡುಗನಿಗೆ ಹೊಡೆದಿರ್ತಾರೆ, ಈ SSC ಒಂದು ಸೆಂಟ್ರಲ್ಲಿ ಒಬ್ಬ ಹುಡುಗನಿಗೆ ಪ್ರಶ್ನೆ ಮಾಡೋದಕ್ಕೆ ಹೊಡೆದಿದ್ದಾರೆ, ಸರಿನಾ? ಸೊ ಇವತ್ತೇ ಹೊಡೆಯೋ ಮಟ್ಟಿಗೆ ಬಂದಿದ್ದಾರೆ ಒಬ್ಬ ವಿದ್ಯಾರ್ಥಿಗೆ ಅಂತಂದ್ರೆ ಮುಂದೆ ಇದ್ರೇನೋ ಅವ್ರಿಗೆ ಹೊಡೆದಿರ್ಬೋದು, ನೆಕ್ಸ್ಟ್ ನೀವು ಬರ್ಬೋದು, ನಿಮ್ಮ ಟರ್ನ್ ಬರ್ಬೋದು, ಸರಿನಾ? ಸೊ ಅವಾಗ ಯಾರು ಕೂಡ ದನಿ ಎತ್ತಲಿಲ್ಲ ಅಂತ ನೀವು ಎಲ್ಲೋ ಒಬ್ರು ಕೂತ್ ಅಳೋದಲ್ಲ. ಸೊ ಇವಾಗ ಅಲ್ಲಿ ಯಾರೋ ಒಬ್ರಿಗೆ ಹೊಡೆದಿದ್ದಾರೆ, ಅವ್ರ ವಿರುದ್ಧ ಅವ್ರು ದನಿ ಎತ್ತಿದ್ದಾರೆ ಅಂತಂದ್ರೆ ಇವಾಗ ನಿಮ್ಮ ಧ್ವನಿಯು ಕೂಡ ಅದಕ್ಕೆ ಸ್ವಲ್ಪ ಮ್ಯಾಚ್ ಮಾಡಿ. ನೀವು ಹೋಗಿ ಇವಾಗ ದೆಹಲಿಯಲ್ಲಿ ಕೂತ್ಕೊಳ್ಬೇಕು ಅಂತ ಏನಿಲ್ಲ, ಯಾಕಂದರೆ ಸ್ಟೂಡೆಂಟ್ ಪ್ರೊಟೆಸ್ಟಲ್ಲಿ ಮಾಡಬೇಡ ಅಂತ ಹೇಳಿದ್ದಾರೆ ಟೀಚರ್ಸ್ ಎಲ್ಲರೂ ಕೂಡ ಅವರು, ಸರಿನಾ? ಫ್ಯಾಕಲ್ಟಿಗಳು, ಹಿಂದಿ ಫ್ಯಾಕಲ್ಟಿಗಳಾಗಿರಲಿ, ಬೆಂಗಾಲಿ ಮತ್ತು ಈ ಪಂಜಾಬಿ ಫ್ಯಾಕಲ್ಟೀಸ್ ಏನಿದಾರಲ್ವಾ ಅವರೆಲ್ಲರೂ ಕೂಡ ಹೇಳಿರೋದು ಸ್ಟೂಡೆಂಟ್ಸ್ ಇಲ್ಲ, ಇದು ಜಸ್ಟ್ ಇದ್ರೆ ಟೀಚರ್ಸ್ ಮಾತ್ರ ಇವಾಗ ಮಾಡೋದು ಅಂತ. ಬಟ್ ಏನು ಅಂತಂದರೆ ಅವರಿಗೆ ಒಂದು ಸಪೋರ್ಟ್ ಏನು ಅಂತಂದರೆ ಟ್ವಿಟರಲ್ಲಿ ಒಂದು ಟ್ರೆಂಡ್ ಹೋಗ್ತಾ ಇದೆ. ಸೊ ಅಲ್ಲಿ ನೀವು ಸಪೋರ್ಟನ್ನು ಮಾಡಿ, ಸರಿನಾ? ಇದು ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುತ್ತೆ. ಮುಂದೆ ಒಂದು ಏನೋ ಒಂದು ಬೆಳವಣಿಗೆ, ಒಳ್ಳೆ ಬೆಳವಣಿಗೆ ತರಕ್ಕೆ ಇದು ಕೂಡ ಇದ್ರೇನೋ ಒಂದು ದಾರಿ ದೀಪ ಆಗಬಹುದು ಅಂತ ನನ್ನ ಒಂದು ಅನಿಸಿಕೆ, ಸರಿನಾ? ನೀವು ಕೂಡ ಎಲ್ಲ ನೋಡಿರ್ಬೋದು ಯೂಟ್ಯೂಬ್ಸಲ್ಲಿ ಮತ್ತು ಬೇರೆ ನೀವು ಇನ್ಸ್ಟಾದಲ್ಲಿ ಏನಾದರೂ ನೋಡಿದರೆ ಅವರೆಲ್ಲರೂ ಕೂಡ ಟೀಚರ್ಸ್ ಇದ್ದಾರೆ ರೀ, ಫ್ಯಾಕಲ್ಟೀಸ್ ಇದ್ದಾರೆ, ಅವರೆಲ್ಲರೂ ಕೂಡ ಇದ್ರೆ ಟೀಚರ್ಸ್ ಇದ್ದಾರೆ. ಅವರಿಗೆಲ್ಲರೂ ಕೂಡ ಗೊತ್ತಿದೆ ನ್ಯಾಯ ಏನಿದೆ ಅಂತ ಗೊತ್ತಿದೆ, ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂತ ಗೊತ್ತಿದೆ, ಸರಿನಾ? ಇವಾಗ ಇವು ಸೆಕ್ಷನ್ಗಳು BNS ಸೆಕ್ಷನ್ ಹಿಡಿದವರಿಗೆಲ್ಲರೂ ಕೂಡ ಗೊತ್ತಿದೆ, ಸರಿನಾ? ಸೊ ಅಂಥವ್ರ ಮೇಲೇ ಇವರು ಪೊಲೀಸರು ಏನಿದ್ದಾರೆ, ಪೊಲೀಸರಂತ ಅಲ್ಲ, ಪೊಲೀಸರು ಜಸ್ಟ್ ಹೇಗೆ ಅಂತಂದರೆ ಆಡೋ ಕೈಯಲ್ಲಿರೋ ಗೊಂಬೆಗಳ ಥರ, ಸರಿನಾ? ಅದನ್ನು ಬಿಡ್ತಾ ಇರೋರು ಯಾರು ಅಂತಂದರೆ ಈ ಪೊಲಿಟಿಷಿಯನ್ಸ್. ಅವ್ರನ್ನ ನೀವಿದ್ರೇನೋ ದೇವರು, ಅದು ಇದು ವಿಶ್ವನಾಯಕ, ಸೋ ಕಾಲ್ಡ್ ವಿಶ್ವನಾಯಕ ಅಲ್ಲ, ಸೋ ಕಾಲ್ಡ್ ವಿಶ್ವನಾಯಕ ಅಂತ ನೀವೆಲ್ಲರೂ ಕೂಡ ಏನು ಬಿಲ್ಡಪ್ ಕೊಟ್ಟಿದ್ದೀರಲ್ವ, ಬಿಲ್ಡಪ್. ಅದರಿಂದನೇ ಈ ಕುಸ್ತಿ ಪಟುಗಳಿದ್ರೇನೋ ದಂಗೆ ಇದ್ರು, ಸಾರಿ ಏನಂತ ಹೇಳ್ತೀವಿ ನಾವು, ಪ್ರೊಟೆಸ್ಟ್ನ ಮಾಡಿದ್ರು, ಸರಿನಾ? ಆ ಪ್ರೊಟೆಸ್ಟ್ ಮಾಡಿರ್ತಕ್ಕಂತಹ ಕುಸ್ತಿ ಮಹಿಳಾ ಪಟುಗಳಿಗೂ ಕೂಡ ಹಾಗೆ ರೋಡಲ್ಲೇ ಅವ್ರನ್ನ ದರ ಎಳೆದುಕೊಂಡು ಹೋಗಿ ಜೈಲಲ್ಲೂ ಕೂಡ ಹಾಕಿದ್ರು, ಅವರಿಗೆ ಎಷ್ಟೋ ಚಿತ್ರಹಿಂಸೆ ಕೊಟ್ಟರು. ಇವಾಗ ಟೀಚರ್ಸ್ ಇದ್ರೇನೋ ಎದ್ದಿದ್ದಾರೆ ಯಾವುದೋ ಒಂದು ವಿರುದ್ಧ, ಸರಿನಾ? ಇವಾಗಲೂ ಕೂಡ ಅವ್ರಿಗೆ ಹಾಗೆ ಮಾಡ್ತಿದ್ದಾರೆ. ಓಕೆ, ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಚೆನ್ನಾಗಿದೆ ಅಂತ ಹೇಳ್ತೀರಾ ನೀವು ಯಾರಾದರೂ ಕೂಡ. ಸೊ ಇವಾಗಲೂ ಕೂಡ ನೀವೇನಾದರೂ ಅವರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಮುಂದೆ ಅವರಿಗೆಲ್ಲ ಅದು ಬರೋದು, ನಿಮ್ಮ ಮನೆಗೂ ಕೂಡ ಬರುತ್ತೆ. ನಿಮ್ಮ ಮನೆಗೆ ಬಂದಾಗ ಅವಾಗಿದ್ರೆ ಬಾಯಿ ಬಡ್ಕೊಳ್ಬೇಕಾಗತ್ತೆ, ಸರಿನಾ? ಸೊ ಯಾಕೆ ಇಷ್ಟು ನಾನು ಒಂದು ರೀತಿ ಫೀಲಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಯಾರು ಒಬ್ಬರದ್ದು ತಪ್ಪು ಇಬ್ಬರದ್ದು ತಪ್ಪು ಅಂತಲ್ಲ, ಇಡೀ ಸೊಸೈಟಿ ಹೇಗಿದೆ ಅಂತಂದರೆ ಹಾಗೆ ಹೋಗಿ ರನ್ ಆಗ್ತಾ ಇದೆ. ಸೊ ಅದಕ್ಕೆ ಇವಾಗ ಬರ್ತಾ ಇದೆ. ಇವಾಗ ಕೆಲವೊಬ್ರು ನೋಡಿರ್ಬೋದು ನೀವು, SSC ಫೇಸ್ 13 ಏನಿದೆ ಅಲ್ವಾ, ಫೇಸ್ 13 ಯಾರಿಗೆ ಇದು ಕೇಳೋಕ್ಕೆ ಇಷ್ಟ ಇಲ್ಲ ಅಲ್ವಾ, ಪ್ಲೀಸ್ ಡಬಲ್ ಟ್ಯಾಪ್ ಮಾಡ್ಕೊಂಡು ಮುಂದೆ ಹೋಗಿಬಿಡಿ, ಅಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಒನ್ ಮಿನಿಟ್ಸಲ್ಲಿ, ಸರಿನಾ? ಈ ಫೇಸ್ 13 ಎಕ್ಸಾಮ್ ಏನಿದೆ ಅಲ್ವಾ, ಆ ಫೇಸ್ 13 ಎಕ್ಸಾಮ್ ಸೆಂಟ್ರ್ ಅಂಡಮಾನ್ ನಿಕೋಬಾರಲ್ಲಿ ಬಿದ್ದಿದೆ. ಹೇಗೆ ಹೋಗೋಕ್ಕಾಗತ್ತೆ ಅಲ್ವಾ? ಇವಾಗ ನಾನು ವರ್ಷ ಪೂರ್ತಿ ಓದಿರ್ತೀನಿ, ಗುರು ಎಲ್ಲವೂ ಕೂಡ ಮಾಡಿರ್ತೀನಿ, ನನ್ನೊಂದು ಪ್ರಿಪ್ರೇಷನ್ ಅಂತ ನಡೆದಿರ್ತದೆ. ನನ್ನ ಸೆಂಟ್ರ್ ಹೋಗಿ ನೀನು ಅಂಡಮಾನ್ ನಿಕೋಬಾರ್ಗೆ ಹಾಕಿದ್ರೆ ಹೇಗೆ ಹೋಗೋಕ್ಕಾಗತ್ತೆ? ಹೋಗೋಕ್ಕಾಗುತ್ತಾ? ಅಷ್ಟೇನಾದರೂ ನನಗೆ ಆ ಕ್ರೂಸಲ್ಲಿ ಹೋಗೋದು ಅಷ್ಟೆಲ್ಲ ದುಡ್ಡು ನನ್ನ ಹತ್ರ ಇದ್ದರೆ ನಾನೇ ಗುರು ಬರೀತೀನಿ. 10th ಇದ್ರೇನೋ ಒಂದು MTS ಎಕ್ಸಾಮ್ ಆಗಿರಲಿ, ಸೆಕೆಂಡ್ PUC ಮೇಲೆ ಒಂದು CHSL ಎಕ್ಸಾಮ್ ಆಗಿರಲಿ, ಇಲ್ಲಾಂದರೆ ಡಿಗ್ರಿ ಲೆವೆಲ್ ನಾನು CGL ಎಕ್ಸಾಮ್ ನಾನೇ ಬರೆಯೋಕೆ ಹೋಗ್ತೀನಿ. ನಂದು ಅಷ್ಟು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಷ್ಟು ನೀಟಾಗಿದ್ದರೆ, ನನ್ನಂತ ಹೇಳ್ದೆ ಅಲ್ಲ, ಪ್ರತಿಯೊಬ್ಬ ಹುಡುಗರು ಹೇಳ್ತಾ ಇದ್ದೀನಿ ನಾನು, ಸರಿನಾ? ಸೊ ಅಷ್ಟು ದುಡ್ಡಿದ್ರೆ ಯಾಕೆ ಬರೀತಾರೆ ಗುರು? ಇಲ್ಲ ಅಲ್ವಾ? ಸೊ ಅಷ್ಟು ಬರೆಯೋರಾಗಿದ್ದರೆ ಅವ್ರು ಬೇರೆ ಎಕ್ಸಾಮ್ UPSC ಲೆವೆಲಲ್ಲಿ ಬರೀತಾ ಇರ್ಬೋದು, ಇಲ್ಲಾಂತಾರೆ ಬೇರೆ ಯಾವುದಾದ್ರೂ ಸ್ಕ್ಯಾಮ್ ಮಾಡ್ಕೊಂಡು ಆರಾಮಿರ್ಬೋದಾಗಿತ್ತು. ಬರೀತಾ ಇರಲಿಲ್ಲ ಈ ಎಕ್ಸಾಮಲ್ಲ. ಸೊ ಇದನ್ನು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ, ಸರಿನಾ? ಸೊ ಇದಕ್ಕೆ ಎಲ್ಲರದ್ದು ಸ್ವಲ್ಪ ಕೈ ಜೋಡಿಸ್ಲಿ. ಸೊ ಎಲ್ಲರದ್ದು ಕೂಡ ಒಂದು ಕೈ ಜೋಡಿಸಿದಾಗಲೇ ಅದು ಹೇಗೆ ಅಂತಂದರೆ ಒಂದು ದೊಡ್ಡ ಒಗ್ಗಟ್ಟಾಗೋದು, ಅದಕ್ಕೆ ನಿಮಗೆ ಪ್ರತಿಫಲ ಸಿಗೋದು, ಸರಿನಾ? ಸೊ ಇಷ್ಟು ಹೇಳ್ತಾ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಇಲ್ಲಿದೆ ನೋಡಿ ಮೊದಲ ಪ್ರಶ್ನೆ. ಏನಿದೆ ಅಂತಂದರೆ, ಸಾಮಾಜಿಕ ಮತ್ತು ಆರ್ಥಿಕ ಮಾಲೀಕತ್ವ, ಕೇಂದ್ರ ಯೋಜನಾ ಪ್ರಾಧಿಕಾರ ಮತ್ತು ಸಮಾಜ ಕಲ್ಯಾಣ ಇವೆಲ್ಲವೂ ಯಾವ ರೀತಿಯ ಆರ್ಥಿಕ ಲಕ್ಷಣಗಳಾಗಿದ್ದಾವೆ ಅಂತ ಕೇಳಿದ್ದಾನೆ. ಸೊ ಏನು ಕೊಟ್ಟಿದ್ದಾನೆ ಇಲ್ಲಿ ವರ್ಡ್ ನೋಡ್ಕೊಂಡ್ಬಿಡಿ. ಏನು ಅಂತಂದರೆ ಸಾಮಾಜಿಕ ಅಂತೆ ಮತ್ತು ಸಾಮೂಹಿಕ ಮಾಲೀಕತ್ವ ಅಂತೆ.
ಸರಿನಾ. ಸೊ ಮತ್ತು ಸಮಾಜ ಕಲ್ಯಾಣ ಅಂತ ಕೊಟ್ಟಿದ್ದಾನೆ. ಇದರಲ್ಲೇ ಯಾವುದಾದ್ರೂ ಒಂದು ವರ್ಡ್ ಇರೋದು ಮಿಕ್ಸ್ ಮಾಡಿ ಹಾಕ್ಬಿಡ್ಬೇಕಷ್ಟೇ. ಯಾವುದು ಕಮ್ಯುನಿಸಮ್ ಇದೆ, ಕಮ್ಯುನಿಸಮ್ ಆಗುತ್ತಾ? ಇಲ್ಲ. ಬಂಡವಾಳಶಾಹಿ ಅಲ್ಲ. ಇದು ಬಂಡವಾಳಶಾಹಿ ಅಂತಂದರೆ ಎಲ್ಲವೂ ಕೂಡ ಪ್ರೈವೇಟಲ್ಲಿರೋದು, ಪಬ್ಲಿಕಲ್ಲಿರೋದಲ್ಲ. ಇಲ್ಲಿ ಹೇಳ್ತಾ ಇರೋದು ಎಲ್ಲವೂ ಕೂಡ ಪಬ್ಲಿಕಲ್ಲಿರೋದು ಅಂತ ಹೇಳ್ತಾ ಇದ್ದಾನೆ. ಸರಿನಾ. ಸೊ ಅದಾದ ನಂತರ ಸಮಾಜವಾದಿ ಅಂತ ಕೊಟ್ಟಿದ್ದಾನೆ, ಮತ್ತು ಸಾಮ್ರಾಜ್ಯಶಾಹಿ ಅಂತ ಕೊಟ್ಟಿದ್ದಾನೆ. ಸಾಮ್ರಾಜ್ಯಶಾಹಿ ಅಂದರೂ ಇವಾಗ ಇಲ್ಲವೇ ಇಲ್ಲ. ಸೊ ಇಲ್ಲಿ ಉಳಿದಿರೋದು ಯಾವುದು ಅಂದರೆ ಸಮಾಜವಾದಿ. ಇವಾಗ ಸಮಾಜವಾದಿ ಆರ್ಥಿಕತೆ ಅಂತ ನಾವು ಹೇಳ್ತೀವಿ. ಸರಿನಾ. ಒಂದು ನಾವು ಹೇಳೋದೇನು ಅಂತಂದರೆ ಟೋಟಲಿ 3 ರೀತಿಯ ಆರ್ಥಿಕತೆಗಳನ್ನು ನಾವು ಡಿಕ್ಲೇರ್ ಮಾಡ್ತೀವಿ. ಯಾವುದ್ಯಾವುದು? ಒಂದು ಬಂಡವಾಳಶಾಹಿ ಆರ್ಥಿಕತೆ ಅಂತ. ಸರಿನಾ. ಒಂದು ಕ್ಯಾಪಿಟಲ್ ಎಕನಾಮಿ ಅಂತ ಹೇಳ್ತೀವಿ, ಬಂಡವಾಳಶಾಹಿ ಆರ್ಥಿಕತೆ. ಹಾಗೆ ಇನ್ನೊಂದು ಸಮಾಜವಾದಿ ಆರ್ಥಿಕತೆ. ಹಾಗೆ ಇನ್ನೊಂದು ಬರುತ್ತೆ ಮಿಶ್ರ ಆರ್ಥಿಕತೆ ಅಂತ. ಸರಿನಾ. ಸೊ ಇಲ್ಲಿ ಬಂಡವಾಳಶಾಹಿ ಆರ್ಥಿಕತೆ ಏನು ಅಂತಂದರೆ ದೇಶದ ಪ್ರತಿಯೊಂದು ಇವಾಗ ಬಿಸ್ನೆಸ್ಗಳಿರಲಿ ಅವೆಲ್ಲವೂ ಕೂಡ ಯಾರ ಕೈಯಲ್ಲಿ ಇರ್ತದೆ ಅಂದರೆ ಪ್ರೈವೇಟ್ ಅವ್ರ ಕಡೆಯಲ್ಲಿ ಇರ್ತದೆ. ಲೈಕ್ ಇವಾಗ ಅಮೆರಿಕ ತಗೊಳ್ಳಿ, ಎಲ್ಲವೂ ಕೂಡ ಪ್ರೈವೇಟೈಸೇಷನ್ ಇದೆ ಅಲ್ಲಿ. ಸರಿನಾ. ಸಬಿ ಮೀನ್ಸ್ ಎಲ್ಲವೂ ಕೂಡ ಅಲ್ಲಿ ಪ್ರೈವೇಟೈಸೇಷನ್ ಇದೆ. ಅದಾದ ನಂತರ ನೀವು ಏನಾದರೂ ಸಮಾಜವಾದಿ ತಗೊಳ್ಳೋದಾದರೆ, ಸಮಾಜವಾದಿ ಅಂದರೆ ಚೀನಾದಲ್ಲಿ ತಗೊಳ್ಳಿ ನೀವು. ಸರಿನಾ. ಚೀನಾ ಆಗಿರಲಿ, ಇಲ್ಲ ಅಂತಂದರೆ ರಷ್ಯಾ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಸೊ ಅಲ್ಲಿ ಎಲ್ಲವೂ ಕೂಡ ಯಾರ ಅಂಡ್ರಲ್ಲಿ ಬರುತ್ತೆ? ಇವೆಲ್ಲವೂ ಕೂಡ ಫ್ಯಾಕ್ಟ್ರಿಗಳಾಗಿರಲಿ, ಪ್ರತಿಯೊಂದು ಇಂಡಸ್ಟ್ರಿಯಲೈಸೇಷನ್ ಆಗಿರಲಿ, ಎಲ್ಲವೂ ಕೂಡ ಬರೋದು ಯಾರ ಅಂಡ್ರಲ್ಲಿ ಅಂದರೆ ಗೌರ್ಮೆಂಟ್ ಅಂಡರ್ ಬರುತ್ತದೆ. ಸರಿನಾ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಸಮಾಜವಾದಿ ಅಂತ ಹೇಳ್ತೀವಿ. ನಮ್ಮ ಭಾರತದಲ್ಲಿ ಜಸ್ಟ್ ಇದ್ರೇನೋ ಬಂಡವಾಳಶಾಹಿ ಇದೆಯಾ ಅಥವಾ ಜಸ್ಟ್ ಏನು ಅಂತಂದರೆ ಸಮಾಜವಾದಿ ಇದೆಯಾ? ಎರಡೂ ಇಲ್ಲ. ನಮ್ಮಲ್ಲಿ ಹೇಗಿದೆ ಅಂದರೆ ಮಿಶ್ರ ಇದೆ. ಇವಾಗ ನಮ್ಮಲ್ಲಿ ಖಾಸಗಿ ಬಸ್ಗಳು ಕೂಡ ಇದ್ದಾವೆ. ಅದಾದ ನಂತರ ಪ್ರೈವೇಟ್ ಬಸ್ಗಳು, ಗೌರ್ಮೆಂಟ್ ಬಸ್ಗಳು ಕೂಡ ಕಂಡು ಬರ್ತವೆ. ಸೊ ಇಲ್ಲಿ ಏನಾಗುತ್ತೆ? ನಮ್ಮದು ಮಿಶ್ರ ಆರ್ಥಿಕತೆ ಆಗುತ್ತೆ. ಸರಿನಾ. ಮಿಶ್ರ ಆರ್ಥಿಕತೆ ಆಗುತ್ತೆ. ಇವಾಗ ನೀವು ನೋಡಿರಲಿ ಬೇರೆ ಬೇರೆ ಕಂಪ್ನಿಗಳು, ಇವಾಗ ಇನ್ಫೋಸಿಸ್ ಕಂಪ್ನಿ ಪ್ರೈವೇಟ್ ಕಂಪ್ನಿ ಇದೆ ಅಲ್ವಾ? ಓಕೆ, ಪ್ರೈವೇಟ್ ಕಂಪ್ನಿ ಇದೆ. ಹಾಗಂತ ನಾವು ಬಂಡವಾಳಶಾಹಿ ಅಂತ ಹೇಳ್ತೀವಿ ನಮ್ಮ ಭಾರತವನ್ನು, ಬಂಡವಾಳಶಾಹಿ ಆರ್ಥಿಕತೆ ಅಂತ ಹೇಳ್ತೀವ? ಇಲ್ಲ. ಹಾಗೆ HAL ನೋಡ್ಕೊಳ್ಳಿ ನೀವು, ಅದು ಆದಂದರೆ ಇಸ್ರೋ ನೋಡ್ಕೊಳ್ಳಿ, ಅದಾದರೆ DRDO ತಗೊಳ್ಳಿ. ಸರಿನಾ. ಇಲ್ಲ ಅಂದರೆ BHEL ತಗೊಳ್ಳಿ, ಇಲ್ಲಾಂದರೆ BL ತಗೊಳ್ಳಿ. ಅವೆಲ್ಲ ಕಂಪ್ನಿಗಳು ಯಾರು ಒಡೆತನದಲ್ಲಿದ್ದಾವೆ? ಗೌರ್ಮೆಂಟ್ ಒಡೆತನದಲ್ಲಿದ್ದಾವಲ್ವಾ? ಮೀನ್ಸ್ ಅದೂ ಇದೆ, ಇದೂ ಇದೆ. ಸೊ ಅದಕ್ಕೆ ನಮ್ಮ ಭಾರತ ಯಾವೊಂದು ಆರ್ಥಿಕತೆಯಲ್ಲಿ ಕಂಡು ಬರುತ್ತೆ ಅಂತ ನೋಡೋದಾದ್ರೆ ಈ ಒಂದು ಮಿಶ್ರ ಆರ್ಥಿಕತೆಯಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಮಿಶ್ರ ಆರ್ಥಿಕತೆಯನ್ನ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ನಮ್ಮ ಭಾರತ ದೇಶ ಅಳವಡಿಸಿಕೊಂಡಿತು ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ, 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 1956ರ ಸಮಯದಲ್ಲಿ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಮಿಶ್ರ ಆರ್ಥಿಕತೆಯನ್ನ ನಮ್ಮ ಭಾರತದ ಮೊಟ್ಟ ಮೊದಲ ಪ್ರಧಾನಿಯಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಅಳವಡಿಸ್ಕೊಳ್ತಾರೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ಈ ಪ್ರಶ್ನೆನ ಕೇಳಿದಾನೆ ಆಲ್ರೆಡಿ 1-2-3 ಸರಿ ಕೇಳಿದಾನೆ. ಸೊ ಅದಕ್ಕೆ ನೀವು ಹೇಳಬೇಕಾಗುತ್ತೆ. ಹಾಗಾದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವ ಒಂದು ಮಾದರಿಯಲ್ಲಿತ್ತು? ಯಾವುದು? ಮೊದಲನೇ ಪಂಚವಾರ್ಷಿಕ ಯೋಜನೆ, ಫಸ್ಟ್ ಪಂಚವಾರ್ಷಿಕ ಯೋಜನೆ ಯಾವುದು ಅಂದರೆ ಈ ಒಂದು ಸಮಾಜವಾದಿ ಆರ್ಥಿಕತೆಯ ಮೇಲಿತ್ತು ಅದು. ಸರಿನಾ. ಮೊದಲನೇದು ಸಮಾಜವಾದಿ, ಎರಡನೇದು, ಮೂರನೇದು, ಎರಡನೇದರಿಂದ 12ನೇದವರೆಗೂ ಎಲ್ಲವೂ ಕೂಡ ನಿಮಗೆ ಕಂಡುಬರೋದು ಯಾವುದು ಅಂದರೆ ಈ ಒಂದು ಮಿಶ್ರ ಆರ್ಥಿಕತೆಯಲ್ಲಿ ಕಂಡುಬರ್ತವೆ. ಸೊ ಈ ಪ್ರಶ್ನೆ ಕೇಳಿದಾನೆ, ಬಾರ್ ಕೇಳಿದಾನೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಯಾವ ಗುಂಪು ಮಿತಿಗಾಮಿಗಳನ್ನು ಅವರ ದೌರ್ಬಲ್ಯಕ್ಕಾಗಿ ಟೀಕಿಸಿತು ಅಂತ ಕೇಳಿದಾನೆ. ಸರಿನಾ. ಇವಾಗ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ಕಂಡುಬರ್ತಾರೆ. ಸೊ ಇಲ್ಲಿ ನೋಡಿ ನೀವು ಕನ್ನಡದಲ್ಲಿ ಮಿತಿಗಾಮಿಗಳು ಅಂತ ಆಗಿದೆ ಟ್ರಾನ್ಸ್ಲೇಟ್. ಸರಿನಾ. ನಾನು ಮಾಡಿದ ಟ್ರಾನ್ಸ್ಲೇಟ್ ಅಲ್ಲ ಇದು, SSC ಮಾಡಿರ್ತಕ್ಕಂಥ ಟ್ರಾನ್ಸ್ಲೇಟೇ ಇದು. ಸರಿನಾ. ಮಿತಿಗಾಮಿಗಳು ಅಂತ ಆಗಿದೆ. ಇವಾಗ ನೀವು ಏನಾದರೂ ಮಾಡ್ರೇಟ್ಸು ಅಂತ ನೀವು ಓದಿದ್ರೆ ಓಕೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಮಂದಗಾಮಿಗಳು ಓದಿದ್ರೆ ಏನಪ್ಪ ಇದು ಕ್ವಶನ್ ಈಸಿ ಇದೆ, ಓಕೆ, ಅರ್ಥ ಮಾಡ್ಕೊಳ್ಬೋದು. ಬಟ್ ಕೆಲವೊಂದು ಸರಿ ನಮಗೆ ಎಕ್ಸಾಮಲ್ಲಿ ಕುಂತಾಗ ಇದು ಗೊತ್ತಾಗಲ್ಲ. ಸೊ ಅದಕ್ಕೆ ನೀವು ಏನಂತ ತಿಳ್ಕೊಳ್ಳಿ ಅಂತಂದರೆ ಇಂಗ್ಲೀಷಲ್ಲಿ ಕೆಲವೊಂದು ಪದಗಳನ್ನ ತಿಳ್ಕೊಂಡು ಹೋಗಿ. ಸೊ ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸೈಡಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಒಂದು ಸ್ವಿಚ್ ಆಪ್ಷನ್ ಕೊಟ್ಟಿರ್ತಾನೆ. ಕನ್ನಡ ನಿಮ್ಮದು ಡಿಫಾಲ್ಟ್ ಆಪ್ಷನ್ ಇರುತ್ತೆ, ಅದ್ರ ಜೊತೆ ಇನ್ನೊಂದು ನಿಮಗೆ ಇಂಗ್ಲೀಷಲ್ಲಿ ಮತ್ತು ಹಿಂದಿಯಲ್ಲಿ ಕೂಡ ನೀವು ನೋಡ್ಕೊಳ್ಬೋದು. ಸರಿನಾ. ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸರಿನಾ. ಸೊ ಈ ಮಿತಿಗಾಮಿಗಳನ್ನು ಅವರ ದೌರ್ಬಲ್ಯಕ್ಕಾಗಿ ಯಾರು ಟೀಕೆ ಮಾಡಿದ್ರು? ಯಾರು ಟೀಕೆ ಮಾಡಿದ್ರು ಅಂದರೆ ಈ ತೀವ್ರಗಾಮಿಗಳು ಟೀಕೆ ಮಾಡ್ತಾರೆ. ಸರಿನಾ. ಈ ಮಂದಗಾಮಿಗಳನ್ನು ಟೀಕೆ ಮಾಡಿದವರು ಯಾರು ಅಂತಂದರೆ ತೀವ್ರಗಾಮಿಗಳಲ್ಲಿ ಯಾರ್ಯಾರು ಕಂಡುಬರ್ತಾರೆ? 4 ಜನ ಕಂಡುಬರ್ತಾರೆ. ಫೇಮಸ್ ಆಗಿ 4 ಜನ ಕಂಡುಬರ್ತಾರೆ. 4 ಜನ ಕಂಡುಬರ್ತಾರೆ ಅಂತ ಅಲ್ಲ. ಸರಿನಾ. ಹಿಸ್ಟ್ರಿಯಲ್ಲಿ ನಮಗೆ 4 ಜನ ತೋರಿಸಿದ್ದಾರೆ, ಬಟ್ 4 ಜನ ಅಂತ ಅಲ್ಲ, 4 ಜನ ಫೇಮಸ್ ಫೇಸ್ಗಳು. ಸರಿನಾ. ಯಾರ್ಯಾರು ಅಂತಂದರೆ ಲಾಲ್, ಬಾಲ್ ಮತ್ತು ಪಾಲ್ ಆ್ಯಂಡ್ ದೆನ್ ಇನ್ನೊಂದು ಅರವಿಂದ್ ಘೋಷನ್ ಅವರು. ಸರಿನಾ. ಇವ್ರು 4 ಜನ ಕಂಡುಬರ್ತಾರೆ ಯಾವುದರಲ್ಲಿ? ತೀವ್ರಗಾಮಿಗಳು ಅಂತ ನಾವು ಹೇಳ್ತೀವಿ. ಸರಿನಾ. ಗೊತ್ತಿರಲಿ ಕೇಳ್ಬೋದು ನಿಮಗೆ ಲಾಲ್, ಬಾಲ್, ಪಾಲ್. ಹಾಗೆ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಯಾವ ತೀವ್ರಗಾಮಿ ಈ 4 ಜನರು ಇದ್ದಾರಲ್ವ, ಈ 4 ಜನರಲ್ಲಿ ಯಾವ ಒಬ್ಬ ತೀವ್ರಗಾಮಿ ಮೊದಲು ತೀವ್ರಗಾಮಿ ಆಗಿದ್ದು, ಆಮೇಲೆ ನಂತರ ಸನ್ಯಾಸಿಯಾಗಿ ಬದಲಾವಣೆಯಾದರು ಅಂತ ನಿಮಗೆ ಕೇಳ್ತಾರೆ. ಸೊ ಆಗ ನೀವು ಏನಂತ ಹೇಳಬೇಕಾಗುತ್ತೆ ಅಂದರೆ ಅರವಿಂದೋ ಘೋಷ್ ಅಂತ ಹೇಳಬೇಕಾಗುತ್ತೆ. ಸರಿನಾ. ಯಾರು? ಅರವಿಂದೋ ಘೋಷ್ ಅವರು. ಇವರು ಎಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡ್ತಾರೆ ಅಂತ ನೋಡೋದಾದ್ರೆ ಈ ಒಂದು ಪಾಂಡಿಚೇರಿಯಲ್ಲಿ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಚೆನ್ನಾಗಿದೆ, ಹೋಗಿ ನೋಡ್ಕೊಂಡು ಬನ್ನಿ ನಿಮ್ಮ ಜಾಬ್ ಆದ ನಂತರ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತೀಯ ಶಾಸ್ತ್ರೀಯ ರಾಗಗಳನ್ನು ಸ್ವರಗಳ ಸಂಖ್ಯೆಯಿಂದ ಡ್ಯಾಶ್ ಮುಖ್ಯ ವರ್ಗಗಳು ಅಥವಾ ಜತಿಗಳಾಗಿ ವಿಂಗಡಿಸಬಹುದು ಅಂತ ಕೇಳಿದ್ದಾನೆ. ಸರಿನಾ. ಸೊ ಈ ಶಾಸ್ತ್ರೀಯ ರಾಗಗಳಿದಾವಲ್ವಾ, ಆ ಸ್ವರಗಳ ಸಂಖ್ಯೆಯಿಂದ ಎಷ್ಟು ಮುಖ್ಯ ವರ್ಗಗಳಾಗಿ ಮಾಡ್ತೀವಿ ನಾವು ಅಂತ. ಸೊ ನಾವು 7 ಸ್ವರಗಳು ಅಂತ ಓದಿರ್ತೀವಿ, ಇಲ್ಲಿ ಸ್ವರಗಳು ಎಷ್ಟಿದಾವೆ ಅಂತ ಕೇಳಿಲ್ಲ. ಸೊ 7 ಅಂತ ಹಾಕಕ್ಕೆ. ಸರಿನಾ. ಆ ಸ್ವರಗಳ ಸಂಖ್ಯೆಯಿಂದ ನಾವು ಎಷ್ಟು ವರ್ಗಗಳನ್ನು ಮಾಡ್ತೀವಿ ಅಂತ ನೋಡೋದಾದ್ರೆ 3 ವರ್ಗಗಳನ್ನು ನಾವು ಮಾಡ್ತೀವಿ. ಸರಿನಾ. ಎಷ್ಟು ವರ್ಗಗಳು? 3 ವರ್ಗಗಳು. 3. ಸರಿನಾ. ಇಲ್ಲ ಹಾಕೋ ಆಪ್ಷನ್ ಮ್ಯಾಕ್ಸಿಮಮ್ ಎಷ್ಟು ಇರುತ್ತೆ ಅಂದರೆ 7 ಹಾಕೋಕೆ ಅಂತ ಮನಸ್ಸು ಹೇಳ್ತಾ ಇರುತ್ತೆ. 7 ಇದಕ್ಕೆ ಆನ್ಸರ್ ಅಲ್ಲ. ಇಲ್ಲಿಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 3 ಅಂತ ಬರುತ್ತೆ. ಸರಿನಾ. ಆಪ್ಷನ್ 3 ಅಲ್ಲ, ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ 3. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ T1 ಸಮಯದಲ್ಲಿ ವಸ್ತುವಿನ ವೇಗವು V1 ಆಗಿರುತ್ತದೆ.
ಮತ್ತು T2 ಸಮಯದಲ್ಲಿ ಅದು V2 ಆಗಿರುತ್ತದೆ. ಆ ಸಮಯದ ಅಂತರದಲ್ಲಿ ವಸ್ತುವಿನ ಸರಾಸರಿ ವೇಗೋತ್ಕರ್ಷವು ಎಷ್ಟು ಆಗುತ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಇದು ಎಷ್ಟಾಗಿರುತ್ತೆ ಅಂದರೆ V2 - T1 ಬೈ T2 - T1 ಅಂತ ಹೇಳ್ತೀವಿ. ಸರಿನಾ? ಸೊ ಇದಕ್ಕೆ ಇದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಡಿ ಫಾರ್ಮುಲಾನೇ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಕೇಂದ್ರ ಬಜೆಟ್ 2024-25ರ ದೀರ್ಘಾವಧಿಯ ಬಂಡವಾಳ ಲಾಭಗಳ ತೆರಿಗೆಯನ್ನು 20% ಎಷ್ಟಕ್ಕೆ ಇಳಿಸಿತು ಅಂತ ಕೇಳಿದ್ದಾನೆ. ಸರಿನಾ? ಆದರೆ ಮೊದಲ ಲಭ್ಯವಿದ್ದ ಇಂಡಕ್ಷನ್ ಲಾಭವನ್ನು ತೆಗೆದುಹಾಕಿತು ಅಂತ. ಸೊ ಒಟ್ಟಿನಲ್ಲಿ 20 ಎಷ್ಟು ಇಳಿಸಿದ್ದಾರೆ ಯಾವುದನ್ನು? ದೀರ್ಘಾವಧಿ ಬಂಡವಾಳದ ಲಾಭಗಳ ತೆರಿಗೆಯನ್ನು ಎಷ್ಟು ಅಂತಂದರೆ 20ರಿಂದ 12%ಗೆ ಇಳಿಕೆ ಮಾಡಿದ್ದಾರೆ. ಸೊ ಈ ಕ್ವಶನ್ ನಿಮಗೆ ಇನ್ನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಡಿಸೆಂಬರ್ವರೆಗೂ ನಿಮಗೆ ಈ ಕ್ವಶನ್ ಇಂಪಾರ್ಟೆಂಟ್ ಇರುತ್ತೆ. ನೆನ್ಪಿಟ್ಕೊಳ್ಳಿ ಈ ಪ್ರಶ್ನೆನ ನೀವು. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024ರ ಮೇನಲ್ಲಿ ಭಾರತವು ಯಾವ ದೇಶದೊಂದಿಗೆ ಜಂಟಿ ಮಿಲಿಟರಿ ಸಮರಾಭ್ಯಾಸ ಶಕ್ತಿಯ 7ನೇ ಆವೃತ್ತಿಯಲ್ಲಿ ಭಾಗವಹಿಸಿತು ಅಂತ ಕೇಳಿದ್ದಾನೆ. ಆಪರೇಷನ್ ಶಕ್ತಿ ಅಥವಾ ಈ ಮಿಲಿಟರಿ ಸಮರಾಭ್ಯಾಸ ಶಕ್ತಿ ಅಂತಲೇ ಯಾವ ಒಂದು ದೇಶದ ಜೊತೆ ಕಂಡಕ್ಟ್ ಮಾಡ್ತೀವಿ? ನಮ್ಮ ಭಾರತ ಮತ್ತು ಫ್ರಾನ್ಸ್ ದೇಶದ ಜೊತೆ ಇದನ್ನು ಕಂಡಕ್ಟ್ ಮಾಡ್ತಾರೆ. ಸರಿನಾ? ಟೋಟಲಿ ಇದು ಎಷ್ಟನೇ ಆವೃತ್ತಿ ಆಗಿತ್ತು ಹೋದ ವರ್ಷ ಅಂತಂದರೆ 2024ರಲ್ಲಿ 7ನೇ ಆವೃತ್ತಿ ಆಗಿತ್ತು. ರೀಸೆಂಟಾಗಿ 8ನೇ ಆವೃತ್ತಿಯೂ ಕೂಡ ನಡೆದಿದೆ. ಸರಿನಾ? ರೀಸೆಂಟಾಗಿ 8ನೇ ಆವೃತ್ತಿಯೂ ಕೂಡ ನಡೆದಿದೆ. ಮೇ ಮತ್ತು ಈ ಜೂನ್ ತಿಂಗಳಲ್ಲಿ ಅನಿಸುತ್ತೆ ಅದು. ಸರಿನಾ? ಸೊ ಆ ಪ್ರಶ್ನೆ ಕೂಡ ನಿಮ್ಮ ಕರೆಂಟ್ ಅಫೇರ್ಸಲ್ಲಿ ಇರುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. ಬಟ್ ಇಲ್ಲಿ 8ನೇ ಆವೃತ್ತಿ ಅನ್ನೋದು ಕೂಡ ನೀವು ಮರಿಬೇಡಿ. 8ನೇ ಆವೃತ್ತಿ ನಿಮಗೆ ಕೇಳ್ತಾನೆ. ಯಾಕಂದರೆ ಕೆಲವೊಂದು ಹೇಗಿದೆ ಅಂತಂದರೆ ಅದರ ಆವೃತ್ತಿಯನ್ನು ಕೇಳ್ತಾನೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024 ಜೂನ್ರಲ್ಲಿ ಮೋಹನ್ ಚರಣ್ ಮಾಂಝಿ ಅವರನ್ನು ಒಡಿಶಾದ ಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು. ಅವರು ಯಾವ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ ಅಂತ ಕೇಳಿದ್ದಾರೆ. ಮೋಹನ್ ಚರಣ್ ಮಾಂಝಿ ಯಾವ ಒಂದು ಪಕ್ಷಕ್ಕೆ ಸೇರಿದವರಾಗಿದ್ದಾರೆ? ಯಾವುದು ಅಂತಂದರೆ ಈ ಭಾರತೀಯ ಜನತಾ ಪಕ್ಷ. ಸರಿನಾ? BJPಗೆ ಸಂಬಂಧ ಹೊಂದಿದವರು ಯಾರು ಅಂದರೆ ಮೋಹನ್ ಚರಣ್ ಮಾಂಝಿ ಅವರು. ಸರಿನಾ? ಸೊ ಇದು ನೀವು ಇನ್ನೊಂದೇನು ಅಂತಂದರೆ ಎಲೆಕ್ಷನ್ ಆಗುತ್ತೆ ಅಲ್ವಾ? ಎಲೆಕ್ಷನ್ ಆಗುತ್ತೆ, ಪ್ರತಿಯೊಂದು ರಾಜ್ಯದಲ್ಲೂ ಎಲೆಕ್ಷನ್ ಆಗುತ್ತೆ. ಟೋಟಲಿ 28 ರಾಜ್ಯಗಳು ಪ್ಲಸ್ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಲೆಕ್ಷನ್ ಆಗುತ್ತೆ. ಯಾವುದಕ್ಕೆ? ವಿಧಾನಸಭೆಗೆ ಎಲೆಕ್ಷನ್ ಆಗುತ್ತೆ. ಸೊ 28 + 3 ಮೀನ್ಸ್ 31 ರಾಜ್ಯದ ಈ CMಗಳು ಯಾರು? CMಗಳ ಹೆಸರು ನೆನ್ಪಿಟ್ಕೊಳ್ಳಿ. ಸರಿನಾ? 31 ರಾಜ್ಯದ CMಗಳನ್ನ ನೆನ್ಪಿಟ್ಕೊಳ್ಳಿ. 28 ರಾಜ್ಯ ಮೀನ್ಸ್ 28 ಟೋಟಲಿ 31 ವಿಧಾನಸಭೆಗಳದು. ಸರಿನಾ? CMಗಳ ಹೆಸರು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಏನು ಅಂತಂದರೆ 2024 ಮತ್ತು 25ರಲ್ಲಿ ಏನಾದರೂ ಆ ರಾಜ್ಯಕ್ಕೆ ಎಲೆಕ್ಷನ್ ಆಗಿದೆಯಾ, ಅಥವಾ 2025 ಏನಾದರೂ ಎಂಡ್ವರೆಗೂ, ಲೈಕ್ ಇವಾಗ ಬಿಹಾರದಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ಸರಿನಾ? ಇವಾಗ ಈ ಅಕ್ಟೋಬರಲ್ಲಿ. ಸೊ ಅಲ್ಲಿ ಎಲೆಕ್ಷನ್ ಆಗೋದಿದೆ ಅಲ್ವಾ? ಸೊ ಆ ಒಂದು ರೀತಿಯ ರಾಜ್ಯಗಳ ಆ CM ಯಾವ ಒಂದು ಮತಕ್ಷೇತ್ರಕ್ಕೆ ಸಂಬಂಧ ಹೊಂದಿದವರು ಅಂತ ನೋಡ್ಕೊಳ್ಳಿ. ಸರ್ ಅದು ಇಂಪಾರ್ಟೆಂಟ್ ಆಗಿದೆಯಾ? ಹೌದು, ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಯಾವ ಒಂದು ಪ್ಲೇಸಿಂದ ಅವರು ಎಲೆಕ್ಷನ್ ನಿಲ್ತಾರೆ? ನಾರ್ಮಲ್ ಆಗಿ ವರುಣಾ ಕ್ಷೇತ್ರದಿಂದ ಅವರು ಎಲೆಕ್ಷನ್ ನಿಲ್ತಾರೆ. ಅದಕ್ಕಿಂತ ಮೊದಲು ಹೋದ ಎಲೆಕ್ಷನಲ್ಲಿ ಅವರು ಯಾವ ಒಂದು ಕ್ಷೇತ್ರದಿಂದ ನಿಂತಿದ್ರು? ಬಾದಾಮಿಯಿಂದ ಕೂಡ ನಿಂತಿದ್ರು ಅವರು. ಸರಿನಾ? ಸೊ ಇದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಆ CM ಎಲ್ಲಿಂದ ನಿಂತಿದ್ರು? ನಿಮಗೆ ಇನ್ನೊಂದು ಗೊತ್ತಾ? ಡೆಪ್ತಾಗಿ ಹೋದರೆ ಆ CM ಆಗಿರ್ತಕ್ಕಂತಹ ವ್ಯಕ್ತಿ, CM ಕ್ಯಾಂಡಿಡೇಟ್ ಯಾರನ್ನ ಸೋಲಿಸಿದ್ರು ಅಂತ ಕೂಡ ಕೇಳ್ತಾನೆ. ನಿಮಗೆ ಎಷ್ಟು ಮತಗಳಿಂದ ಸೋಲಿಸಿದ್ರು ಅಂತ ಕೇಳಿಲ್ಲ, ಬಟ್ ಯಾರನ್ನ ಸೋಲಿಸಿದ್ರು ಅಂತ ಕೇಳ್ತಾನೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಆ CM ಯಾವ ಪಕ್ಷದವರು ಅಂತ ಇವಾಗ ನಿಮ್ಗೆ ಗೊತ್ತಿರ್ಬೋದು. ನಾರ್ಮಲ್ ಆಗಿ ಯಾವುದು ನಮ್ಮ ಸೌತ್ ಇಂಡಿಯಾದಂತೂ ನಿಮಗೆ ಎಲ್ಲ ಪಕ್ಷಗಳು ಗೊತ್ತೇ ಇದ್ದೇ ಇರ್ತವೆ. ಸರಿನಾ? ಸೊ ಇವಾಗ ನೀವು ತಮಿಳುನಾಡು ತೊಗೊಳ್ಳಿ, ಮತ್ತು ಈ ನಮ್ಮ ಕೇರಳ ತೊಗೊಳ್ಳಿ, ನಮ್ಮ ಕರ್ನಾಟಕ ತೊಗೊಳ್ಳಿ, ಅದು ಇಲ್ಲ ಅಂತಂದರೆ ನೀವು ಇದನ್ನು ತೊಗೊಳ್ಳಿ, ಆಂಧ್ರ ಪ್ರದೇಶ ತೊಗೊಳ್ಳಿ, ಇಲ್ಲಾಂದರೆ ತೆಲಂಗಾಣ ತೊಗೊಳ್ಳಿ, ಇಲ್ಲ ಅಂತಂದರೆ ನಮ್ಮ ಮಹಾರಾಷ್ಟ್ರ ತೊಗೊಳ್ಳಿ. ಇವೆಲ್ಲವೂ ಕೂಡ ನಿಮ್ಗೆ ನಾರ್ಮಲಾಗಿ ಗೊತ್ತಿರುತ್ತೆ. ಬಟ್ ನಮ್ಮ ಸೌತ್ ಇಂಡಿಯಾದ ನಿಮ್ಗೆ ಏನು ನೋಡ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದರೆ ನಿಮಗೆ ಬೈ ಡಿಫಾಲ್ಟಾಗಿ ನಿಮಗೆ ಎಲ್ಲೋ ಒಂದು ಮೂವಿನಲ್ಲಿ ತಲೆಯಲ್ಲಿ ಹೋಗಿರುತ್ತೆ. ಬಟ್ ಈ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಯಾವುದೇ ಎಲೆಕ್ಷನ್ ಆಗಿದ್ರೂ ಕೂಡ, ಅದಾಂತರ ನಾರ್ತ್ ಸ್ಟೇಟ್ಸ್ಗಳಲ್ಲಿ ಯಾವುದೇ ಎಲೆಕ್ಷನ್ ಆಗಿದ್ರೂ ಕೂಡ ಅದನ್ನು ಸ್ವಲ್ಪ ಡೀಪಾಗಿ ನೋಡ್ಕೊಳ್ಳಿ. ಸರಿನಾ? ಅದು ನಿಮಗೆ ಕೇಳೋ ಪ್ರಶ್ನೆ ಸಾಕಷ್ಟು ಚಾನ್ಸಸ್ ಇರುತ್ತೆ. ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಚಿಲ್ಕಾ ಸರೋವರವು ಇಲ್ಲಿದೆ ಅಂತ ಕೇಳಿದ್ದಾನೆ. ಎಲ್ಲಿದೆ ಚಿಲ್ಕಾ ಸರೋವರ ಕಂಡುಬರೋದು ಎಲ್ಲಿ ಅಂತಂದರೆ ಈ ಒಂದು ಒಡಿಶಾದಲ್ಲಿ ಕಂಡುಬರುತ್ತೆ. ಹಾಗಾದರೆ ಒಡಿಶಾದಲ್ಲಿ ಯಾವುದಾದ್ರೂ ಸಮೀಪ ಇದೆಯಾ? ಇಲ್ಲಿ ಕನ್ಯಾಕುಮಾರಿ ತಮಿಳುನಾಡಲ್ಲಿದೆ. ಸುಂದರ್ಬನ್ ಮುಖಜ ಭೂಮಿ ವೆಸ್ಟ್ ಬೆಂಗಾಲಲ್ಲಿದೆ. ನರ್ಮದಾ ನದಿ ಕಣಿವೆ ಎಲ್ಲಿ ಕಂಡುಬರುತ್ತೆ? ಇದು ಗುಜರಾತಲ್ಲಿ ಕಂಡುಬರುತ್ತೆ. ಸೊ ಒಡಿಶಾ ಯಾವುದೂ ಆಗಲ್ಲ. ಮಹಾನದಿಯಲ್ಲಿದೆ. ಮಹಾನದಿ ಒಂದು ಛತ್ತೀಸ್ಗಢ ರಾಜ್ಯದಲ್ಲಿ ಹುಟ್ಟುತ್ತದೆ. ಈ ಒಡಿಶಾ ರಾಜ್ಯದಲ್ಲಿ ಹರಿದು ಅಲ್ಲಿ ಏನು ಮಾಡ್ತದೆ? ಒಂದು ನದಿ ಮುಖಜ ಭೂಮಿಯನ್ನು ಸೃಷ್ಟಿ ಮಾಡ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮಹಾನದಿ ಅಂತ ಆಗುತ್ತೆ ಇದಕ್ಕೆ. ಸರಿನಾ? ಸೊ ಇಲ್ಲಿ ಮಹಾನದಿ ಮುಖಜ ಭೂಮಿ ಅಂತ ಇಲ್ಲಿ ನಾರ್ಮಲೇ ಕೊಡಲ್ಲ ನಿಮಗೆ, ರಾಜ್ಯನೇ ಕೊಡ್ತಾನೆ. ಸರಿನಾ? ರಾಜ್ಯ ಕೊಡ್ತಾನೆ, ಇನ್ನೊಂದು ನದಿ ಅಂತ ಕೊಡ್ತಾನೆ. ಸೊ ಅವಾಗ ನೀವು ಹೇಳಬೇಕಾಗತ್ತೆ ಮಹಾನದಿ ಅಂತ. ಸರಿನಾ? ಸೊ ಸಿಂಪಲ್ ಆಗಿ ಗೊತ್ತಿರಲಿ ನಿಮಗೆ ಅದು. ಹಾಗೆ ನಮ್ಮ ಭಾರತದ ಅತ್ಯಂತ ದೊಡ್ಡ ಲಗೂನ್ ಸರೋವರ ಯಾವುದಾದ್ರೂ ನಿಮಗೆ ಕೇಳಿದ್ರೆ ಇದೇ ಚಿಲ್ಕಾ ಸರೋವರ. ನಮ್ಮ ಭಾರತದ ಅತಿ ದೊಡ್ಡ ಉಪ್ಪಿನ ಸರೋವರ ಯಾವುದಾದ್ರೂ ಕೇಳಿದ್ರೆ ನಿಮಗೆ ಇದೇ ಒಂದು ಚಿಲ್ಕಾ ಸರೋವರ. ನಮ್ಮ ಭಾರತದ ಅತಿ ದೊಡ್ಡ ಸರೋವರ ಅಂತ ಕೇಳಿದ್ರು ಕೂಡ ನಿಮಗೆ ಇದೇ ಚಿಲ್ಕಾ ಸರೋವರ. ಸರಿನಾ? ನಮ್ಮ ಭಾರತದ ಏನಾದರೂ ಸಿಹಿ ನೀರಿನ ಸರೋವರ ಅಂತ ನಿಮಗೆ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಉಲಾರ್ ಸರೋವರ ಅಂತ ಹೇಳಬೇಕಾಗುತ್ತೆ. ಯಾವುದು? ಊಲಾರ್ ಸರೋವರ. ಊಲಾರ್ ಸರೋವರ ಎಲ್ಲಿ ಕಂಡುಬರುತ್ತೆ? ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಸರಿನಾ? ಇದು ಕೂಡ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಅದಾಂದ್ರೆ ಎರಡನೇ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಕೇಳಿದಾಗ ಯಾವುದು ಅಂತ ಹೇಳ್ತೀರಾ? ದಾಲ್ ಸರೋವರ. ಯಾವುದು? ದಾಲ್. ಯಾವ ದಾಲು?
ಕಡ್ಲಿಬೇಳೆ, ಆ ಬೇಳೆ, ಬೇಳೆ ಅಲ್ಲ, ಬೇಳೆ ಅಂದರೆ ದಾಲು, ಆ ದಾಲೆ ಬೇರೆ, ಈ ದಾಲೆ ಬೇರೆ, ಸರಿನಾ? ಸೊ ಇದನ್ನು ನಾವು ಶ್ರೀನಗರದ ಒಡವೆ ಅಂತ ಕರಿತೀವಿ, ಯಾವುದನ್ನು, ದಾಲ್ ಸರೋವರವನ್ನು. ಹಾಗೆ ಯಾವೊಂದು ಸರೋವರ ಈ ಚಳಿಗಾಲದಲ್ಲಿ ಹೆಪ್ಪುಗಟ್ಟುತ್ತದೆ ಅಂತ ಕೇಳ್ತಾನೆ. ಸೊ ಆಗ ನೀವು ಹೇಳಬೇಕಾಗುತ್ತೆ ಹಾಗೆ, ನೀವು ಇದೇ ಒಂದು ದಾಲ್ ಸರೋವರ, ದಾಲ್ ಏನು ಮಾಡುತ್ತೆ, ಹೆಪ್ಪುಗಟ್ಟುತ್ತದೆ, ಸರಿನಾ? ಜಾಸ್ತಿ ನೀರಲ್ಲಿ ಹಾಕಿ ಇಡಬೇಡಿ, ಬೆಳಗಡೆ ತಿನ್ಬಿಡಿ ಬೇಗ ಅಂತ, ಸರಿನಾ? ಗೊತ್ತಿರಿ, ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಾರ್ಷಿಕವಾಗಿ ಮಾರ್ಲೇಶ್ವರ ಯಾತ್ರೆಯನ್ನು ನಡೆಸಲಾಗುತ್ತದೆ ಅಂತ ಕೇಳಿದ್ದಾನೆ. ಮಾರ್ಲೇಶ್ವರ ಯಾತ್ರೆ ಯಾವೊಂದು ರಾಜ್ಯದಲ್ಲಿ ನಡೆಸುತ್ತದೆ ಅಂತ ನೋಡೋದಾದ್ರೆ, ಈ ಮಹಾರಾಷ್ಟ್ರ ರಾಜ್ಯದಲ್ಲಿ ಮಾರ್ಲೇಶ್ವರ ಯಾತ್ರೆ ನಡೆಸ್ತದೆ. ಎಂ ಫಾರ್ ಮಾರ್ಲೇಶ್ವರ, ಎಂ ಫಾರ್ ಮಹಾರಾಷ್ಟ್ರ, ಎಂ. ಮತ್ತೆ ಯಾವುದಾದ್ರು ಎಮ್ಮಲ್ಲಿ ಇದಾವ ರಾಜ್ಯಗಳು? ಇದಾವಲ್ಲ, ಮಣಿಪುರ, ಮೇಘಾಲಯ, ಮಿಜೋರಾಂ ಇದಾವೆ. ಬಟ್ ಅಲ್ಲೇನು ಹೋಗಬೇಡಿ, ನಾರ್ತ್ ಈಸ್ಟಲ್ಲಿ. ಇಲ್ಲಿ ಮಾರ್ಲೇಶ್ವರ. ಈ ಇನ್ನೊಂದು ಗೊತ್ತಾ ನಿಮಗೆ, ಈ ಹೆಸರಲ್ಲೇ ನೀವು ಇದನ್ನು ಕಂಡು ಹಿಡಿಬಹುದು, ಮಾರ್ಲೇಶ್ವರ, ಸರಿನಾ? ಸೊ ಆ ಹೆಸರು, ಆ ದೇವ್ರ ಹೆಸರು ಏನಿದಾವಲ್ವಾ, ಆ ದೇವ್ರ ಹೆಸರು ಮೇಲೆ ನೀವು ಕಂಡು ಹಿಡ್ಬೋದು, ಅದು ಸೌತ್ ದೇವರುಗಳಿದಾರಾ ಅಥವಾ ನಾರ್ತ್ ದೇವರುಗಳಿದಾರಾ ಅಂತ, ಸರಿನಾ? ಸೊ ದೇವರುಗಳಲ್ಲಿ ಭೇದ ಭಾವ ಇಲ್ಲ. ಬಟ್ ಏನು ಅಂತಂದರೆ, ನಾವು ಇಟ್ಟಿರ್ತಕ್ಕಂಥ ನಮ್ಮ ಲೋಕಲ್ ಭಾಷೆಯಲ್ಲೇ ನಾವು ದೇವರುಗಳನ್ನು ಹೆಸರು ಇಟ್ಟಿದ್ದೀವಿ, ಸರಿನಾ? ಸೊ ವೆಂಕಟೇಶ್ವರ, ಗೋವಿಂದ ಅನ್ನೋದು ದಕ್ಷಿಣ ಭಾರತದಲ್ಲೇ ಕಂಡು ಬರ್ತದೆ ನಿಮಗೆ. ಸ್ಪೆಷಲಿ ಎಲ್ಲಿ ಅಂತಂದರೆ, ಈ ಒಂದು ಆಂಧ್ರ ಪ್ರದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲೇ ನಿಮಗೆ ಗೋವಿಂದ ಅನ್ನೋ ಹೆಸರು ಕಂಡು ಬರ್ತದೆ. ಸೊ ನೀವು ಏನಾದರೂ ಇಲ್ಲೇ ಮಹಾರಾಷ್ಟ್ರಕ್ಕೆ ಹೋಗಿ ನಿಮಗೆ ಗೋವಿಂದ ಅನ್ನೋ ಹೆಸರು ಸಿಗೋದೇ ಇಲ್ಲ ಅಲ್ಲಿ, ಅಲ್ವಾ? ಸೊ ಅದಕ್ಕೆ ರೀಸನ್ಗಳು, ಜಿಯೋಗ್ರಫಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹಾಕೋ ಬಟ್ಟೆ, ನಾವು ಮಾತಾಡ್ತಕ್ಕಂಥ ಭಾಷೆ, ಹಾಗೆ ನಮ್ಮಲ್ಲಿ ಕರಿತಕ್ಕಂತಹ ಕೆಲವೊಂದು ವರ್ಡ್ಗಳು, ಸರಿನಾ? ಸೊ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಈ ರೀತಿ ಲಿಂಕ್ ಮಾಡ್ಕೊಂಡು ಓದ್ಕೊಳ್ಳಿ ನೀವು. ಸೊ ಇಲ್ಲಿ ಮಾರ್ಲೇಶ್ವರ ಯಾತ್ರೆ ಯಾವೊಂದು ರಾಜ್ಯದಲ್ಲಿ ನಡೆಸಲಾಗ್ತದೆ ಅಂದರೆ, ಮಹಾರಾಷ್ಟ್ರ ರಾಜ್ಯದಲ್ಲಿ ನಡೆಸಲಾಗ್ತದೆ. ಸೊ ಇದು ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ನಡೆಸಲಾಗ್ತದೆ. ಮೀನ್ಸ್ ಜನವರಿ ತಿಂಗಳಲ್ಲಿ ಈ ಒಂದು ಹಬ್ಬವನ್ನು ನಡೆಸಲಾಗ್ತದೆ. ಯಾವುದು? ಮಾರ್ಲೇಶ್ವರ ಯಾತ್ರೆ, ಮಾರ್ಲೇಶ್ವರ ಹಬ್ಬ ಅಂತ ನಾವು ಕರಿತೀವಿ, ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವ ತಿದ್ದುಪಡಿಯ ಕಾಯ್ದೆಯ ಮೂಲಕ ಅನುಚ್ಛೇದ 21A ಭಾರತೀಯ ಸಂವಿಧಾನದಲ್ಲಿ ಸೇರಿಸಲಾಯಿತು ಅಂತ ಕೇಳಿದ್ದಾನೆ. ಸೊ ಇದನ್ನು ನಾನು ಸಾಕಷ್ಟು ಸರಿ ಹೇಳಿದ್ದೀನಿ, 86ನೇ ತಿದ್ದುಪಡಿ ಅಂತ. ಯಾವುದು 86ನೇ ತಿದ್ದುಪಡಿ? ಈ 86ನೇ ತಿದ್ದುಪಡಿ ಇದಕ್ಕೆ ಇಷ್ಟೇ ಅಲ್ಲ ಸರ್, ಟೋಟಲಿ 3 ತಿದ್ದುಪಡಿ ಮಾಡ್ತದೆ ಇದು. ಯಾವುದು 86ನೇ ತಿದ್ದುಪಡಿ? ಟೋಟಲಿ 3 ವಿಧಿಗಳ ಹತ್ರ ಹೋಗಿ ಮಾತಾಡಿಸಿ ಬರ್ತದೆ. ಯಾವುದ್ಯಾವ್ದು 3 ವಿಧಿಗಳ ಹತ್ರ ಮಾತಾಡಿಸಿ ಬರ್ತದೆ? ಸೊ ಒಂದು 21A ವಿಧಿನ ಸೇರ್ಪಡೆ ಮಾಡ್ತದೆ. ಸೊ ಇದಕ್ಕೆ ಮಾತಾಡಿಸ್ತು. ಸೊ ಸೆಕೆಂಡ್ ಏನು ಅಂತಂದರೆ, ಈ 51A ವಿಧಿಗೆ ಅಲ್ಲಿ ಮಾತಾಡಿಸ್ತದೆ. ಅಲ್ಲಿ ಮಾತಾಡಿಸಿ 11ನೇ ಮೂಲಭೂತ ಕರ್ತವ್ಯವನ್ನು ಸೇರ್ಪಡೆ ಮಾಡ್ತದೆ, ಸರಿನಾ? ಆ್ಯಂಡ್ ದೆನ್ ಇದೇ 86ನೇ ತಿದ್ದುಪಡಿ ಈ 45ನೇ ಒಂದು ವಿಧಿಗೆ ಅಲ್ಲಿ ಹೋಗಿ ಮಾತಾಡಿಸಿ ಬರುತ್ತೆ, ಸರಿನಾ? ನಾನು ನಿಮ್ಮ ಲೋಕಲ್ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ಮೀನ್ಸ್ ನಮ್ಮ ಒಂದು ಭಾಷೆಯಲ್ಲಿ ನಮ್ಗೆ ಅರ್ಥ ಆಗುತ್ತೆ ಅಂತ. ಮಾತಾಡಿಸ್ತದೆ ಅಂದರೆ ಹೋಗಿ ಮಾತಾಡಿಸಿ ಬಂದಿಲ್ಲ, ಅದು ಮೀನ್ಸ್ ಅಲ್ಲೆಲ್ಲವೂ ಕೂಡ ಹೋಗಿ ಟಚ್ ಆಗಿದೆ, ಅಲ್ಲೆಲ್ಲವೂ ಕೂಡ ತಿದ್ದುಪಡಿ ಮಾಡಿದೆ ಅಂತ ಅಷ್ಟೇ, ಸರಿನಾ? ಈ 45ನೇ ವಿಧಿಗೂ ಕೂಡ ತಿದ್ದುಪಡಿ ಮಾಡ್ತದೆ. ಯಾವುದು? 86ನೇ ತಿದ್ದುಪಡಿ. ಯಾವಾಗ ನಡೀತಿದೆ 86ನೇ ತಿದ್ದುಪಡಿ? 2002ರಲ್ಲಿ ಇದು ತಿದ್ದುಪಡಿ ಆಗುತ್ತೆ. ಯಾವುದು 86ನೇ ತಿದ್ದುಪಡಿ? ಏನು ಹೇಳುತ್ತೆ ಅಂತಂದರೆ, ಇದು 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು ಮೂಲಭೂತ ಹಕ್ಕು ಅಂತ ಹೇಳುತ್ತೆ. ಯಾವೊಂದು ವಿಧಿಯಲ್ಲಿ? ಈ ಒಂದು 21A ವಿಧಿಯಲ್ಲಿ. ಹಾಗೆ 51A 11ನೇ ಒಂದು ಮೂಲಭೂತ ಕರ್ತವ್ಯದಲ್ಲಿ ಏನು ಹೇಳುತ್ತೆ ಅಂದರೆ, 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋದು ಅವರ ಪೋಷಕರ ಕರ್ತವ್ಯವಾಗಿದೆ, ಆದ್ಯ ಕರ್ತವ್ಯವಾಗಿದೆ ಅಂತ ಹೇಳ್ತಾನೆ, ಸರಿನಾ? ವರ್ಡ್ ನೆನಪಿಟ್ಕೊಳ್ಳಿ, ಆದ್ಯ ಕರ್ತವ್ಯವಾಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ 45ನೇ ವಿಧಿಯಲ್ಲಿ ಏನು ಹೇಳ್ತದೆ? 45ನೇ ವಿಧಿಯಲ್ಲಿ ಏನು ಹೇಳ್ತದೆ ಅಂದರೆ, 45ನೇ ವಿಧಿಯಲ್ಲಿ ಮೊದಲಿತ್ತು ಒಂದು ಏನಿತ್ತು? 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಅಂತ 45ನೇ ವಿಧಿಯಲ್ಲಿತ್ತು. ಮೀನ್ಸ್ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರ್ತಕ್ಕಂಥ 45ನೇ ವಿಧಿಯಲ್ಲಿತ್ತು. ಸೊ ಇವಾಗ 21A ವಿಧಿಯಲ್ಲಿ ನಾನು ಸೇರಿಸಲ್ಪಟ್ಟಾಗ ಇಲ್ಲೇದಕ್ಕೆ ಬೇಕು? ಡಬಲ್ ಕಾಪಿ ಆಗಲ್ವಾ? ಅದು ಓದೋರಿಗೆ ಬೇಸರ ಆಗಲ್ವಾ? ಸೊ ಅದಕ್ಕೆ ಏನು ಮಾಡ್ತಾರೆ, ಇಲ್ಲಿಂದ ತೆಗೆದು ಹಾಕ್ಬಿಡೋಣ. ಸೊ ಇಲ್ಲಿ ನಾವೇನು ಮಾಡೋಣ ಅಂದರೆ, 6 ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳಿಗೆ ಪ್ರೀ ನರ್ಸರಿ ಕೊಡ್ಸೋಣ ಅಂತ ಹೇಳ್ತಾರೆ, ಸರಿನಾ? ಸೊ ಪ್ರೀ ನರ್ಸರಿ ಇವಾಗ ನಿಮ್ಮ ಹಳ್ಳಿಯಲ್ಲೆಲ್ಲವೂ ಕೂಡ ಇರುತ್ತೆ ಅಲ್ವಾ, ಬಾಲವಾಡಿ, ಅಂಗನವಾಡಿ ಅಂತ. ಸೊ ಅದನ್ನೇ ನಾವು ಪ್ರೀ ನರ್ಸರಿ ಅಂತ ಹೇಳ್ತೀವಿ, ಇನ್ನು ನಮ್ಮ ಒಂದು ಸ್ವಲ್ಪ ಕ್ಲಾಸಿಕಲ್ ಇಂಗ್ಲೀಷ್ ನಾಲೆಡ್ಜಲ್ಲಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇಲ್ಲಿ ಉಳಿದಿರ್ತಕ್ಕಂಥ ತಿದ್ದುಪಡಿ ಕೂಡ ಇಂಪಾರ್ಟೆಂಟ್ ಇದಾವೆ, ನೆನ್ಪಿಟ್ಕೊಳ್ಳಿ. ಇದು 86ನೇ ತಿದ್ದುಪಡಿ 2002ರಲ್ಲಿ. ಈ ಇಯರ್ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ, ಸರಿನಾ? ಆ್ಯಂಡ್ ದೆನ್ 73ನೇ ತಿದ್ದುಪಡಿ ಯಾವಾಗ? 1992ರಲ್ಲಿ. ಇದೇನು ಹೇಳುತ್ತೆ ಅಂದರೆ, ಪಂಚಾಯಿತಿಯನ್ನು ಸೇರ್ಪಡೆ ಮಾಡುತ್ತೆ, 9ನೇ ಭಾಗವನ್ನು ಸೇರ್ಪಡೆ ಮಾಡುತ್ತೆ, ಹಾಗೆ 11ನೇ ಒಂದು ಅನುಸೂಚಿಯನ್ನು ಸೇರ್ಪಡೆ ಮಾಡುತ್ತೆ. ಯಾವುದು? ಇದೇ ಒಂದು 73ನೇ ತಿದ್ದುಪಡಿ. ಏನು ಸರ್ 9ನೇ ಭಾಗ ಯಾವುದು? ಏನು ಹೇಳುತ್ತೆ? ಪಂಚಾಯಿತಿ ಬಗ್ಗೆ ಹೇಳುತ್ತೆ ಸರ್. 11ನೇ ಅನುಸೂಚಿ ಏನು ಹೇಳುತ್ತೆ ಸರ್? ಅಗೇನ್ ಪಂಚಾಯಿತಿ ಬಗ್ಗೆ ಹೇಳುತ್ತೆ. ಯಾಕೆ? ಅನುಸೂಚಿಯಲ್ಲಿ ಮತ್ತೆ ಭಾಗಗಳಲ್ಲಿ ಹೇಳಬಾರ್ದು ಅಂತ ರೂಲ್ಸ್ ಇದೆಯಾ? ಇಲ್ಲ ತಾನೇ? ಸೊ ಹೇಳುತ್ತೆ, ಸರಿನಾ? ಆ್ಯಂಡ್ ದೆನ್ 44ನೇ ತಿದ್ದುಪಡಿ ಯಾವಾಗಾಯಿತು ಅಂತ ನೋಡಿದ್ರೆ, 1978ರಲ್ಲಿ ಈ ಒಂದು 44ನೇ ತಿದ್ದುಪಡಿ ಆಗುತ್ತೆ. ಯಾವಾಗ? 1978ರಲ್ಲಿ ಯಾರು? ಜನತಾ ಸರ್ಕಾರ, ಈ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಬರುತ್ತೆ. ಸೊ ಅಲ್ಲಿ ಈ ಆಸ್ತಿಯ ಹಕ್ಕನ್ನು ಕಾನೂನಾತ್ಮಕ ಹಕ್ಕನ್ನಾಗಿ ಬದಲಾವಣೆ ಮಾಡ್ತಾರೆ. ಸೊ ಅದು ಯಾವ ತಿದ್ದುಪಡಿ ಅಂದರೆ 44ನೇ ತಿದ್ದುಪಡಿ. ಹಾಗೆ ಲೋಕಸಭೆಯ ಅವಧಿಯನ್ನು 6 ವರ್ಷದಿಂದ 5 ವರ್ಷಕ್ಕೆ ಇಳಿಸಲಾಗಿರ್ತಕ್ಕಂಥ ಒಂದು ತಿದ್ದುಪಡಿ ಯಾವುದು ಅಂದರೆ, ಇದೇ ಒಂದು 44ನೇ ತಿದ್ದುಪಡಿ, ಸರಿನಾ? ಎರಡು ಕೂಡ ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ 42ನೇ ತಿದ್ದುಪಡಿ. ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ಸರಿ ಹೇಳಿದ್ದೀನಿ, ಸಾಕಷ್ಟು ನಿಮಗೆ ನೆಸೆಸರಿನೇ ಇಲ್ಲ ಅಂತ ನಾನು ಹೇಳ್ತೀನಿ ಇದನ್ನು.
ನೆಸಸರಿ ಇಲ್ಲ ಅಂತಂದರೆ ಎಕ್ಸಾಮಲ್ಲಿ ನೆಸಸರಿ ಇದೆ, ಇವಾಗ ಎಕ್ಸ್ಪ್ಲೇನ್ ಮಾಡೋದು ನೆಸಸರಿ ಇಲ್ಲ ಅಂತ ಹೇಳ್ತೀನಿ, ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು ನವೆಂಬರ್ 1857 ರಾಣಿಯ ಘೋಷಣೆಯ ನಿಬಂಧನೆಯಲ್ಲ ಅಂತ ಕೇಳಿದ್ದಾನೆ. ನಿಬಂಧನೆ ಯಾವ್ದಾವ್ದಿದ್ದಾವೆ ಅದು ನಮ್ಗೆ ಗೊತ್ತಿರ್ಬೇಕು ಸಾಕು. ಏನೇನು, ಭಾರತದಲ್ಲಿ ಮತ್ತಷ್ಟು ಭೂಪ್ರದೇಶಗಳ ವಿಸ್ತರಣೆ ಮಾಡುವುದಿಲ್ಲ ಅಂತ ರಾಣಿ ಹೇಳ್ತಾಳೆ, ವಿಕ್ಟೋರಿಯಾ ರಾಣಿ. ಓಕೆ, ರೈಟ್ ಇದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆಯನ್ನು ರದ್ದು ಮಾಡುವುದು, ಹೌದು ರದ್ದು ಮಾಡ್ತಾರೆ. ಆ್ಯಂಡ್ ದೆನ್ ಭಾರತೀಯ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು, ಹೌದು ಮಾಡುವುದಿಲ್ಲ. ಸರಿನಾ, ಇದು ಕೂಡ ಇದು ಹೇಳ್ತಾಳೆ ರಾಣಿ. ಸರಿನಾ, ಗೊತ್ತಿರಲಿ ಕೇಳ್ಬೋದು. ಈ ಮೂರೂ ಕೂಡ ರಾಣಿನೇ ಹೇಳ್ತಾಳೆ. ರಾಣಿಯ ಒಂದು ಆಜ್ಞಾ ಒಂದು ಪತ್ರದಲ್ಲೇ ಇದೆಲ್ಲವೂ ಕೂಡ ಬರೆದಿರುತ್ತದೆ. ಸರಿನಾ, ಬಟ್ ಇಲ್ಲಿ ಏನು ಹೇಳಿಲ್ಲ ಅಂತಂದರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರ ಸಮುದಾಯವನ್ನು ಪರಿಚಯಿಸಲಾಯಿತು ಅಂತ ಕೊಟ್ಟಿದ್ದಾನೆ. ಸೊ ಇದು 1858 ಸಮಯದಲ್ಲೆಲ್ಲ ಸರ್. ಇದು ಬಂದಿರೋದು ಯಾವಾಗ ಅಂದರೆ 1909 ಸಮಯದಲ್ಲಿ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ನಾವೇನು ಹೇಳ್ತೀವಲ್ವಾ, ಅದು ಸುಧಾರಣೆ ಅಲ್ಲ, ಅದು ಹಾಳು ಮಾಡಿದರೆ ಆ್ಯಕ್ಚುಲಾಗಿ. ಬಟ್ ಅದನ್ನು ಮುಂದೆ ಸುಧಾರಣೆ ಅಂತ ಹಿಸ್ಟ್ರಿನಲ್ಲಿ ಬರೆದು ನಾವು ಕೂಡ ಇವಾಗ ಹಾಗೆ ಹೇಳ್ತಿದ್ದೀವಿ. ಸುಧಾರಣೆ ಅಲ್ಲದ, ನಮಗೆ ಆ್ಯಕ್ಚುಲಿ ಅವ್ರು ಹಾಳು ಮಾಡಿದರು. ಸೊ ಒಂದು ಹಾಳು ಮಾಡಿರ್ತಕ್ಕಂಥ ಒಂದು ಪಾಯಿಂಟ್ ಯಾವುದು ಅಂದರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರ ಸಮುದಾಯವನ್ನು ಪರಿಚಯಿಸಲಾಗ್ತದೆ. ಸರಿನಾ, ಸೊ ಇದು ಯಾವಾಗ ಅಂದರೆ 1909 ಸಮಯದಲ್ಲಿ ಏನು ಈ ಬಂಗಾಳದ ವಿಭಜನೆಯನ್ನು ಮಾಡ್ತಾರಲ್ವಾ, ಬಂಗಾಳದ ವಿಭಜನೆಯನ್ನು ಮಾಡಿ ಮತ್ತೆ ಹಿಂದೂ ಮತ್ತು ಮುಸ್ಲಿಮರಿಗೆ ಹೊಡಿಬೇಕು ಅಂತ ಒಂದು ಯೋಜನೆಯನ್ನು ಹಾಕ್ಕೊಂಡು ಇದನ್ನು ಮಾಡ್ತಾರೆ. ಯಾರು? ಈ ಲಾರ್ಡ್ ಮಿಂಟೋ ಮತ್ತು ಈ ಲಾರ್ಡ್ ಮಾರ್ಲೆ ಅನ್ನುವ ವ್ಯಕ್ತಿ. ಹಾಗಾದರೆ ಸೆಕ್ರೆಟರಿ ಯಾರು ಇಲ್ಲಿ? ಹಾಗಾದರೆ ಈ ವೈಸ್ರಾಯ್ ಯಾರು ಇಲ್ಲಿ? ಕೇಳ್ತಾನೆ ನಿಮಗೆ, ಭಾರತದ ಕಾರ್ಯದರ್ಶಿ ಯಾರು, ಹಾಗೆ ಭಾರತದ ವೈಸ್ರಾಯ್ ಯಾರು ಅಂತ. ಇಲ್ಲಿ ಮಿಂಟೋ ಹಾಗೆ ಇನ್ನೊಂದು ಮಾರ್ಲೆ. ಈ ಮಿಂಟೋ ಅನ್ನೋನು ವೈಸ್ರಾಯ್ ಆಗಿದ್ದರೆ ಮಾರ್ಲೆ ಅನ್ನೋನು ನಮ್ಮ ಭಾರತದ ಕಾರ್ಯದರ್ಶಿ ಆಗಿದ್ದ. ಹಾಗಾದರೆ ಕಾರ್ಯದರ್ಶಿ ಅನ್ನೋನು ನಮ್ಮ ಭಾರತದಲ್ಲೇ ಇದ್ದ ಸರ್? ಇರಲಿಲ್ಲ. ಇವನು ಕಾರ್ಯದರ್ಶಿ ಅನ್ನೋನು ಲಂಡನ್ನಲ್ಲೇ ಇರ್ತಿದ್ದ. ಬಟ್ ಏನು ಅಂತಂದರೆ ಇವನು ಒಬ್ಬ ಸಚಿವನಾಗಿರ್ತಿದ್ದ ಅಷ್ಟೇ, ನಮ್ಮ ಭಾರತವನ್ನು ನೋಡ್ಕೊಳ್ಳೋಕ್ಕೆ. ಓಕೆ, ಗೊತ್ತಿರಲಿ, ನಿಮಗೆ ಕೇಳ್ತಾನೆ ಇದನ್ನು. ಅದಾದ ನಂತರ ಈ ಮಾಂಟಿಗೋ ಚಮ್ಸ್ಫರ್ಡ್ ಕಾಯ್ದೆ ಬರುತ್ತಲ್ವಾ, ಸೊ ಅಲ್ಲಿಗೆ ವೈಸ್ರಾಯ್ ಯಾರು, ಅಲ್ಲಿ ಈ ಸೆಕ್ರೆಟರಿ ಯಾರು ಅಂತ ನಿಮಗೆ ಕೇಳ್ತಾನೆ. ಸರಿನಾ, ಕಾರ್ಯದರ್ಶಿ ಯಾರು ಅಂತ ಕೇಳ್ತಾನೆ. ಸೊ ಅವಾಗ ಅಲ್ಲಿ ಉಲ್ಟಾ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಬಂದವನೇ ಏನು ವೈಸ್ರಾಯ್ ಇರ್ತಾನಲ್ವಾ, ಸೊ ಅಲ್ಲಿ ಸೆಕೆಂಡ್ ಬರೋನು ವೈಸ್ರಾಯ್ ಯಾರು? ಮೌಂಟಿಗೋ ಚಮ್ಸ್ಫರ್ಡ್. ಅಲ್ಲಿ ಚಮ್ಸ್ಫರ್ಡ್ ವೈಸ್ರಾಯ್ ಆಗಿರ್ತಾನೆ, ಈ ಮಾಂಟಿಗೋನವನು ಈ ಕಾರ್ಯದರ್ಶಿ ಆಗಿರ್ತಾನೆ. ಸರಿನಾ, ಎರಡಕ್ಕೂ ಕೂಡ ವಯಸ್ಸು ವರ್ಷ ಇದೆ, ನೆನ್ಪಿಟ್ಕೊಳ್ಳಿ. ಕೇಳ್ತಾನೆ, ಈ ಪ್ರಶ್ನೆ ಬಂದಿದ್ದಾವೆ ಸಾಕಷ್ಟು ಸರಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೇಳಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ದೂರದರ್ಶನದ ಜನಪ್ರಿಯ ಸರಣಿಯಾಗಿದ್ದ ರಾಮಾಯಣದಲ್ಲಿ ಭಗವಾನ್ ಶ್ರೀರಾಮನ ಪಾತ್ರದಲ್ಲಿ ನಟಿಸಿ ಜನಪ್ರಿಯರಾಗಿದ್ದ ನಟ ಅರುಣ್ ಗೋವಿಲ್ ರವರು 2024 ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದರು ಅಂತ ಹೇಳಿದ್ದಾನೆ. ಸರಿನಾ, ಸೊ ಸರ್ ಇದನ್ನು ನೋಡೇ ಇಲ್ಲಲ್ಲ ಸರ್? ಹೌದು ಸರ್, ನೀವು ಹೇಗೆ ನೋಡೋಕ್ಕೆ ಸಾಧ್ಯ ಆಗುತ್ತೆ? ಇದು ಹಿಂದಿಯಲ್ಲಿ ಬರ್ತಕ್ಕಂಥ ಒಂದು ಧಾರಾವಾಹಿ ಆಗಿತ್ತು, ಒಂದು ಸೀರಿಯಲ್ ಆಗಿತ್ತು. ಸರಿನಾ, ಯಾವುದು ರಾಮಾಯಣ ಎನ್ನುವ ಒಂದು ಸೀರಿಯಲ್. ಆ ರಾಮಾಯಣ ಎಂಬ ಸೀರಿಯಲಲ್ಲಿ ನಟಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ನೋಡೋದಾದ್ರೆ ನಟ ಅರುಣ್ ಗೋಯಲ್ ಅವರು. ಇನ್ಸ್ಟಾದಲ್ಲಿ ನೀವೇನಾದರೂ ನೋಡ್ತಿದ್ರಿ, ಇನ್ಸ್ಟಾ ಇಲ್ಲ ಏನಾದರೂ ನಿಮ್ದು ಇತ್ತು ಅಂತಂದರೆ ಇವ್ರು ಗೊತ್ತಿರ್ತಾರೆ ನಿಮಗೆ. ಯಾಕಂದರೆ ಕೆಲವೊಂದಿದ್ರೆ ಟ್ರೆಂಡ್ ಆದಾಗ ಜಾಸ್ತಿ ನಿಮಗೆ ಎಲ್ಲವೂ ಕೂಡ ಇದ್ರೆ ಸಜೆಷನ್ ಮಾಡಿ ಬಂದಿರ್ತವೆ. ಸರಿನಾ, ಸೊ ಅವ್ರು ಇದನ್ನು ಹಾಕ್ಬೋದು. ಬಟ್ ಯಾರ್ಯಾರು ಇನ್ಸ್ಟಾ ಡಿಲೀಟ್ ಮಾಡಿದ್ರಲ್ವ ಅವ್ರಿಗೆ ಇದು ಆನ್ಸರ್ ಮ್ಯಾಕ್ಸಿಮಮ್ ಗೊತ್ತಿರಲ್ಲ. ಬಟ್ ಇಲ್ಲಿ ಏನಂತಂದರೆ ಆನ್ಸರ್ ಅದಕ್ಕೆ ಯಾವುದು ಅಂದರೆ ಮೀರತ್ನೂ ಆನ್ಸರ್. ಸೊ ಇಲ್ಲಿ ಜಾಸ್ತಿ ಫೇಮಸ್ ಪರ್ಸನ್ಗಳು ಯಾರು ಇರ್ತಾರಲ್ವ, ಸೊ ಅವ್ರು ಹೇಗೆ ಅಂತಂದರೆ ಅವರು ಈ ರಾಜಕೀಯಕ್ಕೆ ಸಂಬಂಧ ಹೊಂದಿರಲಿಲ್ಲ. ಬಟ್ ಆದರೂ ಕೂಡ ಯಾವುದೋ ಒಂದು ಪಕ್ಷ ಅವರಿಗೆ ಅವ್ರ ಹೆಸರು ಹಾಳು ಮಾಡೋಕ್ಕೆ ಒಟ್ಟಿನಲ್ಲಿದ್ದರೆ ನಾನು ಟಿಕೆಟ್ ಕೊಡ್ತೀನಿ ಬಾ, ನಾನು ಹೇಗೆ ಹಾಳಾಗಿದ್ದೀನಿ ನೀನು ಕೂಡ ಹಾಳಾಗೋ, ರಾಜಕೀಯಕ್ಕೆ ಬಂದು ಅಂತ ಅವ್ರಿಗೆ ಕೂಡ ಕರೆಸ್ತಾರೆ. ಸೊ ಆ ಕರೆಸಿರ್ತಕ್ಕಂಥ ವ್ಯಕ್ತಿ ಇರ್ತಾರಲ್ವ ಅವರು ಇಂಪಾರ್ಟೆಂಟ್ ಆಗ್ತಾರೆ. ಇವಾಗ ವಿರಾಟ್ ಕೊಹ್ಲಿ ಏನಾದರೂ ಯಾವುದಾದ್ರೂ ಒಂದು ಮತಕ್ಷೇತ್ರದಲ್ಲಿ ಬಂದು ಎಲೆಕ್ಷನ್ ನಿಂತರೆ ಮಿನಿಮಮ್ ಒಂದು 10 ಎಕ್ಸಾಮಲ್ಲಿ ಆ ಮತಕ್ಷೇತ್ರದ ಹೆಸರು ಕೇಳ್ತಾನೆ ಅನಿಸುತ್ತೆ. ಸರಿನಾ, ಆ್ಯಂಡ್ ದೆನ್ ವಿರಾಟ್ ಕೊಹ್ಲಿ ಫೇಮಸ್ ಆಗ್ತಾನೆ ಎಲ್ಲೋ ಗೊತ್ತಿಲ್ಲ, ಬಟ್ ಅವನ ಅಪೋಸಿಷನ್ ನಿಂತಿರ್ತಕ್ಕಂಥ 10-20 ಜನ ಅವರೆಲ್ಲರೂ ಕೂಡ ಫೇಮಸ್ ಆಗಿರ್ತಾರೆ. ಸೆಕೆಂಡ್ ಹೈಯೆಸ್ಟ್ ಯಾರು ಓಟ್ ಗೆದ್ರು, ಥರ್ಡ್ ಹೈಯೆಸ್ಟ್ ಯಾರು ಓಟ್ ಗೆದ್ರು ಅಂತ. ಸರಿನಾ, ಮೀನ್ಸ್ ತೊಗೊಂಡ್ರು ಅಂತ. ಯಾಕಂದ್ರೆ ಗೆದ್ದಿರೋನು ಅವನೇ ಗೆದ್ದಿರ್ತಾನೆ, ಪಾಪ್ಯುಲಾರಿಟಿ. ಸೊ ಅದನ್ನು ಆ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ಪಾಪ್ಯುಲಾರಿಟಿ ಯಾರ್ಯಾರು ಇರ್ತಾರಲ್ವಾ, ಪಾಪ್ಯುಲಾರಿಟಿ ಪರ್ಸನ್ಗಳು, ಸೊ ಅವರು ಯಾವ ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ರು, ಏನಾದರೂ ಒಂದು ಹೊಸದಾಗಿ ಏನಾದರೂ ಮಾಡಿದ್ರಾ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ಸೈಡಲ್ಲಿ ಬರ್ಕೊಂಡು ಇಟ್ಕೊಳ್ಳಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ, ಈ ಕೆಳಗಿನವುಗಳಲ್ಲಿ ಯಾವ ಸಂಸ್ಥೆಯು ಭಾರತದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗವನ್ನು ಉತ್ತೇಜಿಸುತ್ತದೆ ಅಂತ ಕೇಳಿದ್ದಾನೆ. ಯಾವುದು? ನಬಾರ್ಡ್. ಸರಿನಾ, ಈ ನಬಾರ್ಡ್ ಬ್ಯಾಂಕ್ ಏನಿದೆ ಅಲ್ವಾ, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕು. ಈ ಬ್ಯಾಂಕು ಭಾರತದಲ್ಲಿ ಗ್ರಾಮೀಣಾಭಿವೃದ್ಧಿಯನ್ನು ಮತ್ತು ಸ್ವಯಂ ಉದ್ಯೋಗವನ್ನು ಉತ್ತೇಜಿಸುತ್ತದೆ. ಇದೇ ಒಂದು ಬ್ಯಾಂಕು ಈ ಕಿಸಾನ್ ಕಾರ್ಡನ್ನು ಕೂಡ ಸ್ಥಾಪನೆ ಮಾಡ್ತು. ಸರಿನಾ, ಯಾವುದು ಕಿಸಾನ್ ಕಾರ್ಡನ್ನು ಕೂಡ ತಂದವರು ಯಾರು ಅಂತಂದರೆ ಇದೇ ನಬಾರ್ಡ್ ಬ್ಯಾಂಕ್ ಅವರು. ಕಿಸಾನ್ ಕಾರ್ಡ್ ಯಾವಾಗ? 1998 ಸರಿನಾ, ಕಿಸಾನ್ ಕಾರ್ಡ್ ಯಾವಾಗ ತಂದಿರ್ತಾನೆ ಅಂತ ಕೇಳ್ತಾನೆ. ಹಾಗೆ ಕಿಸಾನ್ ಕಾರ್ಡನ್ನು ತಂದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ ಕೊಡ್ಬೋದು ನಿಮಗೆ, SBI, ನಬಾರ್ಡು, ಎಕ್ಸಿಮು, RBI ಮತ್ತು ಬೇರೆ ಯಾವುದಾದ್ರು ಅಂತ ನಿಮಗೆ ರೂರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕೊಡ್ಬೋದು ನಿಮಗೆ. ಸರಿನಾ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ನಬಾರ್ಡ್ ಅಂತ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಈ ನಬಾರ್ಡ್ ಸ್ಥಾಪನೆ ಆಗಿರೋದು ಯಾವಾಗ? ನಬಾರ್ಡ್ ಸ್ಥಾಪನೆ ಆಗಿರೋದು 1982 ವರ್ಷದಲ್ಲಿ ಸ್ಥಾಪನೆ ಆಗುತ್ತೆ. ಹಾಗಾದರೆ ಎಕ್ಸಿಮ್ ಬ್ಯಾಂಕ್ ಅದು ಸ್ಥಾಪನೆ ಆಗಿರೋದು ಯಾವಾಗ? ಅದು ಕೂಡ ಇದೇ ಒಂದು 1982 ಸ್ಥಾಪನೆ ಆಗುತ್ತೆ. ಯಾವುದು? ಎಕ್ಸಿಮ್ ಬ್ಯಾಂಕ್. ಸರಿನಾ,
ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ ಅಂತ ಕರಿತೀವಿ. ಆ ಬ್ಯಾಂಕ್ ಕೂಡ ಸ್ಥಾಪನೆ ಆಗಿರೋದು ಯಾವಾಗ ಅಂದರೆ 1982 ಜನವರಿ 1ನೇ ತಾರೀಕಿನಂದು. ಕೇಳ್ತಾನೆ ಇದನ್ನು ಎಕ್ಸಾಕ್ಟ್ ಆಗಿ, ಸರಿನಾ. ಆ್ಯಂಡ್ ದೆನ್ ಈ RBI ಸ್ಥಾಪನೆ ಆಗಿರೋದು ಯಾವಾಗ 1935ರಲ್ಲಿ ಸ್ಥಾಪನೆ ಆಗಿದೆ. ಯಾವುದು RBI ಅನ್ನೋದು. WTO ಸ್ಥಾಪನೆ ಆಗಿರೋದು ಯಾವಾಗ 1995ರಲ್ಲಿ ಸ್ಥಾಪನೆ ಆಗಿದೆ, ಸರಿನಾ. ಆ್ಯಂಡ್ ದೆನ್ ನಬಾರ್ಡು 92 ಅಂತ ಹೇಳಿದೆ ನಿಮಗೆ. ಆ್ಯಂಡ್ ದೆನ್ CBI ಯಾವಾಗ ಸ್ಥಾಪನೆ ಆಗಿದೆ 1963ರಲ್ಲಿ ಈ ಒಂದು CBI ಸ್ಥಾಪನೆ ಆಗುತ್ತೆ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ನಾವು ಕರಿತೀವಿ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹಾಗಾದರೆ ಇವಾಗ CBIನ ಪ್ರಸ್ತುತ ಮಹಾನಿರ್ದೇಶಕರು ಯಾರಾಗಿದ್ದಾರೆ ಅಂತ ಹೇಳಿ. ಇವರ ಅವಧಿ ಏನಿದೆ ಅಲ್ವಾ, 1 ವರ್ಷ ಮುಂದೂಡಲಾಗಿದೆ. ಮೀನ್ಸ್ ನೀನೇ ಇರೋಪ ಇನ್ನೊಂದು ವರ್ಷ ಅಂತ ಹೇಳಿದ್ದಾರೆ. ಯಾರು, ನಮ್ಮ ಮಾನ್ಯ ರಾಷ್ಟ್ರಪತಿಗಳು. ಸೊ ಹಾಗಾದರೆ ಈ CBIನ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ ಹೇಳ್ಬೋದಾ? ಪ್ರವೀಣ್ ಸೂದ್ ಅವರು ಇದ್ದಾರಾ ಅಥವಾ ಇಲ್ವಾ ಅಷ್ಟೇ. ಆ್ಯಂಡ್ ದೆನ್ ಪ್ರವೀಣ್ ಮೊಹಂತಿಯಾ ಪ್ರಮೋದ್ ಮೊಹಂತಿ ಅಂತ ಒಬ್ಬರು ಸರ್ ಇದ್ದಾರಲ್ವ IPS. ಸೊ ಅವರು ಅದಕ್ಕೆ ರಿಲೇಟೆಡ್ ಇದ್ದಾರೆ. ಸೊ ಫುಲ್ ನ್ಯೂಸಲ್ಲೆಲ್ಲವೂ ಕೂಡ ಅವರು ಇರ್ತಾರೆ ಇವಾಗ, ಯಾರು ಅಂತ ಹೇಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವ ರಾಜವಂಶವು ಸಂಗಮ್ ಅವಧಿಗೆ ಸೇರಿಲ್ಲ ಅಂತ ಕೇಳಿದ್ದಾನೆ. ಸಂಗಮ್ ರಾಜವಂಶದ ಅವಧಿಗೆ ಯಾವ್ದು ಸೇರಿಲ್ಲ, ಯಾವ ರಾಜವಂಶ ಸೇರಿಲ್ಲ ಸಂಗಮ್ ಅವಧಿಗೆ? ಸಂಗಮಲ್ಲಿ ಟೋಟಲಿ 3 ಬರ್ತವೆ. ಯಾವ್ದು? ಚೋಳ, ಪಾಂಡ್ಯ, ಚೇರ, CPC, ಸರಿನಾ. ಅಥವಾ C²P ಅಂತ ನೆನ್ಪಿಟ್ಕೊಳ್ಳಿ. ಯಾವುದು? ಚೋಳ, ಚೇರ, ಪಾಂಡ್ಯ. ಚೋಳ, ಚೇರ, ಪಾಂಡ್ಯ. ಪಲ್ಲವ ಬರುವುದಿಲ್ಲ ನೆನ್ಪಿಟ್ಕೊಳ್ಳಿ ಇಲ್ಲಿ, ಸರಿನಾ. ಇಲ್ಲಿ ನಿಮಗೆ ಇವೆರಡು ಕೂಡ ಗೊತ್ತಾಗುತ್ತೆ. ಯಾವುದು? ಚೋಳ ಚೇರ ಅಂತ. ಮತ್ತು ಇಲ್ಲಿ ಪಾಂಡ್ಯ ಮತ್ತು ಪಲ್ಲವರ ಮಧ್ಯೆ ನಿಮಗೆ ಕನ್ಫ್ಯೂಷನ್ ಆಗ್ತದೆ. ಪಲ್ಲವರಿಲ್ಲ ಇಲ್ಲಿ. ಸಂಗಮ ಅವಧಿಯಲ್ಲಿ ಪಲ್ಲವರು ಬರುವುದೇ ಇಲ್ಲ. ನಿಮ್ಗೆ ಏನಾದರೂ ಪಲ್ಲವ ಕೊಟ್ಟಿದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಒಂದು 80% ಜನರದು ಆನ್ಸರ್ ರಾಂಗ್ ಆಗೋ ಚಾನ್ಸಸ್ ಇಲ್ಲಿ ಇರ್ತದೇನೋ, ಯಾಕಂದರೆ ಕನ್ಫ್ಯೂಷನ್ ಆಗ್ತದೆ. ಬಟ್ ಇಲ್ಲೇನಿಲ್ಲ, ಗುಪ್ತರದು ನಾರ್ತ್ ಡೈನೆಸ್ಟಿಗಳು ಸೌತ್ ಡೈನೆಸ್ಟಿಗಳಿಗೆ ವ್ಯತ್ಯಾಸ ಇಲ್ವಾ ಸರ್ ಇಲ್ಲಿ, ಸರಿನಾ. ಕನ್ಫ್ಯೂಷನ್ ಮಾಡೋ ಥರ ಆದರೂ ಕೊಟ್ಟಿರಿದ್ರೆ ಇದಕ್ಕೆ ಒಂದು ವ್ಯಾಲಿಡ್ ಕ್ವಶನ್ ಅಂತ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ಈಸಿ ಕ್ವಶನ್ ಅಂತ ನಾವು ಹೇಳ್ತೀವಿ, ಸರಿನಾ. ಬಟ್ ಇಲ್ಲಿ ಗೊತ್ತಿರಲಿ ನಿಮಗೆ, ಬೇರೆ ನಿಮ್ಮ ಎಕ್ಸಾಮಲ್ಲಿ ನಿಮ್ಮ ಏನಾದರೂ ಸ್ವಲ್ಪ ಲಕ್ ಚೆನ್ನಾಗಿರಲಿಲ್ಲ ಅಂತಂದರೆ, ಅಲ್ಲಿ ನಂತರ ಏನಾದರೂ ಲಕ್ ಇತ್ತು ಅಂದರೆ ಅಲ್ಲಿ ನಿಮ್ಗೆ ಬರ್ಬೋದಲ್ಲ, ಏನು ಪಲ್ಲವ ರಾಜವಂಶ ಅಂತ ನಿಮ್ಗೆ ಕೊಡ್ಬೋದು. ಪಲ್ಲವ ರಾಜವಂಶ, ಪಾಂಡ್ಯ ರಾಜವಂಶ, ಚೇಳ ಚೋರ ಕೊಟ್ಟರೆ 2 P 2 C ಏನಂತ ಹಾಕೋದಲ್ಲಿ ಕನ್ಫ್ಯೂಷನ್ ಆಗ್ತದೆ. ಸೊ ಅವಾಗಲ್ಲಿ ನೆನ್ಪಿಟ್ಕೊಳ್ಳಿ ಏನು ಅಂದರೆ, ಪಾಂಡ್ಯ, ಹಾರ್ದಿಕ್ ಪಾಂಡ್ಯವು ಕೂಡ ಸಂಗಮ ಅವಧಿಗೆ ಸೇರಿದ್ದ ಅಂತ, ಸರಿನಾ. ಅವ್ನು ನೆನ್ಪಿಟ್ಕೊಳ್ಳಿ. ಉಳಿದವರು ಇಬ್ಬರು CC ಅವರು ಇರ್ತಾರೆ ಅಲ್ಲೇ ಕೂಡ, ಸರಿನಾ. ಯಾರು? ಚೇಳ ಮತ್ತು ಚೋಳರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನವರಲ್ಲಿ ಯಾರು 2024ರ ಪ್ರತಿಷ್ಠಿತ ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾದವರಲ್ಲ ಅಂತ ಕೇಳಿದ್ದಾರೆ, ಸರಿನಾ. ಯಾರು ಭಾಜನರಾದವರಲ್ಲ? MS ಸುಬ್ಬಲಕ್ಷ್ಮಿ ಸರ್. ಯಾಕಂದರೆ 1998ರಲ್ಲಿ ಇವರಿಗೆ ಭಾರತ ರತ್ನ ಕೊಟ್ಟಿದ್ದಾರೆ. ಮತ್ತೆ ಯಾಕೆ ತಗೋತಾರೆ ಸರ್ ಅವರು ಅಲ್ವಾ? ಇವಾಗ ಆಲ್ರೆಡಿ ಒಂದ್ಸರಿ ಕೊಟ್ಟಿದ್ದಾರಲ್ವ ಇವರಿಗೆ 1998ರಲ್ಲಿ, ಮತ್ತೆ ಅವ್ರಿಗೆ ರಿಟರ್ನ್ ಕೊಡ್ತಾರೆ. ಸೊ ಅವ್ರಿಗೆ ಕೊಟ್ಟಿಲ್ಲ. ಯಾರಿಗೆ ಕೊಟ್ಟಿದ್ದಾರೆ? ಕರ್ಪೂರಿ ಠಾಕೂರ್ ಅವ್ರಿಗೆ ಕೊಟ್ಟಿದ್ದಾರೆ. ಈ ಕರ್ಪೂರಿ ಠಾಕೂರ್ ಯಾರು? ಕರ್ಪೂರಿದಾಸ್ ಠಾಕೂರ್ ಯಾರು ಅಂತ ನೀವು ನೋಡೋದಾದರೆ ಬಿಹಾರದ ಮಾಜಿ ಮುಖ್ಯಮಂತ್ರಿ. ಬಿಹಾರದ ಮಾಜಿ ಮುಖ್ಯಮಂತ್ರಿ ಯಾರು ಅಂದರೆ ಕರ್ಪೂರಿ ಠಾಕೂರ್ ಅವರು. ಹಾಗೆ ಚರಣ್ ಸಿಂಗ್ ಯಾರು? ಚೌಧರಿ ಚರಣ್ ಸಿಂಗ್. ಇವರು ನಮ್ಮ ಪ್ರಧಾನಮಂತ್ರಿ ಆಗಿದ್ದರು. ನಮ್ಮ ಭಾರತ ದೇಶದ ಪ್ರಧಾನಿ ಯಾರು ಅಂತಂದರೆ ಈ ಚೌಧರಿ ಚರಣ್ ಸಿಂಗ್ ಅವರು. ಹಾಗೆ MS ಸ್ವಾಮಿನಾಥನ್, ಹಸಿರು ಕ್ರಾಂತಿಯ ಪಿತಾಮಹ ಅಂತ ನಾವು ಹೇಳ್ತೀವಲ್ವಾ, ಅದೇ MS ಸ್ವಾಮಿನಾಥನ್ ಅವರಿಗೆ 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಅದಾದ ನಂತರ ಇನ್ನೊಬ್ರು ಬರ್ತಾರೆ ನಿಮಗೆ. ಯಾರು? 7ನೇ ಉಪಪ್ರಧಾನಿ LK ಅಡ್ವಾಣಿ, ಸರಿನಾ. ಆ LK ಅಡ್ವಾಣಿ ಅವರಿಗೂ ಕೂಡ 2024ರ ಅವಧಿಯಲ್ಲೇ ಭಾರತ ರತ್ನ ಪ್ರಶಸ್ತಿ ಕೂಡ ಕೊಡಲಾಗಿದೆ. ನೆನ್ಪಿಟ್ಕೊಳ್ಳಿ. ಇನ್ನೊಂದು ನಿಮಗೆ ಫೇಮಸ್ ಏನು ಅಂದರೆ, 2024ರ ಭಾರತ ರತ್ನ ಪ್ರಶಸ್ತಿಗೆ ಟೋಟಲಿ 5 ಜನಕ್ಕೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಇಲ್ಲಿಯವರೆಗೂ ಕೂಡ ಯಾವುದೇ ವರ್ಷ 5 ಜನರಿಗೆ ನೀಡಿಲ್ಲ. ಟೋಟಲಿ ಎಷ್ಟು ಜನಕ್ಕೆ? ಹೈಯೆಸ್ಟ್ ಅಂದರೆ 3 ಜನಕ್ಕೆ ಮಾತ್ರ ನೀಡ್ತಾ ಇದ್ರು. ಅದು ಅಫಿಷಿಯಲ್ ರೂಲ್ಸ್ ಅಂತ ಅಲ್ಲ, ಬಟ್ ಅನ್ಅಫಿಷಿಯಲ್ ಆಗಿ 3 ಜನನೇ ಕೊಡ್ತಾ ಬಂದಿದ್ರು. ಮ್ಯಾಕ್ಸಿಮಮ್ ಇದ್ರೇನೋ 3 ಜನ, 3 ಜನಕ್ಕಿಂತ ಜಾಸ್ತಿ ಇದ್ರೇನೋ ಭಾರತ ರತ್ನ ಕೊಟ್ಟೇ ಇಲ್ಲ ಯಾವುದು ವರ್ಷ. ಬಟ್ ಅದನ್ನು ರೆಕಾರ್ಡ್ ಬ್ರೇಕ್ ಮಾಡಿ ಒಂದೇ ಒಂದು ಸಾರಿ ಏನು ಅಂತಂದರೆ 5 ಜನಕ್ಕೆ ನೀಡಿದ್ದಾರೆ. ಸರ್ ಒಂದೇ ಜನ ಘೋಷಣೆ ಮಾಡಿದ್ರ? ಘೋಷಣೆ ಮಾಡಿಲ್ಲ. ಫಸ್ಟ್ 2024ರಲ್ಲಿ ಮೊದಲ ಒಂದು ಭಾರತ ರತ್ನ ಅವಾರ್ಡನ್ನು ಘೋಷಣೆ ಮಾಡಿರೋದು ಯಾರಿಗೆ ಅಂದರೆ ಈ ಬಿಹಾರದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕರ್ಪೂರಿ ದಾಸ್ ಠಾಕೂರ್ ಅವರಿಗೆ, ಸರಿನಾ. ಮರಣೋತ್ತರವಾಗಿ ನೀಡ್ತಾರೆ, ಸರಿನಾ. ಮರಣೋತ್ತರವಾಗಿ ನೀಡ್ತಾರೆ. ಯಾರಿಗೆ ಅಂದರೆ ಕರ್ಪೂರಿ ದಾಸ್ ಠಾಕೂರ್ ಅವರಿಗೆ. ಇವರು ಯಾವ ಒಂದು ರಾಜ್ಯದವರು ಅಂತ ಕೇಳ್ತಾರೆ? ಬಿಹಾರ ರಾಜ್ಯದವರು. ಇವರು ಏನಿದ್ರು ಅಂತ ಕೇಳ್ತಾರೆ? ಬಿಹಾರ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿದ್ದರು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವ ಘಟನೆಯು ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಮೊಘಲ್ ಸಾಮ್ರಾಜ್ಯದ ಔಪಚಾರಿಕ ಅಂತ್ಯವನ್ನು ಸೂಚಿಸಿತು ಅಂತ ಕೇಳಿದ್ದಾನೆ. ಸೊ ಏನು ಸೂಚಿಸ್ತದೆ? ಇವಾಗ ಮೊಘಲರದ್ದು ಸಂಪೂರ್ಣವಾಗಿ ಅಂತ್ಯ ಆಯಿತು ಅಂತ ಹೇಳ್ತೀವಿ. ಏನೇನು ಅಂತ್ಯ ಆಯಿತು ಇಲ್ಲಿ? ಏನಾಯಿತು ಅಂತಂದರೆ, ಬಹದ್ದೂರ್ ಶಾ ಜಾಫರ್ನನ್ನು ರಂಗೂನಿಗೆ ಗಡೀಪಾರು ಮಾಡಲಾಗ್ತದೆ. ಬಹದ್ದೂರ್ ಶಾ ಜಾಫರ್ ಹಾಗೆ ಆತನ ಪತ್ನಿಯಾಗಿರ್ತಕ್ಕಂತಹ ಜನ್ನತ್ ಮಹಲ್ನಳನ್ನು, ಸರಿನಾ. ಜನ್ನತ್ ಮಹಲ್ ಮತ್ತು ಈ ಒಂದು 2ನೇ ಬಹದ್ದೂರ್ ಶಾ ಇವರಿಬ್ಬರನ್ನೂ ಕೂಡ ರಂಗೂನ್ ಮೀನ್ಸ್ ಈಗಿನ ಮಯನ್ಮಾರಕ್ಕೆ ಗಡೀಪಾರು ಮಾಡಿಬಿಡ್ತಾರೆ. ಯಾರು?
ಹಡ್ಸನ್ ಅನ್ನುವ ವ್ಯಕ್ತಿ, ಜಾನ್ ಹಡ್ಸನ್ ಅನ್ನುವ ವ್ಯಕ್ತಿ ಇವರಿಗೆ ಗಡಿಪಾರು ಮಾಡ್ತಾನೆ. ಗಡಿಪಾರು ಮಾಡೋದಿಲ್ಲ, ಅವ್ರು ಏನು ಹೇಳ್ತಾನೆ ಅಂದರೆ, ನೀವು ಹೋಗ್ರಿಪ್ಪ, ನಿಮ್ಗೆ ಯಾಕೋ ಇಲ್ಲಿ ಭಾರತದಲ್ಲಿ ಇರೋಕ್ಕಿದ್ರೆ ನಿಮಗೂ ಇಷ್ಟ ಇಲ್ಲ, ನಾವು ಇದ್ರೆ ನಮಗೂ ಇರೋಕ್ಕೂ ನಮ್ಗೆ ಇರ್ಗುಡ್ಸೋಕ್ಕೂ ನಮಗೂ ಇಷ್ಟ ಇಲ್ಲ, ಸೊ ಅದಕ್ಕೆ ನೀವು ಹೋಗಿಬಿಡಿ, ನಿಮ್ಮ ಮಕ್ಕಳನ್ನು ಕೂಡ ಹಿಂದೆ ಕಳಿಸ್ತೀವಿ ಅಂತ ಇವ್ರನ್ನ ಕಳಿಸ್ತಾರೆ. ನಿಂಗೂ ವಯಸ್ಸಾಗ್ಯದಪ್ಪ, 80 ವಯಸ್ಸಾಗ್ಯದ ನಿನಗೆ, ಹೋಗ್ಬಿಡು, ಇಲ್ಲಿ ಯಾಕೆ ಸುಮ್ಮನೆ ಇದ್ರೇನೆ ಜಗಳ ಮಾಡ್ಕೋತಿ, ಸುಮ್ಮನೆ ನಾನು ನಿನ್ನ ಕೊಲ್ಲೋದು ನೀವು ನನಗೆ ಕೊಲ್ಲೋದು ಬೇಡವೇ ಬೇಡ, ಆರಾಮ್ ಹೋಗ್ಬಿಡು ಅಂತ. ಸೊ ನನ್ನ ಮಕ್ಕಳು ಅಂತ ಆತ ಕೇಳಿದಾಗ ಯಾರು, ಈ ಬಹದ್ದೂರ್ ಶಾ ಜಾಫರು, ಓಕೆ ನೀನು ಮುಂದೆ ಹೋಗು ನಿನ್ನ ಹೆಂಡತಿ ಜೊತೆ, ನಾವು ಹಿಂದೆ ಅವರನ್ನು ಕಳಿಸ್ತೀವಿ ಅಂತ ಹೇಳ್ತಾನೆ. ಯಾರು, ಜಾನ್ ಹಡ್ಸನ್ ಅನ್ನೋನು. ಸರಿನಾ, ಬಟ್ ಏನು ಮಾಡ್ತಾನೆ ಮುಂದೆ, ಏನಾದರೂ ಇವನು ಮುದುಕಾಗಿದ್ದಾನೆ, ಓಕೆ ಇವನು ಹೋಗ್ತಾನೆ ಇನ್ನೊಂದು 4-5 ವರ್ಷದಲ್ಲಿ, ಬಟ್ ಆತನ ಮಕ್ಕಳು ಏನಾದರೂ ಮತ್ತೆ ರಿಟರ್ನ್ ಬಂದು ನಮ್ಮ ವಿರುದ್ಧ ಬಿದ್ದರೆ ಏನು ಮಾಡೋದು? ಬೇಡ ರಿಸ್ಕ್ ತೊಳೆದೇ ಬೇಡ, ಅವ್ರ 3 ಮಕ್ಕಳನ್ನು ಕೊಂದು ಬಿಡೋಣ ಅಂತ ಅವರನ್ನು ಕೊಂದು ಬಿಡ್ತಾನೆ. ಯಾರು, ಜಾನ್ ಹಡ್ಸನ್ ಅನ್ನೋ ವ್ಯಕ್ತಿ. ಸರಿನಾ, ಈ ಪ್ರಶ್ನೆ ಕೇಳಿದ್ದಾನೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಭಾರತದಲ್ಲಿನ ಬ್ರಿಟಿಷ್ ಪ್ರಭುತ್ವಕ್ಕೆ ಈ ಕೆಳಗಿನ ಯಾವ ಕಾಯ್ದೆಯು ಅಧಿಕಾರವನ್ನು ವರ್ಗಾಯಿಸಿತು ಅಂತ ಕೇಳಿದ್ದಾನೆ. ಯಾವೊಂದು ಕಾಯ್ದೆ ಅಧಿಕಾರ ವರ್ಗಾಯಿಸ್ತದೆ? ಯಾರಿಂದ? ಜಾನ್ ಕಂಪನಿಯಿಂದ ರಾಣಿಗೆ ಯಾರು ವರ್ಗಾಯಿಸ್ತಾರೆ? ಯಾವೊಂದು ಕಾಯ್ದೆ ವರ್ಗಾವಣೆ ಮಾಡ್ತದೆ? 1858ರ ಭಾರತ ಸರ್ಕಾರ ಕಾಯ್ದೆ. ಸರಿನಾ, ಇದು ವರ್ಗಾವಣೆ ಮಾಡ್ತದೆ. ಸೊ ನಿಮಗೆ 1858ರ ಭಾರತ ಸರ್ಕಾರ ಕಾಯ್ದೆ ಮೇಲೆ 1991ರ ನ್ಯೂ ಎಕನಾಮಿಕ್ ಪಾಲಿಸಿ ಮೇಲೆ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇದ್ದಾವೆ. ಸ್ವಲ್ಪ ನೋಡ್ಕೊಂಡು ಹೋಗಿ, ಸ್ವಲ್ಪ. ಸರಿನಾ, ಸೊ 10th ಲೆವೆಲ್ ಏನು ಎಕ್ಸಾಮ್ ಬರೀತಿದ್ರಲ್ವಾ ನೀವು, 10th ಲೆವೆಲ್ ಆಗಿರಲಿ 12th ಲೆವೆಲ್ ಎಕ್ಸಾಮ್ ಆಗಿರಲಿ, ಈ ಒಂದು ಟಾಪಿಕ್ ಮೇಲೆ ನಿಮಗೆ ಜಾಸ್ತಿ ಪ್ರಶ್ನೆಗಳು ಬರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹೋಗಿ. ಸೊ ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ, ದೆಹಲಿಯಲ್ಲಿ ಯಾರು ದಂಗೆ ಇದ್ರು, ಮೀರತ್ತಲ್ಲಿ ಯಾರು ದಂಗೆ ಇದ್ರು, ಕಲ್ಕತ್ತಾದಲ್ಲಿ ಯಾರು ದಂಗೆ ಇದ್ರು, ಈ ಜಗದೀಶ್ಪುರದಲ್ಲಿ ಯಾರು ದಂಗೆ ಇದ್ರು, ಕರ್ನಾಟಕದಲ್ಲಿ ಯಾರು ದಂಗೆ ಇದ್ರು, ಈ ಒಂದು ಯಾವುದು ಬಂಗಾಳದಲ್ಲಿ ಯಾರು ದಂಗೆ ಇದ್ರು ಅಂತ. ಸರಿನಾ, ಬಟ್ ಇಷ್ಟೇ ಸಾಕಿದ್ರೆ ನಿಮ್ಗೆ ಗೊತ್ತಿದ್ರೆ ಸಾಕಿಲ್ಲ. ಇಲ್ಲಿ ನಿಮಗೆ ಯಾವುದು ಫೈಜಾಬಾದಲ್ಲಿ ದಂಗೆ ಇದ್ದವ್ರು ಯಾರು, ಚೆನ್ನೈಯಲ್ಲಿ ದಂಗೆ ಇದ್ದವ್ರು ಯಾರು, ಮತ್ತು ಕೇರಳದಲ್ಲಿ ದಂಗೆ ಇದ್ದವ್ರು ಯಾರು, ಮಲಬಾರ್ ತೀರದಲ್ಲಿ ದಂಗೆ ಇದ್ದವ್ರು ಯಾರು? ಯಾವಾಗ 1857ರಲ್ಲಿ ಹೇಳ್ತಾ ಇರೋದು ನಾನು. ಸರಿನಾ, 1857ರಲ್ಲಿ ದಂಗೆ ಯಾರ್ಯಾರಿದ್ರು ನಮ್ಮ ದಕ್ಷಿಣ ಭಾರತದಲ್ಲಿ ಅಂತ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಏನು ಅಂತಂದರೆ, ನಿಮಗೆ ಈ ಎಲ್ಲ ದಂಗೆಗಳನ್ನು ಯಾವ್ಯಾವ ಸೇನಾಧಿಪತಿ ದಂಗೆಯನ್ನು ಅಡಗಿಸಿದ ಅಂತ ಕೇಳ್ತಾನೆ ನಿಮಗೆ. ಸಪ್ರೆಸ್ ಯಾರು ಮಾಡಿದ್ರು ಅಂತ ಕೇಳ್ತಾರೆ. ಸೊ ಅವ್ರ ಹೆಸರು ಕೂಡ ನೆನ್ಪಿಟ್ಕೊಳ್ಳಿ ನೀವು, ಅದನ್ನು ಕೇಳ್ತಾನೆ ನಿಮಗೆ. ಸರಿನಾ, ಸ್ವಲ್ಪ ನೋಡ್ಕೊಂಡೋಗಿ ಈಸಿಯಾಗಿ 1-2-3 ಮಾರ್ಕ್ಸ್ ಬಂದ್ಬಿಡ್ತಾವೆ ನಿಮಗೆ. ಸರಿನಾ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಈ ಕೆಳಗಿನ ಮೌರ್ಯ ರಾಜವಂಶದ ಚಕ್ರವರ್ತಿಗಳನ್ನು ಅವರ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾನೆ. ಮೌರ್ಯರು, ಓಕೆ, ಮೌರ್ಯರು ಯಾರ್ಯಾರಿದ್ದಾರೆ? ಮೌರ್ಯರು ಯಾರ್ಯಾರು ತಗೊಳ್ಳೋಣ. ಫಸ್ಟ್ ಮೌರ್ಯ ಯಾರು ಬರ್ತಾರೆ? ಚಂದ್ರಗುಪ್ತ ಮೌರ್ಯ ಬರ್ತಾರೆ. ಚಂದ್ರಗುಪ್ತ ಮೌರ್ಯ ಆಪ್ಷನಲ್ಲೇ ಇಲ್ಲ. ಸೆಕೆಂಡ್ ಯಾರು ಬರ್ತಾರೆ? ಅವರ ಮಗನಾಗಿರ್ತಕ್ಕಂಥ ಬಿಂದುಸಾರ ಬರ್ತಾರೆ. ಓಕೆ, ಬಿಂದುಸಾರ ಇದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಅವ್ರ ಮಗನಾಗಿರ್ತಕ್ಕಂಥ ಅಶೋಕ್ ಬರ್ತಾರೆ. ಓಕೆ, ಫಸ್ಟ್ ಎ ಇರಬೇಕು, ಅದಾದ ನಂತರ 4 ಇರಬೇಕು. A4 ಇದೆಯಾ? ಇಲ್ಲಿ ಒಂದೇ ಇದೆ, ಇಲ್ಲಿಲ್ಲ. ಸೊ ಆಪ್ಷನ್ ಏನೇ ಆಗುತ್ತೆ. ಅದಾದ ನಂತರ ಅಶೋಕನ ನಂತರ ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಬೃಹದತ್ತ ಮೌರ್ಯ ಅಂತ ಕಂಡುಬರ್ತಾರೆ. ಸಂಪ್ರತಿ ಮೌರ್ಯ ಅಂತ. ಸರಿನಾ, ಸಂಪ್ರತಿ ಮೌರ್ಯ ಅನ್ನೋರು ಕಂಡುಬರ್ತಾರೆ. ಸಂಪ್ರತಿ ಮೌರ್ಯ ಆದ ನಂತರ ಲಾಸ್ಟಿಗೆ ಕಂಡುಬರೋ ಯಾರು ಅಂದರೆ ಬೃಹದತ್ತ ಮೌರ್ಯ. ಈ ಮೌರ್ಯ ರಾಜವಂಶದ ಕೊನೆಯ ದೊರೆ ಯಾರು ಅಂತ ನಾವು ಏನಾದರೂ ಕೇಳಿದ್ರೆ ಅವಾಗ ನಾವು ಏನಂತ ಹೇಳ್ತೀವಿ? ಬೃಹದತ್ತ ಮೌರ್ಯ ಅಂತ ಹೇಳ್ತೀವಿ. ಅಥವಾ ಈ ಅಶೋಕನ ನಂತರ ಬಂದಿರತಕ್ಕಂಥ ಒಬ್ಬ ರಾಜ ಯಾರು ಅಂತ ಕೇಳಿದ್ರೆ ನಾವು ದಶರಥ ಅಂತ ಹೇಳ್ತೀವಿ. ಈ ದಶರಥನ ಮಗ ಯಾರು ಅಂದರೆ ಸಂಪ್ರತಿ ಮೌರ್ಯ. ಸರಿನಾ, ದಶರಥನ ಮಗ ಯಾರು ಅಂದರೆ ಸಂಪ್ರತಿ ಮೌರ್ಯ. ಈ ಸಂಪ್ರತಿಯ ಒಂದು ತಂದೆ ಯಾರು ಅಂತಂದರೆ ದಶರಥ ಮೌರ್ಯ. ದಶರಥ ಮೌರ್ಯನ ಅಜ್ಜ ಯಾರು ಅಂತಂದರೆ ಅಶೋಕ. ಸರಿನಾ ಸರ್, ಹಾಗಾದರೆ ಮಗ ಎಲ್ಲಿ ಹೋದ ಅಶೋಕಂದು? ಅದು ದೊಡ್ಡ ಸ್ಟೋರಿ ಇದೆ. ಸರಿನಾ, ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಯಾರು ಅಂದರೆ ಕುಲ್ಗುನ್ ಅಂತ ಬರ್ತಾನೆ. ಸೊ ಆತನಿಗೆ ಆ ಒಬ್ಳು ಮಹಾರಕ್ಷಸೆ ಅಂತ ಒಂದು ಹುಡುಗಿ ಅವನ ಕಣ್ಣನ್ನು ತೆಗೆದು ಬಿಡ್ತಾಳೆ. ಸರಿನಾ, ಸೊ ಆ ಕಣ್ಣನ್ನು ತೆಗೆಯೋದ್ರಿಂದ ಆತನಿಗೆ ಆಡಳಿತ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ಮಗನಿಗೆ ಅವನು ಕೊಟ್ಬಿಡ್ತಾನೆ. ಸೊ ಅದಕ್ಕೆ ಅಶೋಕನು ಕೂಡ ಡೈರೆಕ್ಟಾಗಿ ತನ್ನ ಮೊಮ್ಮಗನಿಗೆ ಆಡಳಿತಕ್ಕೆ ಕೊಟ್ಬಿಡ್ತಾನೆ. ಅಶೋಕನಿಗೆ ವಯಸ್ಸು ಎಷ್ಟಾಗಿತ್ತು? 60 ಆಗಿತ್ತು. ಸರಿನಾ, ಸೊ ಅವಾಗ ಆ ವಯಸ್ಸಿನಲ್ಲಿ ಅವನ ಒಂದು ಕಾಮ ಮತ್ತು ಕ್ರೋಧ ಅವನಿಗೆ ಇದ್ರೆ ತಡ್ಕೊಳಕ್ಕಾಗಿರಲ್ಲ. ಸರಿನಾ, ಸೊ ಆ ಒಂದು ವಯಸ್ಸಿನಲ್ಲಿ ಅವನು 16 ವರ್ಷದ ಒಂದು ಹುಡುಗಿಗೆ ಮದುವೆ ಆಗ್ತೀನಿ ಅಂತ ಕಾಟ ಕೊಟ್ಟು ಮನೆಯಲ್ಲಿ ತಂದು ಇಟ್ಕೊಂಡಿರ್ತಾನೆ ಆಸ್ಥಾನದಲ್ಲಿ. ಸರಿನಾ, ಸೊ ಅದಕ್ಕೆ ಅವಳು ಏನು ಮಾಡ್ತಾಳೆ, ಆ ಹುಡುಗಿ, ಇಲ್ಲಪ್ಪ ನೀನು ನಿನ್ನ ಅಪ್ಪ ಕೆಟ್ಟ ಮುದುಕದನ, ಆ ಮುದುಕನ ಜೊತೆ ನಾನು ಹೇಗೆ ಮದುವೆ ಆಗಲಿ? ನಾನು ಬೇಕಾದರೆ ನಿನ್ನ ಜೊತೆ ಮದುವೆ ಆಗ್ತೀನಿ ಕುಲುನ, ನಾನು ಮದುವೆ ಆಗೋಣ, ನಿಮ್ಮ ಅಪ್ಪನ ಜೊತೆ ನಾನು ಮದುವೆ ಆಗಲ್ಲ ಅಂತ ಅವಳು ಹೇಳ್ತಾಳೆ. ಸರಿನಾ, ಅವಳು ರಕ್ಕಶ ಅಂತ ಅವಳ ಹೆಸರು ಬರುತ್ತೆ ಅಂತ ಅನಿಸುತ್ತೆ. ಸರಿನಾ, ಸೊ ಅವಳು ಹೇಳ್ತಾಳೆ. ಸೊ ಅವಾಗ ಏನು ಹೇಳ್ತಾನೆ ಇವನ ಮಗ, ಯಾರು ಅಶೋಕನ ಮಗ, ಇಲ್ಲ ನನ್ನ ತಂದೆ ಹೇಳಿದ, ನನ್ನ ತಂದೆ ಮಾತು ನಾನೇ ಹೊತ್ತು ಕೂಡ ಮೀರಲ್ಲ, ನನ್ನ ತಂದೆ ಇಷ್ಟಪಟ್ಟಿರೋ ಹುಡುಗಿ ನಾನು ಹೇಗೆ ನಿನ್ನ ಮದುವೆ ಆಗಲಿ ಅಂತ. ಆಯ್ತು, ಇಂಥ ಸಣ್ಣ ಹುಡುಗಿ ಇದ್ರೆ ಜೀವನ ಹಾಳು ಮಾಡ್ತೀರಿ, ನಿಮಗೆ ಹೆಂಗೆ ನಾ ಉಳಿಸ್ಬೇಕು ಅಂತ ಅವಳು ಏನು ಮಾಡ್ತಾಳೆ, ಇವನ ಕಣ್ಣನ್ನು, ಯಾರನ್ನ, ಕುಲುನನ ಏನಿರ್ತಾನಲ್ವಾ, ಈ ಕುಲುನನ ಕಣ್ಣನ್ನು ಕಿತ್ತು ಬಿಡ್ತಾಳೆ. ಕಣ್ಣಲ್ಲಿ ಈ ಬೆಂಕಿಯನ್ನು ಹಾಕಿ ಅವನ ಕಣ್ಣನ್ನಿದ್ರೆ ಬರ್ಬಾದ್ ಮಾಡಿಬಿಡ್ತಾಳೆ. ಸರಿನಾ, ಸೊ ಅವಾಗ ಅವನು ಕೂಡ ಇದ್ರೇನೋ ಅಂಧ ವ್ಯಕ್ತಿ ಆಗಿಬಿಡ್ತಾನೆ. ಇನ್ನೊಬ್ಬ ಮಗ ಯಾರು, ಈ ಶ್ರೀಲಂಕಾ ಕಳಿಸಿರ್ತಾರಲ್ಲ, ಯಾರು, ಮಹೇಂದ್ರ ಮತ್ತು ಸಂಘಮಿತ್ರ ಇಬ್ಬರು ಕೂಡ ಹೋಗಿರ್ತಾರಲ್ವ. ಇನ್ನೊಬ್ಬ ಮಗ ಯಾರು, ಅಶೋಕನ ಮಗ ಅಂದರೆ ಮಹೇಂದ್ರ. ಸೊ ಅವನು ಬೌದ್ಧ ಭಿಕ್ಷು ಆಗಿರ್ತಾನೆ. ಸೊ ಅವನಿದ್ರೆ ರಾಜ್ಯವನ್ನು ನೋಡ್ಕೊಳಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಇವನ ಮಗನಾಗಿರ್ತಕ್ಕಂಥ ದಶರಥ ಮೌರ್ಯ ಆಡಳಿತಕ್ಕೆ ಬರ್ತಾನೆ. ನೆನ್ಪಿಟ್ಕೊಳ್ಳಿ, ಇದೆಲ್ಲವೂ ಕೂಡ ಸ್ವಲ್ಪ ಲಾಂಗ್ ಸ್ಟೋರಿ ಇದೆ.
ಅಶೋಕ ಎಂಥ ಗ್ರೇಟ್ ಆಗಿದ್ರು ಕೂಡ ಅವನ ಒಂದು ಕಾಮವನ್ನು ಅವನು ಕಂಟ್ರೋಲ್ ಮಾಡ್ಲಿಕ್ಕಾಗಿಲ್ಲ ಅಂತ ಎಷ್ಟೋ ಇದ್ರೆ ಇತಿಹಾಸಕಾರ ಬರ್ತಿದ್ದಾರೆ. ಇವನ್ ಹೇಳಬೇಕು ಅಂದರೆ ಇದು ಕೆಲವು ಕೂಡ ಅಫಿಷಿಯಲ್ ಆಗಿ ಎಲ್ಲವೂ ಕೂಡ ಪ್ರೂಫ್ ಕೂಡ ಇದ್ದಾವೆ. ಸರಿನಾ, ಗೊತ್ತಿರಲಿ ಕೇಳ್ಬೋದು ಇದೆಲ್ಲವೂ ಕೂಡ ನಿಮಗೆ. ಸೊ ಯಾಕೆ ಏನಾಯಿತು, ದಶರಥ ಮೌರ್ಯನೇ ಯಾಕೆ ಬಂದ, ದಶರಥ ಮೌರ್ಯ ಇದ್ರೆ ಆ್ಯಕ್ಚುಲಾಗಿ ಅವನ ಮಗ ಅಲ್ಲಲ್ಲ ಅಲ್ವಾ. ಸೊ ಇದೆಲ್ಲವೂ ಕೂಡ ಕ್ವಶನ್ ಬರ್ಬೋದು ನಿಮಗೆ ಸ್ವಲ್ಪ ಹೈ ಲೆವೆಲ್ ಎಕ್ಸಾಮ್ ಬರೆದಾಗ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವ ನಗರದಲ್ಲಿ 2024 ಸೆಪ್ಟೆಂಬರ್ 17 19ರವರೆಗೆ ಇಂಟರ್ನ್ಯಾಷನಲ್ ಯಾವುದು ವಾಟರ್ ನೈರ್ಮಲ್ಯ ಮತ್ತು ಆರೋಗ್ಯ ಸಮ್ಮೇಳನ ನಡೆಯಿತು ಅಂತ ಕೇಳಿದಾನೆ. ಎಲ್ಲಿ ನಡೆದಿದೆ ಅಂತಂದರೆ, ಈ ಒಂದು ವಾಶ್ ಸಮ್ಮೇಳನ ಈ ಒಂದು ನವದೆಹಲಿಯಲ್ಲಿ ನಡೆದಿದೆ. ಸರಿನಾ. ಸೊ ಇನ್ನೊಂದು ನಿಮಗೆ ಇದೇ ಒಂದು ವೇವ್ ಸಮ್ಮೇಳನ ಅಂತ ಕಂಡು ಬರುತ್ತೆ. ವಾಶ್ ಮತ್ತು ವೇವ್ ಕನ್ಫ್ಯೂಷನ್ ಆಗ್ತಿತ್ತು. ಏನಾದರೂ ನಿಮಗೆ ಮುಂಬೈ ಕೊಟ್ಟಿದ್ರೆ, ಬಟ್ ಇಲ್ಲಿ ಮುಂಬೈ ಅನ್ನೋದು ಆಪ್ಷನ್ ಕೊಟ್ಟಿಲ್ಲ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಇಲ್ಲಿ ನವದೆಹಲಿ ಆಗುತ್ತೆ. ಬಟ್ ಏನಾದರೂ ನಿಮಗೆ ವೇವ್ ಸಮ್ಮೇಳನ ಯಾವ ಒಂದು ರಾಜ್ಯದಲ್ಲಿ ನಡೆದಿದೆ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಮುಂಬೈ ನಗರದಲ್ಲಿ ನಡೆದಿದೆ ಅಂತ ಹೇಳಿ. ಸರಿನಾ. ಯಾವುದು ಮುಂಬೈ ನಗರದಲ್ಲಿ ಫಸ್ಟ್ ಒಂದು ಸಮಿಟ್ ನಡೀತದೆ. ಯಾವುದು ವೇವ್ ಸಮಿಟ್ ಎಲ್ಲಿ ನಡೀತದೆ ಅಂದರೆ ಮುಂಬೈಲಿ ನಡೀತದೆ. ಫಸ್ಟ್ ವಾಶ್ ಸಮಿಟ್ ಎಲ್ಲಿ ನಡೀತದೆ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂದರೆ ನವದೆಹಲಿ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವುದರ ನಡುವೆ ಇರುವ ಪ್ರದೇಶವನ್ನು ದೋಅಬ್ ಎಂದು ಕರೆಯಲಾಗುತ್ತದೆ. ಎರಡು ನದಿಗಳ ಏನು ಹೊರಡ್ತಿರ್ತಾವಲ್ವ, ಈ ಎರಡು ನದಿಗಳ ಮಧ್ಯದ ಪ್ರದೇಶವನ್ನು ನಾವು ದೋ ಅಬ್ ಅಂತ ಕರಿತೀವಿ. ದೋ ಅಂದರೆ ಏನು, ಎರಡು. ಅಬ್ ಅಂದರೆ ಏನು, ಎರಡು ನದಿಗಳ ನಡುವೆ ಇರತಕ್ಕಂಥ ಪ್ರದೇಶ. ಸರಿನಾ. ಇವೆಲ್ಲವೂ ಕೂಡ ಹಿಂದಿ ಪದಗಳು ಅಂತ ನಾವು ಹೇಳ್ತೀವಿ ಅಷ್ಟೇ. ಆ್ಯಂಡ್ ದೆನ್ ಈ ಕೆಳಗಿನವುಗಳಲ್ಲಿ ಯಾವ ದ್ವೀಪವು ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿಯನ್ನು ಹೊಂದಿದೆ ಅಂತ ಕೇಳಿದರೆ ಯಾವ ದ್ವೀಪ, ಬ್ಯಾರೆನ್ ದ್ವೀಪ. ಬ್ಯಾರೆನ್ ದ್ವೀಪ ಎಲ್ಲಿ ಕಂಡುಬರುತ್ತೆ, ಅಂಡಮಾನ್ ನಿಕೋಬಾರಲ್ಲಿ ಕಂಡುಬರುತ್ತೆ. ಸರಿನಾ. ಸೊ ಇದು ಸಕ್ರಿಯ ಜ್ವಾಲಾಮುಖಿಯನ್ನು ಹೊಂದಿದೆ. ನಮ್ಮ ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಯಾವುದು ಅಂತಂದರೆ ಈ ಒಂದು ಬ್ಯಾರೆನ್ ದ್ವೀಪ. ಸರಿನಾ. ಬ್ಯಾರೆನ್ ದ್ವೀಪದಲ್ಲಿ ಕಂಡುಬರ್ತಕ್ಕಂಥ ಬ್ಯಾರೆನ್ ಜ್ವಾಲಾಮುಖಿ ಅಂತ ನಾವು ಹೇಳ್ತೀವಿ. ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಮಹಾಸ್ನಾನದ ಕೊಳವು ಗ್ರೇಟ್ ಬಾತ್ ಎಲ್ಲಿ ಕಂಡುಬರುತ್ತೆ ರೀ, ಮೊಹೆಂಜೊದಾರೊದಲ್ಲಿ ಕಂಡುಬರುತ್ತೆ ಅಷ್ಟೇ. ಈ ಕೆಳಗಿನ ಯಾವುದು ಜಾಗತೀಕರಣವನ್ನು ಉತ್ತಮವಾಗಿ ವಿವರಿಸುತ್ತದೆ. ಏನು ಜಾಗತೀಕರಣ, ಅಂತಾರಾಷ್ಟ್ರೀಯ ಪರಸ್ಪರ ಅವಲಂಬನೆ ಮತ್ತು ವ್ಯಾಪಾರವನ್ನು ಹೆಚ್ಚಿಸುವುದು ಅಷ್ಟೇ. ಸಿಂಪಲ್ ಇದು. ಏನು ನಿಮಗೆ ಇದು ಕ್ವಶನ್ ಇದು ಓದೋದಂಥದ್ದೇ ಅಲ್ಲ ಅನಿಸುತ್ತೆ ನನಗಿದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುವ ಯಾವುದೇ ಕಾನೂನನ್ನು ಮಾಡದಂತೆ ರಾಜ್ಯವನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಸಿಂಪಲ್ ಆಗಿ ಯೋಚನೆ ಮಾಡಿ, ಯಾವುದು ಮೂಲಭೂತ ಹಕ್ಕು ಅಂತ ಕೊಟ್ಟಿದ್ದಾನೆ. ಎಲ್ಲಿಂದ ಇಲ್ಲಿವರೆಗೆ ಬರುತ್ತೆ, 12ರಿಂದ 35ರವರೆಗೆ ಬರುತ್ತೆ. ಸೊ ಇಲ್ಲಿ 42 ಆಗುತ್ತಾ, ಆಗೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ದೆನ್ 32 ಆಗುತ್ತಾ, 32ರಲ್ಲಿ ರಿಟ್ಸ್ಗಳು ಹೊರಡಿಸೋ ಅಧಿಕಾರ ಇದೆ ಅಲ್ವಾ. ಸೊ ಇದು ಕೂಡ ಆಗಲ್ಲ. ಸೊ ಇಲ್ಲಿ ಉಳಿದಿರೋದು ಅದು ಒಂದು 30, ಇನ್ನೊಂದು 13. 30ರಲ್ಲಿ ಏನು ಬರುತ್ತೆ, 30ರಲ್ಲಿ ಇದು ಬರಲ್ವಾ, ಅಲ್ಪಸಂಖ್ಯಾತರ ಒಂದು ಹಕ್ಕುಗಳು ಬರಲ್ವಾ. ಸೊ ಅದು ಕೂಡ ಆಗಲ್ಲ. ಸೊ ಉಳಿದಿರೋದು ಯಾವುದು, ಆಪ್ಷನ್ ಡಿ ಒಂದೇ ಅಲ್ವಾ, 13ನೇದು. ಸೊ ಏನು ಹೇಳುತ್ತೆ ಅಂದರೆ, ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಯಾವುದೇ ಕಾನೂನನ್ನು ನೀನು ತರಂಗಿಲ್ಲಪ್ಪ ಅಂತ ಹೇಳ್ತದೆ. ಯಾವುದಕ್ಕೆ, ಸಂಸತ್ತಿಗೆ. ಯಾವ ಒಂದು ವಿಧಿ, 13ನೇ ವಿಧಿ. ಹಾಗಾದರೆ ಅಷ್ಟು ಪವರ್ಫುಲ್ ಇದೆಯಾ ಸರ್ ಇದು 13ನೇ ವಿಧಿ? ನಾನು ಹೇಳಲ್ಲ ಅದನ್ನು. ಸರಿನಾ. ಯಾಕೆಂದರೆ ಸಂಸತ್ತಿಗೆ ಹೈಯೆಸ್ಟ್ ಪವರ್ ಎದಕ್ಕಿದೆ ಅಂದರೆ ಸಂಸತ್ತಿಗೆ ಇದೆ. ಸಂಸತ್ತಿಗೆ ಏನಿದೆ ಅಲ್ವಾ, ಸಂಸತ್ತಿಗೆ ಹೈಯೆಸ್ಟ್ ಪವರ್ ಇದೆ ಅದಕ್ಕೆ. ಸರಿನಾ. ಮೋಸ್ಟ್ ಪವರ್ಫುಲ್ ಯಾವುದು ಅಂದರೆ ನಮ್ಮ ಇಂಡಿಯಾದಲ್ಲಿ ಸಂಸತ್ತು ಅಂತ ನಾವು ಹೇಳ್ತೀವಿ. ಸಂವಿಧಾನದಕ್ಕಿಂತ ಪವರ್ಫುಲ್ ಯಾವುದು ಅಂದರೆ ಸಂಸತ್ತು. ಯಾಕಂದರೆ ಏನಾದರೂ ಸಂಸತ್ತು ಮನಸ್ಸು ಮಾಡಿದರೆ ಈ 13ನೇ ತಿದ್ದುಪಡಿ, ಈ 107ನೇ ತಿದ್ದುಪಡಿ ಮಾಡಿ ಈ 13ನೇ ವಿಧಿಯನ್ನೇ ಕಿತ್ತಾಕ್ಬೋದು. ಇಲ್ಲಪ್ಪ ನನಗೆ ಒಂದು ಅಧಿಕಾರ ಇದೆ ಅಂತ. ನೀವು ನೋಡಿರ್ತೀರಾ, ಯಾವಾಗ 1971ರಲ್ಲಿ ಒಂದು ತಿದ್ದುಪಡಿ ಆಗುತ್ತೆ. ಯಾವ ತಿದ್ದುಪಡಿ, 24ನೇ ತಿದ್ದುಪಡಿ. ಏನಂತ ಆಗುತ್ತೆ, ಭಾರತದ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರವು ಈ ನಮ್ಮ ಸಂಸತ್ತಿಗಿದೆ ಅಂತ ತಿದ್ದುಪಡಿ ಮಾಡ್ಕೊಳ್ತಾರೆ. ಮೀನ್ಸ್ ಅವರಿಗಿದೆ ಅಂತ ಅವರೇ ತಿದ್ದುಪಡಿ ಮಾಡ್ಕೊಳ್ಳೋದಂತೆ. ಇದೆಂತ ನ್ಯಾಯ ಅಲ್ವಾ. ಸೊ ಇದನ್ನು ಮಾಡಿದವರು ಯಾರು ಅಂದರೆ ಇಂದಿರಾ ಗಾಂಧಿ ಅವರು. ಯಾವ ಒಂದು ಪ್ರಕರಣದ ವಿರುದ್ಧವಾಗಿ ಅವರು ಸಿಟ್ಟಿಗೆದ್ದು ರೊಚ್ಚಿಗೆದ್ದು ಮಾಡ್ತಾರೆ ಅಂದರೆ ಗೋಲಕ್ನಾಥ್ ಪ್ರಕರಣದ ವಿರುದ್ಧವಾಗಿ ಅವ್ರು ಮಾಡ್ತಾರೆ. ಗೋಲಕ್ನಾಥ್ ಪ್ರಕರಣ ಎಷ್ಟರಲ್ಲಿ ನಡೀತದೆ ಅಂದರೆ 1967ರಲ್ಲಿ ಗೋಲಕ್ನಾಥ್ ಪ್ರಕರಣ ಅಂತ ನಡೀತದೆ. ಅದಕ್ಕೆ ನಾವು ಬಾವಿ ತಳ್ಳಿ ಹಾಕುವ ಸಿದ್ಧಾಂತ ಕೂಡ ಕರಿತೀವಿ. ಏನಂತ ಹೇಳ್ತದೆ ಅಂದರೆ, ಮೂಲಭೂತ ಹಕ್ಕುಗಳನ್ನು ಹೊರತುಪಡಿಸಿ ಎಲ್ಲದಕ್ಕೂ ಕೂಡ ನೀವು ತಿದ್ದುಪಡಿ ಮಾಡುವ ಅಧಿಕಾರ ಇದೆಯಪ್ಪ. ಬಟ್ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇಲ್ಲವೇ ಇಲ್ಲ ಅಂತ ಹೇಳ್ತದೆ. ಯಾವಾಗ 1967ರಲ್ಲಿ ಅವಾಗ ಇಂದಿರಾ ಗಾಂಧಿ ಅವ್ರಿಗೆ ಫುಲ್ ರೊಚ್ಚಿಗೆ ಹೇಳ್ತಾರೆ ಅವರು. ಸರಿನಾ. ಅವ್ರು ರೊಚ್ಚಿಗೆದ್ದು ಅವ್ರು ಏನು ಮಾಡ್ತಾರೆ ಅಂದರೆ, ಇಲ್ಲ ಗುರು 1971ರಲ್ಲಿ ನಾನು ನನ್ನ ಅಧಿಕಾರ, ನನ್ನ ಪವರ್ ಎಷ್ಟಿದೆ ಅಂತ ತೋರಿಸ್ತೀನಿ ಸುಪ್ರೀಂ ಕೋರ್ಟ್ಗೆ ಅಂತ ಅವ್ರು ನಿಲ್ತಾರೆ. ಸೊ ತೋರಿಸಿ 24ನೇ ತಿದ್ದುಪಡಿ ತರ್ತಾರೆ. 24ನೇ ತಿದ್ದುಪಡಿ ಅಂತ ಹೇಳ್ತಾರೆ. ಅವಾಗ ಸಂಸತ್ತು ಎಲ್ಲ ಭಾಗಗಳಿಗೂ ಕೂಡ ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿದೆ ಅಂತ. ಮೀನ್ಸ್ ಇವಾಗ ಸಂವಿಧಾನವನ್ನೇ ಬದಲಿಸಿದಾಗಲ್ವಾ ಇದೆಲ್ಲವೂ ಕೂಡ. ಸೊ ಇವಾಗಲೂ ಕೂಡ ನೀವು ನೋಡ್ಕೊಳ್ಳಿ, ಕರೆಂಟ್ಲಿ ಯಾವ ಪಕ್ಷ, ಆ ಪಕ್ಷ ಆದರೂ ಈ ಪಕ್ಷ ಆದರೂ ಮತ್ತು ಯಾವುದೋ ಬೇಕಾದ ಪಕ್ಷ ಬಂದಿರಲಿ. ಸರಿನಾ. ಸೊ ಅವರು ಯಾವೊಂದು ಪಕ್ಷದವರು ಇರ್ತಾರಲ್ವ ಅವರಿಗೆ ಒಂದು ಒಳ್ಳೆಯದಾಗಂತಹ ತಿದ್ದುಪಡಿಗಳನ್ನೇ ತರ್ತಾರೆ. ಮ್ಯಾಕ್ಸಿಮಮ್ ಕೆಲವೊಂದಿದ್ರೇನೋ ಏನೋ ಜನರಿಗೆ ಬಂದಿರಬಹುದು. ಬಟ್ ಈ ತಿದ್ದುಪಡಿಗಳು ಅಂತಂದರೆ ಅವರಿಗಿದ್ರೇನೋ ಸ್ವಹಿತಾಸಕ್ತಿಗೆ ತಂದಿರತಕ್ಕಂಥ ತಿದ್ದುಪಡಿ ಆಗಿದ್ದಾವೆ ಅಂತ ನಾವು ಹೇಳ್ತೀವಿ. ಮ್ಯಾಕ್ಸಿಮಮ್ ತಿದ್ದುಪಡಿಗಳು ಈ ಥರ ಎಲ್ಲವೂ ತಿದ್ದುಪಡಿ ನೋಡ್ಕೋದಾದರೆ, ಹಾಗಾದರೆ ಅವ್ರು ಬರೀದಿರಬೇಕಾಗಿತ್ತು. ಇವಾಗ ಟೋಟಲಿ 389 ಜನ ಏನು ಕೂತು ಬರೆದ್ರಲ್ವಾ ಸಂವಿಧಾನವನ್ನು, ಸೊ ಅವ್ರು ಅದಕ್ಕೆ ಬರೀಬೇಕಾಗಿತ್ತು ಇದೆಲ್ಲವೂ ಕೂಡ. ಹೀಗಿದ್ರೆ ಓಕೆ. ಇವಾಗ ಕಾಲಕ್ಕೆ ತಕ್ಕ ಹಾಗೆ ಅದನ್ನು ಬದಲಾವಣೆ ಮಾಡಬೇಕು ಅಂತ ಓಕೆ, ಕಾಲಕ್ಕೆ ತಕ್ಕ ಹಾಗೆ ಅದನ್ನು ಅಲ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ವರ್ಡ್ ಇದೆ, ಹಾಗೆ ಅದನ್ನು ಕಿತ್ತಾಕದೆ ಅಂತ ಬೇರೆ ವರ್ಡ್ ಇದೆ.
ಸರಿನಾ? ಸೊ ಇದು ಆಗಲ್ಲ ಅನ್ಸುತ್ತೆ. ಸೊ ಇದನ್ನು ಕೂಡ ನೀವು ಸ್ವಲ್ಪ ಥಿಂಕ್ ಮಾಡಿ, ಮುಂದೆ ನೀವು ಕೂಡ ಇದರ ರಾಜಕೀಯಕ್ಕೆ ಹೋಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024 ಜುಲೈ 29ರಂದು MSMEಗಳಿಗೆ ಬಂಡವಾಳ ಮಾರುಕಟ್ಟೆ ಪ್ರವೇಶ ಸುಲಭಗೊಳಿಸಲು ಯಾವ ಸಚಿವಾಲಯ ಮತ್ತು ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವು ಒಂದು ತಿಳುವಳಿಕಾ ಒಡಂಬಡಿಕೆ MOU ಸಹಿ ಮಾಡಿವೆ ಅಂತ ಕೇಳಿದ್ದಾನೆ. ಯಾವುದು ಅಂದರೆ ರಕ್ಷಣಾ ಸಚಿವಾಲಯ ಸಹಿ ಮಾಡಿದೆ. ಯಾವುದಕ್ಕೆ? MOU ಸಹಿ ಮಾಡಿದೆ. ಸರಿನಾ? ಯಾರ ಜೊತೆ ಅಂದರೆ MSME ಜೊತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತವು ಯಾವ ವರ್ಷದಲ್ಲಿ ಜಾಗತೀಕರಣಕ್ಕೆ ಕಾರಣವಾದ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದಿತು? ಈ ಕ್ವಶನ್ ಹೇಳಿ ನನಗೆ ಬೋರ್ ಆಗ್ತಿದೆ ಅನಿಸುತ್ತೆ. ಅಷ್ಟು ಕ್ವಶನ್ ಈಸಿ ಬಂದಿದೆ ಇದು. ಸರಿನಾ? ಈ 1991ನಲ್ಲಿ ಏನು ಕ್ವಶನ್ ಇಲ್ಲ. ಕ್ವಶನ್ ಟಫ್ ಆಗಿ ತೆಗಿಬೋದು ಅಂದರೆ ತೆಗಿಬೋದು 1991ನಲ್ಲಿ. ಸರಿನಾ? ಕ್ವಶನ್ಗಳಿದ್ದಾವೆ. ಎಷ್ಟು ದಿನಗಳ ಕಾಲ ಒಂದು ದಿನಸಿ ಉಳಿದಿತ್ತು ನಮ್ಮ ಹತ್ರ, ನಮ್ಮ ಭಾರತ ದೇಶದ ಹತ್ರ. ಆ್ಯಂಡ್ ದೆನ್ ನಾವು ಭಾರತ ದೇಶ ಯಾಕೆ ನಾವು WTOಗೆ 1995ರಲ್ಲಿ ನಾವು ಸೇರ್ಪಡೆ ಆದ್ವಿ. ಅದಾದ ನಂತರ ಇನ್ನೊಂದು ಈ LPG ತರೋಕ್ಕೆ ನಮಗೆ ಹೆಲ್ಪ್ ಮಾಡಿದವರು ಯಾರು? ಅದಾದ ನಂತರ ಈ LPGಯನ್ನು ನಾವು ತರೋಕ್ಕೆ ಅದನ್ನು ಶ್ರಮ ವಹಿಸ್ತಿರ್ತಕ್ಕಂಥ ನಮ್ಮ ಭಾರತದ ವ್ಯಕ್ತಿಗಳು ಯಾರು? ಅದಾಂತರ ಯಾವೊಂದು ಆರ್ಗನೈಸೇಷನ್ ನಮಗೆ ಇದನ್ನು ತಗೊಳ್ಳಿ ಅಂತ ಹೇಳ್ತು? ಸೊ ಈ ರೀತಿ ಇನ್ನೂ ಬೇರೆ ಬೇರೆ ಕ್ವಶನ್ಗಳು ಹುಟ್ಟಾಗ್ತವೆ. ಸರಿನಾ? ಬಟ್ ನಿಮಗೆ ಆ ಥರ ಕ್ವಶನ್ಗಳು ಮುಂದೆ ನೋಡೋಕ್ಕೆ ಸಿಗ್ಬೋದು. ಬಟ್ ಏನು ಅಂದರೆ ಅದು ಎಲ್ಲವೂ ಕೂಡ ನೀವು ನೋಡ್ಕೊಂಡು ಹೋಗಿರಿ. ಇವೆಲ್ಲವೂ ಕೂಡ ಹೇಗೆ ಅಂದರೆ ಡಮ್ಮಿ ಕ್ವಶನ್ಗಳಿದ್ದಾವೆ. 1991 ಬಗ್ಗೆ ಏನು ಬಂದಿದ್ದಾವಲ್ವ ಎಲ್ಲ ಕ್ವಶನ್ಗಳು ಇಲ್ಲಿವರೆಗೂ ನಾವೇನು 11 ಮಾಡಲ್ ಕ್ವಶನ್ ಪೇಪರ್ ಮಾಡಿದೀವಲ್ಲ, ಈ RPFದು ಕ್ವಶನ್ ಪೇಪರ್ ಒಟ್ಟಿನಲ್ಲಿ RRB ಅದಂತ ಎಲ್ಲವೂ ಕೂಡ ಡಮ್ಮಿ ಕ್ವಶನ್ಗಳೇ ಇದ್ದಾವೆ. ಬಟ್ ನೀವೇನಂದರೆ ಇನ್ನೂ ಸ್ವಲ್ಪ ಡೆಪ್ತಾಗಿ ನೋಡ್ಕೊಂಡು ಹೋಗಿ ಇದಕ್ಕೆ. ಯಾಕಂದರೆ ನಿಮ್ಮ ಶಿಫ್ಟಲ್ಲಿ ಮೇ ಬಿ ಇದ್ರೆ ಟಫ್ ಆಗಿ ಬರ್ಬೋದು ಮುಂದಿನ NTPC ಅಂಡರ್ ಗ್ರಾಜುಯೇಟ್ ಅಥವಾ ಡಿ ಗ್ರೂಪಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024 ಜನವರಿಯಲ್ಲಿ ಯಾವ ಕಂಪನಿಯು UPI ಸೌಲಭ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಿಸಲು NPCI ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ ನೊಂದಿಗೆ ತಿಳುವಳಿಕಾ MOUಗೆ ಸಹಿ ಹಾಕಿದೆ ಅಂತ ಕೇಳಿದ್ದಾನೆ. ಯಾವುದು? ನಮ್ಮ ಗೂಗಲ್ ಇಂಡಿಯಾ ಡಿಜಿಟಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ತೀವಿ. ಸರಿನಾ? ಇದು ಸಹಿ ಹಾಕಿದೆ NIPL ಜೊತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024 ನವೆಂಬರ್ನಲ್ಲಿ ಹವಾಮಾನ ಬದಲಾವಣೆ ಕುರಿತ ವಿಶ್ವಸಂಸ್ಥೆಯ ಚೌಕಟ್ಟಿನ ಸಮಾವೇಶಕ್ಕಾಗಿ UNFCCC ಸಹಭಾಗಿಗಳ 29ನೇ ಸಮ್ಮೇಳನವನ್ನು ಯಾವ ದೇಶವು ಆಯೋಜಿಸುತ್ತದೆ ಅಂತ ಕೇಳಿದ್ದಾನೆ. ಎಲ್ರಿ ಇದು ಗೊತ್ತಿದೆ ಅಲ್ವಾ ನಿಮಗೆ? ಕರೆಂಟ್ ಅಫೇರ್ಸ್ ಓದಿಲ್ವಾ? COP29 ಇಲ್ಲಿ ಆಯೋಜನೆ ಆಗಿದೆ. ಎಲ್ಲಿ ಅಂದರೆ ಅಜರ್ಬೈಜಾನ್ ದೇಶದ ಬಾಕು ಎಂಬಲ್ಲಿ. ಬಾಕು ಅಂತ ಓದಿರ್ತೀರಾ. ಬಾಕು ಯಾವುದರ ರಾಜಧಾನಿ? ಈ ಬಾಕು ಅನ್ನೋದು ಅಜರ್ಬೈಜಾನ್ದ ರಾಜಧಾನಿ. ಸೊ ಈ COP29 ಎಲ್ಲಿ ನಡೆದಿದೆ ಅಂದರೆ ಈ ಅಜರ್ಬೈಜಾನಲ್ಲಿ ನಡೆದಿದೆ. ಹಾಗಾದರೆ COP30 ಎಲ್ಲಿ ನಡೀತದೆ ಅಂತ ಹೇಳ್ಬೋದಾ? ಹೇಳಿ, ಇದನ್ನು ಕಾಮೆಂಟ್ ಮಾಡಿ. ಈ ಕ್ವಶನ್ ನಿಮಗೆ ಫಿಕ್ಸ್ ಬರುತ್ತೆ, 100ಕ್ಕೆ 100% ಈ ಕ್ವಶನ್ ನಿಮ್ಗೆ ಬರುತ್ತೆ. COP30 ಕ್ವಶನ್. ಸರಿನಾ? COP30 ಎಲ್ಲಿ ನಡೀತದೆ, ಎಲ್ಲಿ ಈ ಒಂದು ವರ್ಷ ನಡೆಯಿತು ಅಂತ ನಿಮ್ಗೆ ಕೇಳ್ತಾನೆ. ಪಕ್ಕ ಕೇಳ್ತಾನೆ, 100ಕ್ಕೆ 100 ಕೇಳ್ತಾನೆ. ನೋಡ್ಕೊಳ್ಳಿ ಇದನ್ನು. ಸರಿನಾ? ರೀಸೆಂಟಾಗಿ ನಮ್ಮ ಭಾರತ ದೇಶದ ಪ್ರಧಾನಿಯು ಕೂಡ ಅಲ್ಲಿದ್ರೂ ಹೋಗಿ ಬಂದಿದ್ದಾರೆ. ಆ ದೇಶಕ್ಕೆ ಯಾವ ದೇಶ ಅಂತ ನೀವು ಕಾಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 1947ರಿಂದ 1991ರವರೆಗಿನ ಭಾರತದ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಸಾರ್ವಜನಿಕ ವಲಯದ ಪಾತ್ರವೇನು ಅಂತ ಕೇಳಿದಾನೆ. ಏನು ಪಾತ್ರ ಸಾರ್ವಜನಿಕರದು? ಪ್ರಮುಖ ಕೈಗಾರಿಕೆಗಳು ಮತ್ತು ಮೂಲ ಸೌಕರ್ಯಗಳ ಮೇಲೆ ಪ್ರಾಬಲ್ಯ ಸಾಧಿಸುವುದು. ಯಾವುದು ಉದ್ದ ಇರುತ್ತಲ್ಲ ನಮಗೆ ಗೊತ್ತಿಲ್ಲ ಅಂದರೆ ಉದ್ದ ಇರೋದನ್ನು ಟೆಕ್ ಹಾಕಿ ಬರಬೇಕಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024 ಆರ್ಥಿಕ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಉದ್ಯೋಗ ಸೃಷ್ಟಿಗೆ ಈ ಕೆಳಗಿನ ಯಾವ ವಲಯವು ಹೆಚ್ಚಿನ ಕೊಡುಗೆಯನ್ನು ನೀಡಿದೆ ಅಂತ ಕೇಳಿದಾನೆ. ಯಾವೊಂದು ವಲಯ? ಖಾಸಗಿ ವಲಯ ನೀಡಿದೆ. ಸರಿನಾ? ಸೊ ಭಾರತದಲ್ಲಿ ಉದ್ಯೋಗ ಸೃಷ್ಟಿಗೆ ಅಂತ ಕೇಳಿದಾನೆ. ಕ್ವಶನ್ ನೋಡ್ಕೊಳ್ಳಿ. ಉದ್ಯೋಗ ಸೃಷ್ಟಿಗೆ ಯಾವ ವಲಯ ಹೆಚ್ಚಿನ ಒಂದು ಕೊಡುಗೆ ನೀಡಿದೆ? ಸರ್ಕಾರಿ ವಲಯವ? ಇದ್ದಿದ್ದೇ ಇದ್ರೇನೋ ಪೋಸ್ಟ್ಗಳು ತೊಗೊರೋ ಮಾರೇ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ದವರು ತೊಗೊಳ್ತಿಲ್ಲ. ಅವರು ಇದ್ರೇನೋ ಬಾಯಲ್ಲಿದ್ರೇನೋ ಹೇಗೆ ಅಂದರೆ ಮಣ್ಣು ಹಾಕ್ತಿದ್ದಾರೆ. ಸರಿನಾ? ಸ್ಟೂಡೆಂಟ್ಸ್ಗಳಿಗೆ ಸ್ಪೆಷಲಿ. ಆ್ಯಂಡ್ ದೆನ್ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ತೊಗೊಳ್ರಿ ಅಂತಂದ್ರೆ ಇಲ್ಲ, ಇವ್ರದ್ದು ಆ ಮೀಸಲಾತಿ, ಈ ಮೀಸಲಾತಿ, ಒಳ ಮೀಸಲಾತಿ, ಹೊರ ಮೀಸಲಾತಿ ಅಂತ ಇವರು ಕೂಡ ಹೇಗೆ ಅಂತಂದರೆ ವಿದ್ಯಾರ್ಥಿಗಳನ್ನು ಸತಾಯಿಸ್ತಿದ್ದಾರೆ. ಸರಿನಾ? ಸೊ ಇಬ್ಬರು ಕೂಡ ಒಳ್ಳೆಯವರಿಲ್ಲ. ನೀವು ತೊಗೊಳ್ಳಿ, ನೀವು ಯಾವುದೇ ಪಕ್ಷ ತೊಗೊಳ್ಳಿ, ಯಾವುದೂ ಪಕ್ಷ ಕೂಡ ಅವರ ಸ್ವಹಿತಾಸಕ್ತಿಗೆ ಮಾಡ್ತಾ ಇದ್ದಾರೆ ಹೊರತು ಜನರಿಗೆ ಅಂತ ಮಾಡ್ತಾ ಇಲ್ಲ. ನೆನ್ಪಿಟ್ಕೊಳ್ಳಿ. ಇದನ್ನು ಇವತ್ತಾದರೂ ಕೂಡ ಇದನ್ನು ಸ್ವಲ್ಪ ಆದರೂ ಬುದ್ಧಿ ತೊಗೊಳ್ಳಿ. ಸರಿನಾ? ಸೊ ನಿಮಗೆ ಬಂದಿತ್ತು ಅಂದರೆ ಓಕೆ, ಮತ್ತೊಬ್ಬರಿಗೆ ನೀವು ಕೂಡ ಹೇಳಿ, ನಿಮ್ಮಿಂದ ಅವರು ಕೂಡ ಸ್ವಲ್ಪ ಪ್ರಭಾವ ಆಗಲಿ, ಸ್ವಲ್ಪ ದೇಶ ಬದಲಾಗಲಿ ಅಂತ. ಸರಿನಾ? ಸೊ ಇವಾಗ ಯಾವುದೋ ಒಂದು ಪಕ್ಷ, ಇವಾಗ ನಾನು BJPಗೆ ನಾನು ಏನಾದರೂ ಬೈತಾ ಇದ್ದೀನಿ, BJPದು ಏನಾದರೂ ನಾನು ಅವ್ರದ್ದು ಕ್ರಿಟಿಸಮ್ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಕಾಂಗ್ರೆಸ್ ಸಪೋರ್ಟರ್ ಅಲ್ಲಪ್ಪ. ಓಕೆ? ಆ್ಯಂಡ್ ದೆನ್ ನಾನು ಕಾಂಗ್ರೆಸ್ ಬೈತಾ ಇದ್ದೀನಿ ಅಂದರೆ BJP ಸಪೋರ್ಟರ್ ನಂತರ ಅಲ್ವೇ ಅಲ್ಲ. ನಾನು ಇಬ್ಬರದು ಕೂಡ ಅಪೋಸಿಷನ್ ಅಂತ ನಾನು ಹೇಳ್ತೀನಿ ಇವಾಗ. ಯಾಕಂದರೆ ನಾನು ಹಾಕಿರೋ ಇಲ್ಲಿವರೆಗೂ ಓಟ್ ಎಲ್ಲವೂ ಕೂಡ ನೋಟಾಗೆ ಹಾಕಿದ್ದೀನಿ. ಸರಿನಾ? ಇದು ನಿಮಗೆ ಕ್ಲಾರಿಟಿ ಇರಲಿ ಫಸ್ಟ್. ಸೊ ಏನಾದರೂ ಅನ್ನೋರಾಗಿದ್ದರೆ ಓಕೆ. ಬಟ್ ನಿಮಗೇನು ಅಂತಂದರೆ ನಮ್ಮ ದೇಶ ಬದಲಾಗಬೇಕು ಅಂದರೆ ಮೊದಲಿದ್ರೆ ನಾವು ಬದಲಾಗಬೇಕು. ನಾವಿದ್ರೆ ಯಾವನೋ ಒಬ್ಬನ ಇದ್ರೆ ಮೇಲೆ ಹೋಗಿ ಕೂಡಿಸೆ ನಮ್ಮವನು ಅವನಿಗೆ ಇದ್ರೆ ಇರಲ್ಲ. ಸೊ ಶ್ರೀಮಂತ ಇದ್ರೇನೋ ಅವನಿಗೆ ಯಾವುದು ಇದ್ರೇನೋ ಧರ್ಮನೂ ಇರಲ್ಲ, ಯಾವುದು ಇದ್ರೇನೋ ಜಾತಿನೂ ಇರಲ್ಲ, ಯಾವುದೂ ಇರಲ್ಲ. ನಾನು ಇದ್ರೆ ಹಿಂದೂ ಅದೀನಿ, ಮುಸ್ಲಿಮ್ ಅದೀನಿ ಇರಲ್ಲ, ನಾನು ಆ ಧರ್ಮ ಈ ಧರ್ಮ, ಆ ಜಾತಿ ಈ ಜಾತಿ, ನಾನು ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ನಾನು ಈಸ್ಟ್ ಇಂಡಿಯಾ, ವೆಸ್ಟ್ ಇಂಡಿಯಾ, ನಾರ್ತ್ ಈಸ್ಟ್ ಇಂಡಿಯಾ, ಇಲ್ಲವೇ ಇಲ್ಲ. ಜಸ್ಟ್ ಶ್ರೀಮಂತರು ಏನಿದಾರಲ್ಲ, ಶ್ರೀಮಂತರದೇ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಜಾತಿ ಧರ್ಮ ಅಂತ ಇದೆ. ಸರಿನಾ? ಸೊ ಅಲ್ಲಿ ಎಲ್ಲರೂ ಕೂಡ ಅವರು ಒಂದೇ, ನೆನ್ಪಿಟ್ಕೊಳ್ಳಿದೆ ಅಷ್ಟೇ. ಸೊ ಸ್ಪೆಷಲ್ ಯಾರು ಅಂದರೆ ಪೊಲಿಟಿಷಿಯನ್ಸ್ ಎಲ್ಲರೂ ಕೂಡ ಒಂದೇ ತಟ್ಟೆಯಲ್ಲೇ, ಒಂದೇ ಒಂದು ತಕ್ಕಡಿಯಲ್ಲೇ ಹಾಕಿ ಅವರನ್ನು ತೂಗಿ ನೀವು
ಒಂದು. ಯಾರೋ ಒಬ್ರು ಇದ್ರೇನೋ ರಾಜಕೀಯ ಮಾಡಲ್ಲ, ನಾನು ಪ್ರಜಾಕೀಯ ಮಾಡ್ತೀನಿ ಅಂತ ಯಾರೋ ಒಬ್ರು ಬಂದರು, ಬಟ್ ಅವರನ್ನು ಯಾರು ಕೂಡ ಇದ್ರೇನೋ ಜನರು ಮೂಸ್ ನೋಡಿಲ್ಲ. ಬಟ್ ಮುಂದೆ ಯಾವುದೋ ಒಂದು ಪೀಳಿಗೆ ಬರುತ್ತೆ, ಅವರನ್ನು ಮೂಸ್ ನೋಡುತ್ತೆ. ಸರಿನಾ? ಸೊ ಅಲ್ಲಿ ಬದಲಾವಣೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 86ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಯಾವ ಅನುಚ್ಛೇದದ ಅಡಿಯಲ್ಲಿ ಸಂವಿಧಾನದಲ್ಲಿ ಶಿಕ್ಷಣದ ಹಕ್ಕನ್ನು ಸೇರಿಸಿತು? ಯಾವುದು ಇದು? ರಿಪೀಟ್ ಆಗಿದೆಯಲ್ಲ ಕ್ವಶನ್ ಇದು. 21A ಆವಾಗಲೇ ಬಂದಿತ್ತಲ್ವಾ? ಇದೇ ಕ್ವಶನ್ ಪೇಪರಲ್ಲೇ ಬಂದಿತ್ತಾಗಲ್ಲೇ ಅಲ್ವಾ? ಸೊ ಇದು ಮತ್ತೆ ರಿಪೀಟ್ ಆಗಿದೆ ನೋಡಿ, ಮೇ ಬಿ ಲಕ್ ಇದೆ ಕ್ವಶನ್ ಪೇಪರಲ್ಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ರಾಜನೀತಿಯ ನಿರ್ದೇಶಕ ತತ್ವಗಳ ಸರಿಯಾದ ವರ್ಗೀಕರಣವಲ್ಲ ಅಂತ ಕೇಳಿದ್ದಾನೆ. ಯಾವುದಿದಾವೆ ರೀ? 3 ತತ್ವಗಳು, ಟೋಟಲಿ 3 ತತ್ವಗಳು ಬರ್ತವೆ. ಯಾವುದು? ಒಂದು ಸಾಮಾಜಿಕ ತತ್ವ, ಆರ್ಥಿಕತೆ ಮತ್ತು ಸಾಮಾಜಿಕ ತತ್ವ. ಇನ್ನೊಂದು ಯಾವುದು ಅಂದರೆ ಗಾಂಧಿ ತತ್ವಗಳು ಅಂತ ಕಂಡುಬರುತ್ತೆ. ಹಾಗೆ ಇನ್ನೊಂದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗಾಗಿನ ತತ್ವಗಳು ಅಂತ ಕಂಡುಬರ್ತವೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗಾಗಿ ತತ್ವ ಎಲ್ಲಿ ಬರುತ್ತೆ? 51ನೇ ವಿಧಿಯಲ್ಲಿ ಹೇಳಿಲ್ವಾ? ಸೊ ಹೇಳಿದೆ, ಸರಿನಾ? ಬಟ್ ಇಲ್ಲಿ ನೆಹರು ತತ್ವಗಳಂತ ಯಾವುದಾದ್ರೂ ಇದಾವ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ? ಇಲ್ಲ ಅಲ್ವಾ? ಟೋಟಲಿ 3 ಬರೋದು ಅಷ್ಟೇ. ನೆಹರು ತತ್ವಗಳಂತ ಯಾವುದು ಕೂಡ ಇಲ್ಲ, ನಮ್ಮ ಭಾರತ ಸಂವಿಧಾನದಲ್ಲಿ ಇಲ್ಲವೇ ಇಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಮಾನವನ ದೇಹದಲ್ಲಿ ಬಿಳಿಯ ರಕ್ತ ಕಣಗಳ ಮುಖ್ಯ ಕಾರ್ಯವೇನು ಅಂತ ಕೇಳಿದ್ದಾನೆ. ಏನು ಕಾರ್ಯವಿದೆ? ಪ್ರತಿರಕ್ಷಣಾ ಸ್ಪಂದನೆಯನ್ನು ಪ್ರಾರಂಭಿಸುವುದು. ಒಂದು ರೀತಿ ಸೋಲ್ಜರ್ ಥರ ಅವರು, ಸರಿನಾ? ಸೋಲ್ಜರ್ ಅವರು. ಇವರಲ್ಲೇ ಈ ಸೋಲ್ಜರ್ಸಲ್ಲೇ ಎಲ್ಲಿ ಬಿಳಿ ರಕ್ತ ಕಣಗಳ ಒಂದು ಸೋಲ್ಜರ್ಸಲ್ಲೇ ಕಮಾಂಡೋ ರೀತಿ ಫುಲ್ ಹೈ ಪವರ್ ಇರೋರು ಯಾರು ಗೊತ್ತಾ? ಟಿ ಲಿಂಫೋಸೈಟ್ಗಳು. ಯಾರು? ಟಿ ಲಿಂಫೋಸೈಟ್ಗಳು. ಸರಿನಾ? ಯಾರಾದರೂ ಎನಿಮಿ ಬಂದಿದ್ದಾರೆ ಅಂತ ಅನಿಸ್ತಾ ಏನಿಲ್ಲ, ಹೋಗಿ ದಡ ಹೊಡೆದ್ಬಿಡ್ತವೆ. ಯಾರು? ಟಿ ಲಿಂಫೋಸೈಟ್ಗಳು. ಇವಾಗ ಅಂದರೆ ನಿಮಗೆ ಬೇರೆ ಲಿಂಫೋಸೈಟ್ಗಳು ಕಂಡುಬರ್ತಾವಲ್ವಾ? ಲಿಂಫೋಸೈಟ್ಗಳಲ್ಲಿ ಮತ್ತೆ ಬೇರೆ ರೀತಿ ಕಂಡುಬರ್ತವೆ ನಿಮಗೆ. ಸೊ ಅವರೆಲ್ಲರೂ ಕೂಡ ಮೊದಲು ಯೋಚನೆ ಮಾಡ್ತಾರೆ, ಏನು ಮಾಡಬೇಕು, ಹಿಂಗೆ ಮಾಡಬೇಕು ಪ್ಲ್ಯಾನ್ ಮಾಡ್ತಿರ್ತಾರೆ ಅವರೆಲ್ಲರೂ ಕೂಡ. ಟಿ ಲಿಂಫೋಸೈಟ್ ಇಲ್ಲವೇ ಇಲ್ಲ. ಹೋಗೋದು ಒಟ್ಟಿನಲ್ಲಿ ಹೊಡಿಬೇಕಷ್ಟೇ, ಆಮೇಲೆ ಕೇಳೋಣ ಏನಾದರೂ ಮಾಡೋಣ, ಹೋಗಿದ್ರೆ ಕೋರ್ಟಲ್ಲಿ ನಿಂತರೆ ನೀಡಲ್ಲ ನಡೀತದೆ. ಬಟ್ ಮೊದಲು ಹೊಡೆಯೋಣ ಅಷ್ಟೇ, ಇಲ್ಲಾಂತಂದ್ರೆ ನಮ್ಮ ದೇಶ ಹಾಳು ಮಾಡ್ತಾರೆ, ನಮ್ಮ ರಕ್ತ ಹಾಳು ಮಾಡ್ತಾರೆ, ಇಡೀ ಒಂದು ದೇಹದ ಬಾಡಿ ಹಾಳು ಮಾಡ್ತದೆ ಅಂತ. ಸರಿನಾ? ಮೊದಲು ಹೊಡೆಯೋರು ಯಾರು ಅಂದರೆ ಇವರೇ. ಸೊ ಅದಕ್ಕೆ ನಿಮ್ಗೆ ಗೊತ್ತಿರಲಿ ಯಾವುದು ಅಂದರೆ ಈ ಡೆಂಗ್ಯೂ ಆಗಿರಲಿ ಮತ್ತು ಏಡ್ಸ್ ಬರುತ್ತೆ ಅಲ್ವಾ, ಸ್ಪೆಷಲಿ ಈ ಏಡ್ಸ್ ಬಂದಾಗ ಏಡ್ಸ್ ವೈರಸ್ ಮೊದಲು ಯಾವುದಕ್ಕೆ ಟಾರ್ಗೆಟ್ ಮಾಡುತ್ತೆ ಅಂದರೆ ಇದೇ ಒಂದು ಟಿ ಲಿಂಫೋಸೈಟ್ಗೆ ಟಾರ್ಗೆಟ್ ಮಾಡುತ್ತೆ. ಅದು ಯಾವುದು? ಏಡ್ಸ್ ಅನ್ನೋದು ಗೊತ್ತಿರಲಿ ನಿಮಗೆ. HIV ಅಂತ ನಾವು ಹೇಳ್ತೀವಿ, ಏಡ್ಸ್ ಅಂತ ಹೇಳ್ತೀವಲ್ವಾ, ಅದು ಫಸ್ಟ್ ಟಾರ್ಗೆಟ್ ಮಾಡೋದು ಯಾರಿಗೆ ಅಂತಂದರೆ ಈ ಟಿ ಲಿಂಫೋಸೈಟ್ಗೆ ಟಾರ್ಗೆಟ್ ಮಾಡುತ್ತೆ. ಯಾಕೆಂದರೆ ಹೊಡೆಯೋನೆ ಕಮಾಂಡೋಗೆ ಹೊಡೆದಂತಂದ್ರೆ ಉಳಿದವರೆಲ್ಲ ಸ್ವಲ್ಪ ಸೈಲೆಂಟ್ ಆಗಿರ್ತಾರಲ್ವಾ, ಅವರು ಎಲ್ಲರೂ ಕೂಡ ಯೋಚನೆ ಮಾಡ್ತಿರ್ತಾರೆ ಹಂಗೆ ಮಾಡೋಣ ಅಂತ. ಇವ್ರು ಹೆಂಗಂದ್ರೆ ಮೊದಲೇ ಹೊಡಿಗೆ ಬಂದಿರ್ತಾನೆ. ಸೊ ಯಾರ್ದು ಸ್ವಲ್ಪ ಇದ್ರೆ ಜಾಸ್ತಿ ಥ್ರೆಟ್ ಇರುತ್ತಲ್ವ, ಅವ್ರಿಗೆ ಹೊಡಿಬೇಕು ಅಂತ ಇವ್ರು ಏನು ಮಾಡ್ತಾರೆ, ಇವ್ರನ್ನ ಹೊಡಿತಾರೆ. ಯಾರಿಗೆ? ಟಿ ಲಿಂಫೋಸೈಟ್ಗಳಿಗೆ. ನೆನ್ಪಿಟ್ಕೊಳ್ಳಿ, ಟಿ ಲಿಂಫೋಸೈಟ್ ಇಸ್ ಲೈಕ್ ಅ ಕಮಾಂಡೋ ಇನ್ ಅವರ್ ಬಾಡಿ, ರಕ್ಷಣೆ ನೀಡ್ತಾರೆ ನಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವ ಬುಡಕಟ್ಟು ಜನಾಂಗವು ಪ್ರಾಥಮಿಕ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾನೆ. ಯಾವುದು? ಶೋಂಪೆನ್ ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ಸರಿನಾ? ಶೋಂಪೆನ್ ಬುಡಕಟ್ಟು ಜನಾಂಗ ಎಲ್ಲಿ ಅಂದರೆ ಅಂಡಮಾನ್ ನಿಕೋಬಾರದಲ್ಲಿ ಕಂಡುಬರ್ತಾರೆ. ಅದು ಅಂದರೆ ಜರವ ಅವರು ಕಂಡುಬರೋದು ಎಲ್ಲಿ ಅಂತಂದರೆ ಇದೇ ಒಂದು ಅಂಡಮಾನ್ ನಿಕೋಬಾರದಲ್ಲಿ ಕಂಡುಬರ್ತಾರೆ. ಸರಿನಾ? ಆ್ಯಂಡ್ ದೆನ್ ಸಿದ್ದಿ ಮತ್ತು ಈರೋಳರು ಎಲ್ಲಿ ಕಂಡುಬರ್ತಾರೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಾರೆ. ಯಾರು? ಸಿದ್ದಿ ಮತ್ತು ಈರೋಳರು ಕರ್ನಾಟಕದಲ್ಲೂ ಕಂಡುಬರ್ತಾರೆ. ಸ್ಪೆಷಲಿ ನಾವು ಸಿದ್ದಿ ಅಂತ ಹೇಳೋದಾದರೆ ಗುಜರಾತ್ ಅಂತ ಹೇಳ್ತೀವಿ. ಇಫ್ ಗುಜರಾತ್ ಆಪ್ಷನ್ ಇರಲಿಲ್ಲ ಅಂದರೆ ನಿಮಗೆ ಕರ್ನಾಟಕನೇ ಆನ್ಸರ್ ಹಾಕಿ. ಸರಿನಾ? ಇಫ್ ಕರ್ನಾಟಕ ಇರಲಿಲ್ಲ ಅಂದರೆ ಮಹಾರಾಷ್ಟ್ರ ಆನ್ಸರ್ ಆಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ನಾರ್ತ್ ಈಸ್ಟ್ ಸ್ಟೇಟ್ಗಳು ಆಗೋದೇ ಇಲ್ಲ ನಿಮಗೆ. ಸರಿನಾ? ಎಲ್ಲಿ? ಸಿದ್ದಿ ಬುಡಕಟ್ಟು. ಆ್ಯಂಡ್ ದೆನ್ ಈರೋಳರು ನಿಮಗೆ ಆಲ್ಮೋಸ್ಟ್ ಕಂಡುಬರೋದು ಅಲ್ಲಿ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಮತ್ತು ಇಲ್ಲಿ ಮಹಾರಾಷ್ಟ್ರದಲ್ಲಿ ಮತ್ತು ಕೇರಳದಲ್ಲಿ ಕಂಡುಬರ್ತಾರೆ. ಯಾರು? ಈರೋಳರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯಸಭೆಯ ಗರಿಷ್ಠ ಸಂಖ್ಯಾಬಲ ಎಷ್ಟು ಅಂತ ಕೇಳಿದ್ದಾನೆ. ಟೋಟಲ್ ಸಂಖ್ಯಾಬಲ ಎಷ್ಟಿದೆ ರಾಜ್ಯಸಭೆಯದು? ಟೋಟಲ್ ಎಷ್ಟಿದೆ ಅಂದರೆ 750 ಇದೆ. ಹಾಗಾದರೆ ಪ್ರಸ್ತುತ ಎಷ್ಟು ಸಂಖ್ಯಾಬಲ ಇದೆ? 245 ಇದೆ. ಪ್ರಸ್ತುತ ಎಷ್ಟಿದೆ ಅಂದರೆ 745 ಇದೆ ಗರಿಷ್ಠ ಮೆಂಬರ್ಸ್. ಸರಿನಾ? ಬಟ್ ಟೋಟಲಿ ಎಷ್ಟು ಇರಬೇಕು ಅಂತ ನೋಡೋದಾದರೆ 250 ಇರಬೇಕು ಅಂತ ಹೇಳುತ್ತೆ. ಯಾವುದು? ರಾಜ್ಯಸಭೆಯ ಗರಿಷ್ಠ ಸಂಖ್ಯಾಬಲ. ಹಾಗಾದರೆ ಲೋಕಸಭೆಯ ಗರಿಷ್ಠ ಸಂಖ್ಯಾಬಲ ಎಷ್ಟಿದೆ ಹೇಳ್ಬೋದಾ? ಕಾಮೆಂಟ್ ಮಾಡಿ. ಹಾಗಾದರೆ ಪ್ರಸ್ತುತ ಸದಸ್ಯರ ಸಂಖ್ಯೆ ಎಷ್ಟಿದೆ? 543 ಇದೆ. ಹಾಗಾದರೆ ಟೋಟಲ್ ಸಂಖ್ಯೆ ಎಷ್ಟಿದೆ ಅಂತ ನೀವು ಕಾಮೆಂಟ್ ಮಾಡಿ. ಸರಿನಾ? ಇವಾಗ ಪ್ರಸ್ತುತ ಎಷ್ಟಿದೆ ಅಂದರೆ 543 ಇದೆ ಲೋಕಸಭೆಯಲ್ಲಿ. ಬಟ್ ಟೋಟಲ್ ಎಷ್ಟಿರಬೇಕು? ಹೈಯೆಸ್ಟ್ ನಂಬರ್ ಎಷ್ಟಿದೆ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 1907ರಲ್ಲಿ ಜರ್ಮನಿಯ ಸ್ಟಟ್ಗಾರ್ಟ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾಜವಾದಿ ಸಮ್ಮೇಳನದಲ್ಲಿ ವಿದೇಶಿ ನೆಲದಲ್ಲಿ ಭಾರತೀಯ ಧ್ವಜವನ್ನು ಹಾರಿಸಿದ ಮೊದಲ ವ್ಯಕ್ತಿ ಕೆಳಗಿನವರಲ್ಲಿ ಯಾರು ಅಂತ ನಿಮಗೆ ಹೇಳ್ತಾ ಇದ್ದೀನಿ ನಾನು. ಏನು ಗೊತ್ತಾ? ಸೊ ಯಾವುದೇ ಕ್ವಶನ್ ಪೇಪರು ಕೂಡ ಭೇದ ಭಾವ ಇಲ್ಲ ಅಂತ ನಾವು ಮಾಡ್ತಾ ಇದ್ದೀವಿ. ನಾವು ಆ ಕ್ವಶನ್ ಪೇಪರ್, ಈ ಕ್ವಶನ್ ಪೇಪರು, ಸೆಂಟ್ರಲ್ ನಾನು SSC ಬರಿತಾ ಇದ್ದೀನಿ, ನಾನು GD ಬರಿತಿದ್ದೀನಿ, ನಾನು ಒಂದು ಸಪ್ರೇಟ್ ಕ್ವಶನ್ ಪೇಪರು, MTS ಬರಿತಾ ಇದ್ದೀನಿ, ನಾನು ಸಪ್ರೇಟ್ ಕ್ವಶನ್ ಪೇಪರು, CHSL ಬರಿತಾ ಇದ್ದೀನಿ, ನಾನು ಸಪ್ರೇಟ್ ಕ್ವಶನ್ ಪೇಪರು. ಥಂಬ್ನೇಲ್ ನಾನು ಏನು ಹಾಕಿರ್ತೀನಲ್ವಾ, ಆ ಥಂಬ್ನೇಲ್ ಪ್ರಕಾರ ನೀವು ಇಲ್ಲಿ ಕ್ಲಾಸ್ ಕೇಳಿರ್ತೀರ. ನಾನು ಥಂಬ್ನೇಲ್ ಹಾಕೋದಂತಲ್ಲ, ಆಲ್ಮೋಸ್ಟ್ ಟೀಚರ್ಸ್ ಯಾರು ಏನು ಬೇಕಾದ ಥಂಬ್ನೇಲ್ ಹಾಕಿರಲಿ, ಸೊ ಆ ಥಂಬ್ನೇಲ್ ಪ್ರಕಾರ ನೀವು ಎಂಟ್ರಿ ಕೊಡ್ತೀರಾ. ಸೊ ಅಲ್ಲಿ ಜಸ್ಟ್ GK ಕ್ಲಾಸ್ ಇತ್ತಂದ್ರೆ ಯಾಕೆ ನೋಡಲ್ಲ ಅಂತ ಪ್ರತಿಯೊಂದರಲ್ಲಿ ಅದೇ ಇರುತ್ತೆ ರೀ. ಇವಾಗ ನೀವು ಯಾವುದು ಅಗ್ನಿವೀರಲ್ಲಿ ತೊಗೊಂಡ್ರು ಕೂಡ ಅಕ್ಬರ್ ಹುಮಾಯೂನ್ನ ಮಗನೇ, ಜಹಾಂಗೀರ್ನ ಅಪ್ಪನೇ. ಸರಿನಾ? ಸೊ UPSCಲೂ ಕೂಡ ಇದ್ರೇನು ಈ ಅಕ್ಬರು ಹುಮಾಯೂನ್ನ ಮಗನೇ, ಜಹಾಂಗೀರ್ ತಂದೆನೇ ಆಗಿರ್ತಾನೆ. ಸೊ ಬದಲಾಗಲ್ಲ ಅಲ್ವಾ? ಹುಮಾಯೂನ್ಗೆ ಇರ್ತಕ್ಕಂಥ ಬಿರುದುಗಳು ಕೂಡ ಬದಲಾಗಲ್ಲ, ಬಾಬರ್ಗೆ ಇರ್ತಕ್ಕಂಥ ಬಿರುದುಗಳು ಕೂಡ ಬದಲಾಗಲ್ಲ, ಅವ್ರ ಕಥೆಯೂ ಕೂಡ ಬದಲಾಗಲ್ಲ. ಬಟ್ ಏನು ಅಂತಂದರೆ ಸ್ವಲ್ಪ ನಿಮಗೆ ಡೆಪ್ತ್ ಆಳ ಕಡಿಮೆ ಮೇಲೆ ಹೋಗ್ಬೋದು. ಬಟ್ UPSCಲಿ ಎಲ್ಲ ಕೂಡ ಟಫೇ ಕೇಳ್ತಾನೆ ನಿಮಗೆ.
ಇಲ್ಲ, ನೀವೇನಾದರೂ 2024 ಹಿಸ್ಟ್ರಿನಲ್ಲಿ 2024 ಪ್ರಿಲಿಮ್ಸ್ ಕ್ವಶನ್ ಪೇಪರಲ್ಲಿ ಹಿಸ್ಟ್ರಿ ಟಾಪಿಕ್ ಮಾತ್ರ ನೀವು ತೊಗೊಂಡ್ರೆ ಮೀಡಿಯಮಲ್ಲಿ ಮಾಡ್ರೇಟು ಇಲ್ಲಾಂದರೆ ಈಸಿ ಕ್ವಶನ್ ಪೇಪರ್ ಬಂದಿದ್ದಾವೆ, ಈಸಿ ಕ್ವಶನ್ಗಳು ಬಂದಿದ್ದಾವೆ ಹಿಸ್ಟ್ರಿ ಮೇಲೆ, ಸರಿನಾ. ಸೊ ಅಲ್ಲೇ ಒಂದು ಕ್ವಶನ್ ಕೇಳಿರೋದು ಯಾವುದು ಅಂದರೆ ಈ ಮೇಡಮ್ ಬಿಕಾಜಿ ಕಾಮ ಅವ್ರ ಮೇಲೆ ಕೇಳಿದ ಒಂದು ಪ್ರಶ್ನೆ, 1907ರಲ್ಲಿ ಯಾವ ಒಬ್ಬ ಮಹಿಳೆ ಭಾರತೀಯ ನೆಲದಿಂದ ಹೊರಗೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತೀಯ ಧ್ವಜವನ್ನು ನಡೆಸಿದಳು ಅಂತ, ಸರಿನಾ. ಯಾರು ಅಂದರೆ ಮೇಡಮ್ ಬಿಕಾಜಿ ಕಾಮ ಅವರು, ಸರಿನಾ. ಇವರನ್ನು ನಾವು ಭಾರತದ ಕ್ರಾಂತಿಯ ತಾಯಿ ಅಂತ ಕರಿತೀವಿ, ಯಾರನ್ನ, ಮೇಡಮ್ ಬಿಕಾಜಿ ಕಾಮ ಅವರನ್ನು. ಸೊ ಈ ಪ್ರಶ್ನೆ ನೀವು ನೋಡಿ ಪ್ರಿಲಿಮ್ಸಲ್ಲಿ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ, UPSC ಪ್ರಿಲಿಮ್ಸಲ್ಲಿ ಬಂದಿದೆ ಇದೇ ಕ್ವಶನ್, ಸರಿನಾ. ಸೊ ಇದೇ ಕ್ವಶನ್ UPSC ಪ್ರಿಲಿಮ್ಸಲ್ಲಿ ಬಂದಿದೆ 2024ರಲ್ಲಿ. ಹಾಗೆ ಅಗ್ನಿವೀರಲ್ಲಿ ಬಂದಿದೆ ರೀ ಇದು. ಅಗ್ನಿವೀರ್ ಮೊನ್ನೆ ಎಕ್ಸಾಮ್ ಐತಲ್ವಾ, ಅಗ್ನಿವೀರ್ ಫಸ್ಟ್ ಶಿಫ್ಟಲ್ಲೇ ಬಂದಿದೆ ಇದು ಕ್ವಶನ್. ನಂಬ್ತೀರಾ UPSC ಕ್ವಶನ್ ಇದು ಅಗ್ನಿವೀರ್ ಬಂದಿದೆ ಅಂತ ಅಂದರೆ? ನಂಬಲ್ಲ ಅಲ್ವಾ. ಇವಾಗ ನೋಡಿದ್ರೆ RPF 10th ಲೆವೆಲ್ ಅಲ್ವಾ ಇದು RPF ಎಕ್ಸಾಮು. ಸೊ ಇದರಲ್ಲೂ ಕೂಡ ಬಂದಿದೆ ಅಲ್ವಾ ರೈಲ್ವೆ ಡಿಪಾರ್ಟ್ಮೆಂಟ್. ಸೊ ಯಾಕೆ ನೋಡಬಾರ್ದು ಅಂತ. ಪ್ರತಿಯೊಂದು ಕ್ವಶನ್ ಪೇಪರು ಕೂಡ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಪೇಪರ್ ಏನಿದೆ ಅಲ್ವಾ, ಆಲ್ಮೋಸ್ಟ್ ಸೇಮ್ ಪ್ಯಾಟರ್ನ ಕ್ಯಾರಿ ಮಾಡ್ತವೆ, ಸೇಮ್ ಪ್ಯಾಟರ್ನ್. ನೀವು ಏನಾದರೂ ಸ್ಟೇಟ್ ಗೌರ್ಮೆಂಟ್ ಪ್ರಿಪೇರ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಒಮ್ಮೆ ಶಿಫ್ಟ್ ಆಗ್ತೀನಿ ಅಂತಂದರೆ ಓಕೆ, ಟಫ್ ಆಗುತ್ತೆ, ಅದನ್ನು ನಾನು ಒಪ್ಕೊಳ್ತೀನಿ, ಸರಿನಾ. ಬಟ್ ನೀವು ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಒಂದು ಎಕ್ಸಾಮ್ ತೊಗೊಳ್ರಿ, ಯಾವ್ದು ಬೇಕಾದ ಕ್ವಶನ್ ಪೇಪರ್ ತೊಗೊಳ್ಳಿ, ನಿಮಗೆ ಏನಂದ್ರೆ ಸಿಮಿಲಾರಿಟಿ ಕಂಡು ಬರ್ತಾರೆ ಇಲ್ಲಿ, ಸರಿನಾ. ಸೊ ಅದಕ್ಕಾದ್ರೆ ನೀವು ಜಸ್ಟ್ ಇದ್ರೇನೋ, ಇಲ್ಲ ನಾನು ಡಿ ಗ್ರೂಪ್ ಇದ್ದರೆ ಅದಕ್ಕೆ ಥಂಬ್ನೇಲ್ ಇದ್ದರೆ ಮಾತ್ರ ನಾನು ಕ್ಲಾಸ್ ಕೇಳ್ತೀನಿ, ಓಕೆ, ನೀವು ಕ್ಲಾಸೇ ಕೇಳೋದು ಬೇಡಪ್ಪ, ನೀವು ಇದ್ರ ಬುಕ್ ನೋಡ್ಕೊಂಡು ಓದ್ಕೊಳ್ಳಿ, ಸರಿನಾ. ಅಲ್ಲಿ ನಿಮ್ಗೆ ಇನ್ನೂ ಟೈಮ್ ಉಳಿತೆ. ಇನ್ನೊಂದು ಏನಂತಂದರೆ ಆ ಬಕ್ವಾಸ್ ನೀವು ಹೋಗೋದಿಲ್ಲ. ಬಕ್ವಾಸ್ ಮೀನ್ಸ್ ಏನು ಅಂತಂದರೆ ಇದೇನು ನಮ್ಮದು ನಾರ್ಮಲ್ ಇರುತ್ತೆ ಅಲ್ವಾ ನಮ್ಮ ಒಂದು ಮೈಂಡ್ಸೆಟ್, ಇದು ಇದಕ್ಕೆ ಬಂದೇ ಬರುತ್ತೆ, ಇದು ಇವಾಗಿದ್ರೇನೋ ಥಂಬ್ನೇಲ್ ಇದಕ್ಕೆ ಏನಂತ ಹಾಕಿರ್ತೀನಿ ನಾನು ಅಂದರೆ RRB NTPC ಮತ್ತು RRB ಡಿ ಗ್ರೂಪ್ ಅಂತ ಹಾಕಿರ್ತೀನಿ. ಸೊ ಇವರಿಬ್ಬರಿಗೆ ಕ್ವಶನ್ ಬರುತ್ತೆ ಅಂತ ಇದೆಯಾ? ಈ ಕ್ವಶನ್ ಬರಲ್ಲ ಅಂತ ಇಟ್ಕೊಳ್ಳಿ ಇದನ್ನು. ಮತ್ತೊಬ್ಬರಿಗೆ ಕೂಡ ಬರ್ಬೋದು, SSC MTS ಬರೋ ಹುಡುಗರಿಗೆ ಇದು ಬರ್ಬೋದು, CHSL ಬರೀತಿದ್ರಲ್ವ ಅವ್ರಿಗೆ ಇದು ಬರ್ಬೋದು, CGL ಬರೀತಿದ್ರಲ್ಲ ಅವ್ರಿಗೆ ಇದು ಬರ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜಸ್ಟ್ ಹುಚ್ಚ ಆಗ್ತಿದ್ದೀರಾ ಅಷ್ಟೇ, ಆ ಥಂಬ್ನೇಲ್ ನೋಡಿ ಹುಚ್ಚ ಆಗ್ತಿದ್ದೀರಾ ಎಲ್ಲರೂ ಕೂಡ. ಸೊ ಇನ್ನೊಂದು ಏನು ಅಂತಂದರೆ ಟೀಚರ್ಸ್ ಕೂಡ ಹಾಗೆ ಯಾಕೆ ಹಾಕ್ತಾರೆ ಅಂತಂದರೆ ಇವಾಗ ಬೇರೆ ಯಾವುದೋ ಒಂದು ಹಾಕಿದರೆ ನೀವು ಇದ್ರ ನೋಡೋದು ಇಲ್ಲ ಅಂತ. ಇವಾಗ ಟೀಚರ್ಸು ಕೂಡ ಇದ್ರೇನೋ, ಫ್ಯಾಕಲ್ಟೀಸು ಕೂಡ ಇದ್ರೇನೋ ಅದೇ ಒಂದು ಇದ್ರ ಕನ್ಸರ್ನ್ ಇರುತ್ತೆ, ಸರಿನಾ. ಸೊ ಇವನ್ ಹೇಳಬೇಕು ಅಂದರೆ ಜೆನ್ಯೂನ್ ಕೆಲವೊಬ್ರು ಟೀಚರ್ಸ್ ಇದ್ದಾರೆ, ನನ್ನ ಗುರುಗಳು ಅಂತ ನನ್ನ ಒಂದು ಇಬ್ಬರು ಇದ್ದಾರೆ. ಸೊ ಅವರು ಕೂಡ ಹಾಕೋದಂತಂದರೆ ಹಾಗೆ ಒಂದು ಸರ್ಟನ್ ಆಗಿ ಥಂಬ್ನೇಲ್ ಹಾಕಿರ್ತಾರೆ ಅವರು ಕೂಡ ಇದಕ್ಕೆ ಅಂತ UPSC, ಓಕೆ ಇದಕ್ಕೆ ಇದೇ ಸಬ್ಜೆಕ್ಟು ಅದಂದರೆ ಇದೇ ಒಂದು UPSCಗೆ, ಇಲ್ಲಾಂದರೆ CGL ಪ್ರಿಲಿಮ್ಸ್ಗೆ, ಸರಿನಾ. ಇಲ್ಲ ಅಂತಂದರೆ ನಾನು RRB JEಗೆ, ಇಲ್ಲಾಂತಂದರೆ RRB ಡಿ ಗ್ರೂಪ್ಗೆ. ಸೊ ಇದಕ್ಕೆ ಅಂತ ಹಾಕ್ತಾರೆ. ಬಟ್ ಅಲ್ಲಿದ್ರೇನು ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಯಾಕೆ ಅಂದರೆ ಹುಡುಗರು ನೋಡಲ್ಲ ಅಂತ ಅಷ್ಟೇ, ಸರಿನಾ. ಸೊ ಇದನ್ನು ಒಂದಿದ್ರೇನೋ ಮೆಂಟಾಲಿಟಿ ಏನಿದೆಯಲ್ಲ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಎಕ್ಸಾಮ್ ಆಗೋತನ ಮೀನ್ಸ್ ಏನೋ ನಿಮ್ಮದೊಂದು ಜಾಬ್ ಆಗೋವರೆಗೂ ಅಷ್ಟೇ ನಾನು ಕೇಳ್ಕೊಳ್ಳೋದು. ಇದರಲ್ಲಿ ನಂದು ಒಂದು ಸ್ವಾರ್ಥ ಏನಿಲ್ಲ. ನೀವು ನನ್ನ ವಿಡಿಯೋ ನೋಡಲಿಲ್ಲ ಅಂತಂದ್ರೆ ನನಗೇನಿದ್ರೇನೋ ಫರಕ್ ಬೀಳೋದಿಲ್ಲ ಅಂತ ನಾನು ಹೇಳ್ತೀನಿ, ಸರಿನಾ. ಯಾಕಂದರೆ ನನಗೇನು ಕೊಡಬೇಕಿದೆ ಅಲ್ವಾ, ನಾನು ನಂದು ಕೊಡ್ತಾ ಇದ್ದೀನಿ, ನನ್ನ 100% ನಾನು ಕೊಡ್ತಾ ಇದ್ದೀನಿ. ಸೊ ನಾನು 100% ಕೊಡಲಿಲ್ಲ ಅಂತಂದರೆ ನನ್ನ ಒಂದು 90+ ಇದ್ರೆ ನಾನು ಯಾವಾಗಲೂ ಕೂಡ ಕೊಟ್ಟಿರ್ತೀನಿ, ಸರಿನಾ. ಸೊ ಅದಕ್ಕೆ ನೀವು ಕೂಡ ಅದನ್ನು ರಿಸೀವ್ ಮಾಡ್ಕೊಳ್ಳೋರು ಸ್ವಲ್ಪ ಕ್ಲೀನಾಗಿ ರಿಸೀವ್ ಮಾಡ್ಕೊಳ್ಳಿ ಅಂತ. ಸೊ ನಿಮಗೆ ಯೂಸ್ಫುಲ್ ಆಗಲಿ ಅಂತ ಅಷ್ಟೇ. ಸೊ ಇಲ್ಲಿ ನೀವು ವಿಡಿಯೋ ನೋಡಲಿ ಅಂತಂದ್ರೆ ಪ್ರಾಬ್ಲಮ್ ಇಲ್ಲ, ಏನಿಲ್ಲ ಆಗಲ್ಲ, ಏನು ಬದಲಾಗೋದಿಲ್ಲವಲ್ಲ. ಸೂರ್ಯ ಇದ್ರೇನೋ ಎಲ್ಲಿ ಹುಡ್ತಾನೆ, ಪೂರ್ವ ಕೊಡ್ತಾನೆ, ಮತ್ತು ಪಶ್ಚಿಮಕ್ಕೆ ಹೋಗಿ ಮುಳುಗ್ತಾನೆ, ಅದೇ ಆಗುತ್ತೆ. ಇವಾಗಲೂ ಕೂಡ ಅದೇ ಆಗೋದು ಅಲ್ವಾ. ಬಟ್ ಏನು ಅಂತಂದರೆ ನಮ್ಮ ಒಂದು ಸ್ವಾರ್ಥ ಕೂಡ ನೋಡ್ಕೊಳ್ಬೇಕಾಗತ್ತೆ ವಿದ್ಯಾರ್ಥಿಯಾಗಿ, ನನಗಿದು ಯೂಸ್ಫುಲ್ ಆಗುತ್ತಾ ಇಲ್ವಾ ಅಂತ. ಸೊ ಯಾರೋ ಒಬ್ಬರು ಇದ್ರೇನೋ ಭಾಳಿದ್ರೆ ಅವ್ನು ನಾನು ಇಷ್ಟಪಡ್ತೀನಿ, ಓಕೆ ನೀವು ನಾನು ಇಷ್ಟಪಡ್ತೀರಾ ನೋಡ್ತೀರಾ, ಬೇಡ ನಿಮಗಿದು ಯೂಸ್ಫುಲ್ ಆಗ್ತಿದ್ರೆ ಮಾತ್ರ ನೋಡ್ಬೇಕಷ್ಟೇ ಇದನ್ನು. ಆಮೇಲೆ ಬೇಕಾದ್ರೆ ನೀವು ನಾನು ಇಷ್ಟಪಡ್ತಿದ್ರೆ ಓಕೆ, ಮತ್ತೆ ಯಾವತ್ತಾದ್ರು ಬಂದು ಪಾರ್ಟಿ ಮಾಡಿಸು, ಓಕೆ ಇದ್ರೇನೋ ತಿರುಗಾಡು ಕುಣಿದಾಡು ಹೋಗು ಅಂತ ಹಾಗಿರಲಿ, ಸರಿನಾ. ಬಟ್ ಯಾರಿಗಾದರೂ ಕೂಡ, ಯಾರೇ ಟೀಚರ್ಸ್ ಆದರೂ ಕೂಡ, ಇವಾಗ ನಾನಾಗಿರಲಿ, ನಾನು ಆ್ಯಸ್ ಅ ಮೆಂಟರ್ ನಾನಾಗಿರಲಿ, ಮತ್ತೊಬ್ಬರು ಯಾರೋ ಆಗಿರಲಿ, ಅವ್ರು ಇಷ್ಟ ಆಗ್ತಾರೆ ಅಂತ ಅವ್ರ ಕ್ಲಾಸ್ನ ನಾವು ಒಂದು ಕೇಳೋದಲ್ಲ. ಅವರು ಹೇಗೆ ಅಂದರೆ ಆ ಒಂದು ಕಂಟೆಂಟ್ ಕೂಡ ನಿಮ್ಗೆ ಯೂಸ್ಫುಲ್ ಆಗಬೇಕು, ಆ ಥರ ಇದ್ದರೆ ಮಾತ್ರ ಕೇಳಿ, ಸರಿನಾ. ಸೊ ಅದು ಏನೋ ಒಂದು ನಿಮ್ಗೆ ಗೊತ್ತಿರೋ ಟಾಪಿಕ್ ಇದ್ದರೆ ನೋಡೋಕೆ ಹೋಗಲೇಬೇಡಿ, ಎಲ್ಲರಿಗೂ ಕೂಡ ಅಪ್ಲೈ ಆಗಲಿ ಇದು, ಸರಿನಾ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಸಿತಾರ್ ವಾದ್ಯದ ಆವಿಷ್ಕಾರಕ ಎಂಬ ಖ್ಯಾತಿಯನ್ನು ಈ ಕೆಳಗಿನವರಲ್ಲಿ ಯಾರಿಗೆ ನೀಡಲಾಗುತ್ತದೆ ಅಂತ ಕೇಳಿದಾನೆ. ಯಾರು ಅಂತಂದರೆ ಈ ಅಮೀರ್ ಖುಸ್ರೋ, ಸರಿನಾ. ಈ ಅಮೀರ್ ಖುಸ್ರೋಗೆ ನಾವು ಭಾಳ ಹೊಗಳ್ತೀವಿ, ಬಟ್ ಇವನು ಕೂಡ ಇದ್ರೇನೋ ಅಷ್ಟು ಒಳ್ಳೆ ಹೋಳಿಕೆ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಯಾರು ಅಮೀರ್ ಖುಸ್ರೋ ಅಂತ ಹೇಳ್ತೀವಿ, ಸರಿನಾ. ಸೊ ಈತ ಏನಂತಂದರೆ ಈ ಒಂದು ತಬಲಾ ಮತ್ತು ಸಿತಾರನ್ನ ಎರಡೂ ಕೂಡ ಇದ್ರೇನೋ ಕಣ್ಣು ಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಇದೇ ಅಮೀರ್ ಖುಸ್ರೋ. ಈ ಅಮೀರ್ ಖುಸ್ರೋ ಯಾರ ಒಂದು ಆಸ್ಥಾನದ ಕವಿ ಅಂತಂದರೆ ಈ ಅಲ್ಲಾವುದ್ದೀನ್ ಖಿಲ್ಜಿಯ ಆಸ್ಥಾನದ ಕವಿ ಆಗಿರ್ತಾನೆ. ಇನ್ನೊಂದು ಗೊತ್ತಿರಲಿ ನಿಮಗೆ, ಅಲ್ಲಾವುದ್ದೀನ್ ಖಿಲ್ಜಿ ಏನಿದ್ದಾನಲ್ವಾ, ಈ ಅಲ್ಲಾವುದ್ದೀನ್ ಖಿಲ್ಜಿ ಮ್ಯಾಕ್ಸಿಮಮ್ ಆತನ ಆಡಳಿತ ಸಮಯದಲ್ಲಿ ಹಿಂದೂ ಮುಸ್ಲಿಂ ಅಂತ ಜಾಸ್ತಿ ಮಾಡ್ತಾ ಇರಲಿಲ್ಲ. ಯಾರಿಗೆ ತಾಕತ್ತಿದೆ ಅಲ್ವಾ, ಯಾರಿಗಿದ್ರೆ ಬಲ ಇದೆ ಅಲ್ವಾ, ಅವ್ರು ನನ್ನ ಜೊತೆ ಇರಲಿ ಅಂತ ಆತ ಇದನ್ನು ಬಯಸ್ತಾ ಇದ್ದ. ಸೊ ಆತನಿಗೂ ಕೂಡ ಇದನ್ನು ಸ್ವಲ್ಪ ತಲೆ ಕೆಡಿಸಿದ ಹಾಗೆ ಮಾಡಿದವನು ಯಾರು ಅಂತಂದರೆ ಅಮೀರ್ ಖುಸ್ರೋ ಅಂತ ಹಿಸ್ಟ್ರಿನಲ್ಲಿ ನಾವು ಓದ್ತೀವಿ, ಸರಿನಾ. ಸೊ ಇಲ್ಲಿ ಗುಜರಾತಲ್ಲಿ ಒಂದು ಸರಸ್ವತಿ ಟೆಂಪಲಲ್ಲಿ, ಅಲ್ಲಿ ಹೇಗೆ ಅಂತಂದರೆ ಸರಸ್ವತಿಯ ಟೆಂಪಲ್ದು ಒಂದು ಗೋಡೆಯನ್ನು ಬೀಳಿಸ್ತಾ ಇರ್ತಾರೆ, ಯಾರು ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಆತನ ಸೈನಿಕರು. ಸೊ ಬೀಳಿಸ್ತಾ ಇರುವಾಗ ಅದು ಹೇಗಂತ ಹೇಳ್ತಾನೆ ಅಂದರೆ ಅಮೀರ್ ಖುಸ್ರೋ, ಇದು ಹೇಗೆ ಬೀಳ್ತಾ ಇದೆ ಅಂದರೆ ಜಸ್ಟ್ ಇದು ಗೋಡೆ ಬಿದ್ದ ಕಾಣಿಸ್ತಾ ಇಲ್ಲ, ಇದು ಹೇಗೆ ಅಂದರೆ ಮೆಕ್ಕಾ ಮದಿನದಲ್ಲೇ ಇದನ್ನು ನಾವು ತಳ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ಸಾರ್ ಅಂತ ಹೇಳ್ತಾನೆ. ಸೊ ಅವಾಗ ಇವನು ಹೇಳ್ತಾನೆ, ಅಲ್ಲಾವುದ್ದೀನ್ ಖಿಲ್ಜಿ ಬಾಳಿದ್ರೆ ನಾನು ಮೇಲೆ ಹೋಗ್ಲಿಕ್ಕೆ ಮೇಲಿದ್ರೆ ಕೂರ್ಸಕ್ಕೆ ಟ್ರೈ ಮಾಡಬೇಡ, ಮೇಲೆ ಏನಾದರೂ ಕೂರ್ಸಕ್ಕೆ ನೀನು ಟ್ರೈ ಮಾಡಿದ್ರೆ ನಿನಗೆ ಮೇಲೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಯಾರು ಅಲ್ಲಾವುದ್ದೀನ್ ಖಿಲ್ಜಿ ನಾನು ಒಳ್ಳೆವಂತ ನಾನು ಹೇಳ್ತಾ ಇಲ್ಲ. ಬಟ್ ಏನು ಅಂದರೆ ಇವರಿಗೆ ನಾವು ಏನಂತ ಇದ್ರೆ ಒಂದು
ಪ್ಲೇಸ್ ಕೊಟ್ಟಿದ್ದೀವಲ್ವಾ, ಸೊ ಅಷ್ಟು ಕೂಡ ಇದ್ರೇನೋ ಇದು ಇಲ್ಲ ಅಂತ. ಯಾಕೆಂದರೆ ಹಿಂದೂ ಮುಸ್ಲಿಂ ಆಗಿದ್ದರೆ ಅವಾಗೇ ಹೊಡೆಯೋಕ್ಕೆ ಪ್ರಯತ್ನ ಪಟ್ಟವ್ರು ಯಾರು ಅಂದರೆ ಈ ಅಮೀರ್ ಖುಸ್ರೋ ಅನ್ನೋ ವ್ಯಕ್ತಿ, ಸರಿನಾ. ಸೊ ಏನು ಅಲ್ಲಾವುದ್ದೀನ್ ಖಿಲ್ಜಿಗೆ ಸಾಕಷ್ಟು ಬಿರುದುಗಳಿದಾವಲ್ಲ, ಆ ಸಾಕಷ್ಟು ಬಿರುದುಗಳನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿನೇ ಇವನು, ಯಾರು ಅಂದರೆ ಅಮೀರ್ ಖುಸ್ರೋ. ಸುಮ್ಮನೆ ಇದ್ರೆ ಅಟ್ಟಕ್ಕೆ ಹೋಗಿ ಕೂಡಿಸ್ಬಿಡ್ತಿದ್ದ ಅಲ್ಲಾವುದ್ದೀನ್ ಖಿಲ್ಜಿನ, ಸರಿನಾ. ಟೋಟಲಿ 7 ಸುಲ್ತಾನರ ಒಂದು ಆಡಳಿತದಲ್ಲಿ ಇವನು ವರ್ಕ್ನ ಮಾಡಿದ್ದಾನೆ, ಯಾರು ಅಮೀರ್ ಖುಸ್ರೋ ಅನ್ನೋ ವ್ಯಕ್ತಿ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ ಎಷ್ಟು ಒಂದು ರಾಜರ ಆಡಳಿತದಲ್ಲಿ ವರ್ಕ್ ಮಾಡಿದ್ದಾರೆ ಒಬ್ಬ ಆಸ್ಥಾನದ ಕವಿ ಅಂತ, ಯಾರು ಅಂದರೆ ಈ ಅಮೀರ್ ಖುಸ್ರೋ. ಟೋಟಲಿ 7 ರಾಜರ ಆಸ್ಥಾನದಲ್ಲಿ ವರ್ಕನ್ನು ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, HIV ವೈರಸ್ನ ಮಾನವನ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. HIV ಸಂಕ್ಷಿಪ್ತ ರೂಪವು ಏನನ್ನು ಪ್ರತಿನಿಧಿಸುತ್ತದೆ? ಇವಾಗಲೇ ಹೇಳಿದೆ ಅಲ್ವಾ ನಿಮಗೆ, HIV ಇವಾಗ ಮಾನವನ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ಮೀನ್ಸ್ ಯಾವುದೋ ಒಂದು ಪ್ರತಿರಕ್ಷಣಾ ಮೀನ್ಸ್ ಯಾವುದೋ ಒಂದು ನಮ್ಮನ್ನು ಕಾಪಾಡ್ತಿದೆ, ಅದರ ಮೇಲೆ ಇದು ಪರಿಣಾಮ ಬೀರುತ್ತದೆ. ಯಾವುದು ಕಾಪಾಡ್ತದೆ ನಮಗೆ? ಟಿ ಲಿಂಫೋಸೈಟ್, ಅದರ ಮೇಲೆ ಇದು ದಾಳಿ ಮಾಡ್ತದೆ. ಸೊ ಹಾಗಾದರೆ HIV ಪೂರ್ಣ ಒಂದು ಏನಂತ ಹೇಳಿದ್ವಿ, ಫುಲ್ ಫಾರ್ಮ್. ಸೊ ಅದು ಏನು ಅಂತ ಕೇಳಿದ್ದಾನೆ. ಯಾವುದು ಅಂತಂದರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ ನಾವು ಹೇಳ್ತೀವಿ. ಯಾವುದನ್ನ ಈ HIV ಫುಲ್ ಫಾರ್ಮ್ ಏನು ಅಂತಂದರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್, ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್, ಸರಿನಾ. ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ ನಾವು ಹೇಳ್ತೀವಿ. ಸೊ ಇದಕ್ಕೆ ರೀಸೆಂಟಾಗಿ ಒಂದು ಔಷಧಿಯನ್ನು ಕೂಡ ಕಂಡುಹಿಡಿದರೆ, ಯಾವ ಒಂದು ದೇಶದ ವಿಜ್ಞಾನಿಗಳು ಕಂಡುಹಿಡಿದ್ದಾರೆ ಅಂದರೆ USA ದೇಶದ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ದೇಶದ ವಿಜ್ಞಾನಿಗಳು ಇದನ್ನು ಕಂಡುಹಿಡಿದಿದ್ದಾರೆ. ಒಂದು ಔಷಧಕ್ಕೆ 16,000 ರೂಪಾಯಿ ಏನೋ ಇದೆ, ಸಾರಿ 16 ಲಕ್ಷ ರೂಪಾಯಿ ಏನೋ ಇದೆ ಇದಕ್ಕೆ, ಸರಿನಾ. ಸೊ ರೀಸೆಂಟಾಗಿ ಕಂಡುಹಿಡಿದಿದ್ದಾರೆ. ನಿಮಗೆ ಕೇಳ್ಬೋದು ಯಾವ ಒಂದು ದೇಶದ ವಿಜ್ಞಾನಿಗಳು HIV ವಿರುದ್ಧ ಒಂದು ಆ್ಯಂಟಿಡೋಟನ್ನು ಕಂಡುಹಿಡಿದಿದ್ದಾರೆ ಅಂತ ನಿಮಗೆ ಕೇಳ್ಬೋದು. ಸೊ ಅವಾಗ ನೀವೇನಂತ ಹೇಳಬೇಕಾಗುತ್ತೆ ಅಂದರೆ USA ದೇಶ ಅಂತ ಹೇಳಬೇಕಾಗುತ್ತೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ತೆಗೆದುಹಾಕಲು ಈ ಕೆಳಗಿನ ಕಾರಣಗಳು ಯಾವುವು ಅಂತ ಕೊಟ್ಟಿದ್ದಾನೆ. ಸಾಬೀತಾದ ದುರ್ನಡೆ ಮತ್ತು ಅಸಮರ್ಥತೆ, ಅಷ್ಟಿದ್ರೆ ಸಾಕು, ಅವ್ರನ್ನ ತೆಗೆದುಹಾಕ್ಬೋದು. ಇನ್ನೊಂದು, ಅವರು ಸಂವಿಧಾನವನ್ನು ಉಲ್ಲಂಘನೆ ಮಾಡಿದ್ರು ಕೂಡ ಅವ್ರನ್ನ ತೆಗೆದುಹಾಕ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂತಂದರೆ ಕ್ವಶನು, ಭಾರತ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಬಾಕಿ ಉಳಿದ ಕಡತಗಳನ್ನು ಕಡಿಮೆಗೊಳಿಸಿ ಸ್ವಚ್ಛತೆಯನ್ನು ಪ್ರೋತ್ಸಾಹಿಸುವುದರ ಕುರಿತು 2024 ಅಕ್ಟೋಬರ್ನಲ್ಲಿ ಒಂದು ವಿಶೇಷ ಅಭಿಯಾನದ ಸಂದರ್ಭದಲ್ಲಿ ಹಣಕಾಸು ಕಚೇರಿಗಳಲ್ಲಿನ ಬೇಕಿಲ್ಲದ ಹಳೆಯ ಕಡತ ಮತ್ತು ಕಾಗದ ಪತ್ರಗಳ ವಿಲೇವಾರಿ ಮೂಲಕ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ಎಷ್ಟು ಆದಾಯ ಗಳಿಸಿದ್ದವು ಅಂತ. ಇವಾಗ ಏನಲ್ಲಿ ನಾವು ಎಲ್ಲವೂ ಕೂಡ ಜೆರಾಕ್ಸ್ ಒಯ್ದು ಕೊಟ್ಟಿರ್ತೀವಿ ಅನ್ನೋ ಗೊತ್ತಾ. ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡ್ಬನ್ನಿ, ಪ್ಯಾನ್ ಕಾರ್ಡ್ ಜೆರಾಕ್ಸ್ ತೊಗೊಂಡು ಬನ್ನಿ, ಹುಟ್ಟುದು ತೊಗೊಂಡು ಬನ್ನಿ, ಅಲ್ಲೇ ಹೋಗಿ ನಿಂತಿರ್ತೀನಿ, ಬರ್ತ್ ಸರ್ಟಿಫಿಕೇಟ್ ಕೊಡು ಅಂತ ಕೇಳ್ತಿರ್ತಾರೆ ಎಷ್ಟೋ ಗೌರ್ಮೆಂಟ್ ಆಫೀಸ್ಗಳಲ್ಲಿ. ಸೊ ಎಲ್ಲವೂ ಕೂಡ ಏನು ಡಾಕ್ಯುಮೆಂಟ್ಸ್ ಇರ್ತಾವಲ್ವಾ, ಅವೆಲ್ಲವೂ ಕೂಡ ಜಸ್ಟ್ ರದ್ದಿಗೆ ಹಾಕಿ 4.25 ಕೋಟಿ ರೂಪಾಯಿ ಗಳಿಸಿದ್ದಾರಂತೆ ನೋಡಿ ಇವರು ಬ್ಯಾಂಕಿನವರು. ಎಂಥ ಒಂದು ದೌರ್ಭಾಗ್ಯ ಇರಬೇಕು ನಮ್ಮದು, ಸರಿನಾ. ಸೊ ಎಷ್ಟು ಅಂದರೆ 4.5 ಕೋಟಿಯನ್ನು ಗಳಿಸಿದ್ದಾರೆ ಜಸ್ಟ್ ಈ ಕಡತಗಳನ್ನು, ಹಳೆಯ ಕಡತಗಳನ್ನು, ಮೀನ್ಸ್ ಹಳೆಯ ಜೆರಾಕ್ಸ್ಗಳನ್ನು ಇದ್ರೆ ರದ್ದಿಗೆ ಹಾಕಿ ಇವರು, ಸರಿನಾ, ಯಾರು ಬ್ಯಾಂಕಿನವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವುದು ಪಟ್ಟಣದ ವ್ಯಾಖ್ಯಾನದ ಭಾಗ ಅಲ್ಲ ಅಂತ ಕೇಳಿದ್ದಾನೆ. ಪಟ್ಟಣದ ಒಂದು ವ್ಯಾಖ್ಯಾನ ಯಾವುದ್ಯಾವುದಾಗಿದೆ ಅಂತ ನಮಗೆ ಗೊತ್ತಿರಲಿ. ಯಾವುದ್ಯಾವುದು ಅಂದರೆ, ಪ್ರತಿ ಕಿಲೋಮೀಟರ್ ಸ್ಕ್ವೇರ್ಗೆ 400 ವ್ಯಕ್ತಿಗಳ ಜನಸಂಖ್ಯಾ ಸಾಂದ್ರತೆ ಇರಬೇಕಂತೆ. ಸಾರಿ, ಹೌದು, ಇದು ಸರಿಯಾಗಿದೆ. ಆ್ಯಂಡ್ ದೆನ್ 5,000ಕ್ಕಿಂತ ಹೆಚ್ಚು ಜನರ ಜನಸಂಖ್ಯೆಯ ಗಾತ್ರವಿರುವಿಕೆ ಅಂತ ಹೇಳಿದ್ದಾನೆ. ಹೌದು, ಒಂದು ಸಿಟಿ ಅಂತ ಅದನ್ನು ನಾವೇನಾದರೂ ಕನ್ಸಿಡರ್ ಮಾಡಬೇಕು ಅಂತಂದರೆ, ಪಟ್ಟಣ ಅಂತ ಕನ್ಸಿಡರ್ ಮಾಡಬೇಕು ಅಂದರೆ 5,000ಕ್ಕಿಂತ ಜಾಸ್ತಿ ಜನಸಂಖ್ಯೆ ಇರಬೇಕಲ್ಲಿ. ಆ್ಯಂಡ್ ದೆನ್ ಪೌರಸಭೆ, ಮಹಾನಗರ ಪಾಲಿಕೆ ಇತ್ಯಾದಿಗಳ ಉಪಸ್ಥಿತಿ. ಹೌದು, ಪೌರಸಭೆ ಆದರೂ ಇರಬೇಕು, ಪುರಸಭೆ ಅಂತ ನಾವು ಹೇಳ್ತೀವಲ್ಲ ಅದನ್ನಾದರೂ ಇರಲೇಬೇಕು ಅಲ್ಲಿ. ಸೊ ಈ ಮೂರೂ ಕೂಡ ಅದರ ವ್ಯಾಖ್ಯಾನ ಸರಿಯಾಗಿದ್ದಾವೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ 75%ಗಿಂತ ಹೆಚ್ಚು ಜನಸಂಖ್ಯೆಯು ಪ್ರಾಥಮಿಕ ವಲಯದಲ್ಲಿ ತೊಡಗಿಕೊಂಡಿರುವುದು ಅಂತ ಕೊಟ್ಟಿದ್ದಾನೆ. ಇಲ್ಲಿ ಏನು ಅಂತಂದರೆ ಈಸಿಯಾಗಿ ಕ್ವಶನ್ ಇದು ಕೂಡ, ನಿಮಗೆ ಇದೆಲ್ಲವೂ ಕೂಡ 3 ಗೊತ್ತಿರಲಿಲ್ಲ ಅಂದರೂ ಬಿಡಿ, ಬಟ್ ಇದನ್ನಾದರೂ ನೋಡ್ಕೊಳ್ಳಿ. 75%ಗಿಂತ ಹೆಚ್ಚಿನ ಜನಸಂಖ್ಯೆ ಏನಿದೆ ಅಲ್ವಾ, ಈ ಕೃಷಿ ವಲಯದಲ್ಲಿ ತೊಡಗಿಕೊಂಡಿರಬೇಕು ಅಂತ ಹೇಳಿದ್ದಾನೆ. ಕೃಷಿ ವಲಯದಲ್ಲಿ ಈ ಸಿಟಿಯಲ್ಲಿ ಇದ್ರೆ ತೊಡ್ಕೊಳ್ಳೋಕ್ಕಾಗುತ್ತಾ? ಇಲ್ಲ ಅಲ್ವಾ. ಸೊ ಆಪ್ಷನ್ಗೆ ಸರಿಯಾದ ಉತ್ತರ ಆಗುತ್ತೆ, ಮೀನ್ಸ್ ತಪ್ಪು ಅಂತ ಕೊಟ್ಟಿದ್ದಾನೆ. ಅಲ್ಲ ಅನ್ನೋದು ಕೊಟ್ಟಿದ್ದಾನೆ. ಸರಿ ಅಂತಂದರೆ ಈ 3ರಲ್ಲಿ ಯಾವುದಾದ್ರೂ ಒಂದಾಗಿರೋದು, ಸರಿನಾ. ಬಟ್ ಅಲ್ಲಿ ಸರಿ ಅಲ್ಲದ್ದು ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಜೂನ್ 2024ರಲ್ಲಿ ಸರ್ಕಾರವು MSME ಟೀಮನ್ನು ಪ್ರಾರಂಭಿಸಿದ್ದು. ಇದು ಡ್ಯಾಶ್ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಡಿಜಿಟಲ್ ಕಾಮರ್ಸ್ಗಾಗಿ ಮುಕ್ತ ನೆಟ್ವರ್ಕ್ ಅನುಕೂಲ ಮಾಡಿಕೊಡುವ ಗುರಿಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾನೆ, ಸರಿನಾ. MSME ಎಷ್ಟು ಅಂದರೆ 5 ಲಕ್ಷ MSMEಗಳಿಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಗುರಿ ಯಾವುದಾಗಿತ್ತು ಅಂತ ಕೇಳಿದ್ದಾನೆ. ಕೈಗಾರೀಕರಣ. ಮೊದಲನೆಯದು ಈ ಒಂದು ಕೃಷಿಯಲ್ಲಿ ಆದ್ಯತೆಯನ್ನು ಹೊಂದಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೋಶದ್ರವ್ಯದಲ್ಲಿ ಪ್ರೋಟೀನ್ ಸಂಶ್ಲೇಷಣೆಯನ್ನು ನಿರ್ದೇಶಿಸುವ ಈ ಕೆಳಗಿನ ಯಾವ ವಿಧದ RNAಯು ನ್ಯೂಕ್ಲಿಯಸ್ನಲ್ಲಿರುವ DNA ಯಿಂದ ರೈಬೋಸೋಮ್ಗಳಿಗೆ ವಂಶವಾಹಿಳಿಯ ಮಾಹಿತಿಯನ್ನು ಸಾಗಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಯಾವುದು? ನಮ್ಮ mRNA ಅಷ್ಟೇ. ಆ್ಯಂಡ್ ದೆನ್ sRNA, tRNA, rRNA ಈ ಥರ RNAಗಳೇ ಇಲ್ಲ, ಸರಿನಾ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ಪ್ರಾಚೀನ ರೀತಿಯ ಕೃಷಿಗೆ ಬಳಸಲಾಗುವ ಸ್ಥಳೀಯ ಹೆಸರು ಯಾವುದು ಅಂತ. ಇವಾಗ ನಾವು ಏನಂತ ಹೇಳ್ತೀವಿ,
ಶಿಫ್ಟಿಂಗ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ, ಸರಿನಾ. ಸೊ ಶಿಫ್ಟಿಂಗ್ ಅಗ್ರಿಕಲ್ಚರ್ಗೆ ಈ ಒಂದು ಆಂಧ್ರ ಪ್ರದೇಶದಲ್ಲಿ ಯಾವ ಹೆಸರಿನಿಂದ ಕರೆಯಲಾಗ್ತದೆ ಅಂತ ಅಷ್ಟೇ. ಸೊ ಯಾವ ಒಂದು ಹೆಸರಿಂದ ಕರೆಯಲಾಗ್ತದೆ ಅಂದರೆ ಪೋಡು ಎಂಬ ಹೆಸರಿನಿಂದ ಕರೆಯಲಾಗ್ತದೆ, ಸರಿನಾ, ಪೋಡು ಎಂಬ ಹೆಸರಿಂದ. ಹಾಗಾದರೆ ದಹಿಯಾ ಎಂಬ ಹೆಸರು ಯಾವ ಒಂದು ರಾಜ್ಯದಲ್ಲಿ ಕರೆಯಲಾಗ್ತದೆ? ಕ್ವಶನ್ ಮಾರ್ಕ್ ಹೇಳಿ ಇದಕ್ಕೆ ಆನ್ಸರ್ ನೀವು, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆಗಾಗ್ಗೆ ಸುದ್ದಿಯಲ್ಲಿ ಕಂಡುಬರುವ ಪುನರ್ ಸಂಯೋಜಿತ ಪ್ರೋಟೀನ್ಗಳು ಡ್ಯಾಶ್ ಆಗಿವೆ ಅಂತ ಕೊಟ್ಟಿದ್ದಾನೆ. ಯಾವುದು ಉದ್ದವಾಗಿರುತ್ತೆ ಆನ್ಸರ್ ಅದು ಆಗಿರುತ್ತೆ. ಸೊ ಏನು ಕೊಟ್ಟಿದ್ದಾನೆ ಇದಕ್ಕೆ ಆನ್ಸರ್ ಅಂತಂದರೆ RDNA ತಂತ್ರಜ್ಞಾನದಿಂದ ಅತಿಥೇಯ ಜೀವಕೋಶದಲ್ಲಿ ಟ್ರಾನ್ಸ್ಜಿನ್ನಿಂದ ಸಂಶ್ಲೇಷಿತ ಪ್ರೋಟೀನ್ಗಳು ಅಂತ ನಾವು ಹೇಳ್ತೀವಿ, ಸರಿನಾ. ಯಾವುದು? ಪುನರ್ ಸಂಯೋಜಿತ ಪ್ರೋಟೀನ್ಗಳು ಅಂದರೆ ಏನು ಅಂದರೆ RDNA ತಂತ್ರಜ್ಞಾನದಿಂದ ಆತಿಥೇಯ ಜೀವಕೋಶದಲ್ಲಿ ಟ್ರಾನ್ಸ್ಜಿನ್ನಿಂದ ಸಂಶ್ಲೇಷಿಸಿದ ಪ್ರೋಟೀನ್ಗಳು, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಸಕ್ಕರೆಗೆ ಈಸ್ಟ್ ಸೇರಿಸುವ ಮೂಲಕ ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯಲಾಗುತ್ತದೆ. ಏನಂತ ಕರೆಯಲಾಗ್ತದೆ? ನಾವು ಹುದುಗುವಿಕೆ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿರ್ದೇಶಕ ತತ್ವಗಳಲ್ಲಿರುವ ಸಾಮಾಜಿಕ ನ್ಯಾಯದ ತತ್ವಗಳು ಯಾವ ತಾತ್ವಿಕ ವ್ಯವಸ್ಥೆಯಿಂದ ಪ್ರಭಾವಿತವಾಗಿದ್ದಾವೆ ಅಂತ ಕೊಟ್ಟಿದ್ದಾನೆ. ಸಾಮಾಜಿಕ ನ್ಯಾಯದ ತತ್ವಗಳು ಯಾವ ತಾತ್ವಿಕ ವ್ಯವಸ್ಥೆಯಿಂದ, ಓಕೆ, ಯಾವ ತಾತ್ವಿಕ ವ್ಯವಸ್ಥೆ ಅಂತಂದರೆ ಗಾಂಧಿವಾದದಿಂದ, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಈ ಕೆಳಗಿನ ಯಾವ ತಿಂಗಳಲ್ಲಿ ಪೂರ್ವದ ಜೆಟ್ ಮಾರುತವು ಪರ್ಯಾಯ ದ್ವೀಪದ ದಕ್ಷಿಣ ಭಾಗದ ಮೇಲೆ ಬೀಸುತ್ತದೆ ಮತ್ತು ಇದು ಗಂಟೆಗೆ ಸರಿಸುಮಾರು 90 ಕಿಲೋಮೀಟರ್ ಗರಿಷ್ಠ ವೇಗವನ್ನು ಹೊಂದಿರುತ್ತದೆ ಅಂತ ಕೊಟ್ಟಿದ್ದಾನೆ. ಯಾವ ತಿಂಗಳಲ್ಲಿ ಅತಿ ಹೆಚ್ಚು ಬೀಸ್ತದೆ ರೀ ಗಾಳಿ? ಆಷಾಢ ಗಾಳಿ ಅಂತ ನಾವು ಹೇಳ್ತೀವಿ ಅಷ್ಟೇ, ಸಿಂಪಲಾಗಿ ಲೋಕಲ್ ಭಾಷೆಯಲ್ಲಿ ಆಷಾಢ ಗಾಳಿ ಯಾವಾಗ ಬೀಸ್ತದೆ ರೀ? ಜೂನ್ ತಿಂಗಳಲ್ಲಿ. ಗಾಳಿಪಟ ಹಾರಿಸ್ತಿರಲ್ವ? ಯಾರಾದರೂ ಹಾರಿಸಿದ್ರೆ ಗಾಳಿಪಟ? ಹಾರಿಸಿ, ಚೆನ್ನಾಗಿರುತ್ತೆ. ಇವಾಗಲೂ ಕೂಡ ಇನ್ನೂ ಆಷಾಢ ಮುಗಿದಿದೆ ಸ್ವಲ್ಪ, ಬಟ್ ಆದರೂ ಕೂಡ ಇವಾಗಲೂ ಕೂಡ ಗಾಳಿ ಹಾಗೇ ಇದೆ, ಆಷಾಢ ಗಾಳಿ ಥರನೇ ಬೀಸ್ತಾ ಇದೆ. ಸೊ ಇವಾಗಲೂ ಕೂಡ ನೀವು ಗಾಳಿಪಟನ ಹಾರಿಸಿ. ಸೊ ಇದು ಲಾಸ್ಟ್ ಕ್ವಶನ್ ಆಗಿದೆ. ಸೊ ಇದೊಂದು ಕ್ವಶನ್ನ ನೀವೇ ನೋಡ್ಕೊಂಡ್ಬಿಡಿ, ಓಕೆ. ಸೊ ಇದಾಗಿತ್ತು ಇಲ್ಲಿವರೆಗೆ. ಈ ಎಮ್ ಏನಿದೆ ಅಲ್ವಾ, ಎಂಪಾಕ್ಸಲ್ಲಿ ಎಮ್ ಏನು ಸೂಚಿಸ್ತದೆ ಅಂತ ಕೇಳಿದಾನೆ. ಎಂಪಾಕ್ಸಲ್ಲಿ ಎಮ್ ಏನಂತಂದರೆ ಮಂಕಿ ಪಾಕ್ಸ್ ಅಂತ ನಾವು ಹೇಳ್ತೀವಿ ಅಷ್ಟೇ. ಸೊ ಇದಾಗಿತ್ತು ಇಲ್ಲಿವರೆಗೆ RRB NTPC ಹಾಗೆ RRB D ಗ್ರೂಪ್ ಮತ್ತು SSC ವಿವಿಧ ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂಥ ಪ್ರಮುಖ ಪ್ರಶ್ನೆಗಳ ಮಾದರಿ ಪ್ರಶ್ನೆ ಪತ್ರಿಕೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.